आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः. ಜೈ ಗುರುದೇವ್, ಜೈ ಶ್ರೀರಾಮ್. ನಾವು ಇವರುಗಳ ಆಶೀರ್ವಾದ ತಗೊಂಡು ಇವತ್ತು ಪರಮಾರ್ಥ ಚಿಂತಾಮಣಿಯಲ್ಲಿ ಅರಿವಿನಲ್ಲಿ 3 ಅಂತಸ್ತುಗಳು 98 ಸ್ಟಡಿ ಗ್ರೂಪ್ ಇದೆ. ಇದನ್ನು ಪ್ರಶ್ನೆಗಳ ರೂಪದಲ್ಲಿ ಚಿಂತನೆ ಮಾಡ್ತಾ ಬರೋಣ. ಇಲ್ಲಿ ಅರಿವಿನಲ್ಲಿ 3 ಅಂತಸ್ತುಗಳು ಅಂತಾರೆ. ನಾವು ಅರಿವಿಗೆ ಹೋಗೋಕ್ಕೆ ಮೊದಲು ಇರುವನ್ನು ಕೂಡ ನೋಡಿದ್ರೆ ಅಲ್ಲೂ ಕೂಡ 3 ಅಂತಸ್ತುಗಳು ಅಂತ ಹೇಳಿದರು. ಅದು ಯಾವುದು? ಶ್ರೀಧರ್ ಅವರೇ, ನಿಮ್ಗೆ ಗೊತ್ತಿದ್ರೆ ಹೇಳಿ. ಇರುವಿನಲ್ಲಿ 3 ಅಂತಸ್ತುಗಳು ಅಂತ ಹೇಳಿದರು. ಅಂದರೆ ಹೇಳಿ ಶ್ರೀಧರ್. ಸರ್ ಹೇಳಿ ಸರ್, ಕಂಟಿನ್ಯೂ ಮಾಡಿ, ಕ್ವಶನ್ ಕಂಟಿನ್ಯೂ ಮಾಡಿ ಸರ್. ಅದೇ ಈಗ ಅರಿವಿನಲ್ಲಿ 3 ಅಂತಸ್ತುಗಳು ಅಂತ ಕೇಳ್ತಾ ಇದ್ದಾರೆ. ಹಿಂದೆ ಇರುವಿನಲ್ಲಿ ಮಾಡುವಾಗ ಇರವು ಅಲ್ಲೂ 3 ಅಂತಸ್ತುಗಳನ್ನ ಹೇಳಿದ್ರು. ಅದು ಯಾವುದು ಅಂತ ಪ್ರಶ್ನೆ. ಅಂದ್ರೆ ತ್ರಿಪುಟಿ ಬಗ್ಗೆನಾ? ಅದಲ್ಲ. ಇನ್ಯಾರು? ಸ್ವರೂಪನ, ನಮ್ಮ ಸ್ವರೂಪದ ಬಗ್ಗೆ. ಅದೇ ಸ್ವರೂಪದ ಬಗ್ಗೆನೇ ಇದು. ಇರವು, ಅರಿವು, ಆನಂದ, ಸ್ವರೂಪದ ಬಗ್ಗೆ. ಆದ್ದರಿಂದ ಇರವು, ಅರಿವು ಮೂರು ಹೇಳ್ತಾರೆ. ಯಾವುದದು ಅಂತ ಪ್ರಶ್ನೆ. ಇನ್ಯಾರಾದರೂ ಹೇಳಿ. ಇವರು ಪ್ರತಿಭಾ. ಇದು ಇಂದ್ರಿಯಗಳು, ಮನಸ್ಸು ಮತ್ತೆ ಜೀವಪನಸ್ಸು. ಅಲ್ಲ, ಇವಾಗ ಫಸ್ಟ್ ಆಫ್ ಆಲ್ ಇರವು ಅಂದ್ರೆ ಏನು, ಅರಿವು ಅಂದ್ರೆ ಏನು? ಫಸ್ಟ್ ಇರುವಂದ್ರೆ ಏನು? ನಾನು ಇರುವಿನ ವಿಚಾರ ಕೇಳ್ತಾ ಇದ್ದೀನಿ. ಇರುವಂದ್ರೆ ಇರು ಅಂದ್ರೆ ಇದೆ ಅಂತ. ಇದೆ, ಕರೆಕ್ಟ್. ಹಾಗೆ 3 ಇರುವುಗಳಿದೆ. ಅದು ಯಾವುದು? ಪ್ರಾತಿಭಾಸಿಕ ಇರವು, ಅಷ್ಟೇ. ವ್ಯಾವಹಾರಿಕ ಇರವು. ಪ್ರಾತಿಭಾಸಿಕ ಇರವು, ಆಮೇಲೆ ವ್ಯಾವಹಾರಿಕ ಇರವು, ಆಮೇಲೆ ಪಾರಮಾರ್ಥಿಕ ಇರವು. ಸೊ ಈ 3 ಬಿಟ್ರೆ ಮತ್ತೊಂದು ಇರವಿಲ್ಲ ಅಲ್ವಾ? ಅದೇ ರೀತಿ ಅರಿವಿನಲ್ಲೂ 3 ಅಂತಾರೆ. ಅರಿವಂತಂದ್ರೆ ಏನು? ಫಸ್ಟ್ ಆಫ್ ಆಲ್ ಅರಿವಂದ್ರೆ ಏನು? ಏನಂತ ಅರಿವು? ಅಜ್ಞಾನ ಆಗುವುದು, ಜ್ಞಾತೃ. ಅರಿವು ಯಾವ್ದಾದ್ರು ಒಂದು ಎಕ್ಸಾಂಪಲ್? ಕರೆಕ್ಟ್, ಜ್ಞಾನ. ಏನೋ ಒಂದು ಎಕ್ಸಾಂಪಲ್ ಕೊಡಿ ನಮಗೆ, ದೃಷ್ಟಾಂತ ಕೊಡಿ. ಅಥವಾ ಇವಾಗ ನಾವೇನಾದ್ರೂ ಒಂದು ವಸ್ತುನ ನೋಡಿದ್ರೆ ನೋಡ್ತಾ ಇದ್ದೀನಿ ಅಂತ ಮನಸ್ಸಿಗೆ ತಿಳಿಯುತ್ತಲ್ಲ, ಓಕೆ, ಅರಿತೆ ಅಂತ ಆಯ್ತು. ಸೊ ಅಲ್ಲಿಗೆ ಪ್ರಾತಿಭಾಸಿಕ ಇರುವು, ಅರಿವು ಎಲ್ಲ ಒಂದೇ. ಈಗ ಇರುವು ಅಂತಂದ್ರೆ ವಸ್ತು ಇದೆ, ಅಲ್ಲಿ 3 ಥರ ವಸ್ತುಗಳಷ್ಟೇ. ಪ್ರಾತಿಭಾಸಿಕ, ವ್ಯಾವಹಾರಿಕ, ಪಾರಮಾರ್ಥಿಕ. ಅರಿವಿನಲ್ಲೂ ಅದೇ. ಅರಿವು ಇಲ್ಲಿ ಇರುವು ಅಂತಂದ್ರೆ ಪ್ರಾತಿಭಾಸಿಕ ಎಂದೆಂದು ಇಲ್ಲದೆ ಇರೋದು. ಈಗ ಪ್ರಾತಿಭಾಸಿಕ ಇರುವಿನಲ್ಲಿ ಯಾವ್ದಾದ್ರು ಒಂದು ಎಕ್ಸಾಂಪಲ್ ಕೊಡಿ. ಪ್ರಾತಿಭಾಸಿಕ ಇರುವಿಗೆ ಹಗ್ಗ, ಹಾವು ಸರ್. ಹಗ್ಗ, ಹಾವು. ಹಾವು ಯಾವುದು? ಹಾವು ಇದೆ ಅಂತ ಹೇಳಿ ಭಯ ಪಟ್ಕೊಳ್ಳೋದು. ಹಗ್ಗ ಮಾತ್ರ ಇರುತ್ತೆ. ಕರೆಕ್ಟು. ಇಲ್ಲಿ ಪ್ರಾತಿಭಾಸಿಕ ಯಾವುದು ಪ್ರಾತಿಭಾಸಿಕ ಇರುವು? ಪ್ರಾತಿಭಾಸಿಕ ಹಾವು ಇದೆ ಅಂತ ಹೇಳಿ ಹಾವನ್ನ ಪ್ರಾತಿಭಾಸಿಕ ಅಂತೀವಿ. ಅಂದ್ರೆ ನಿಜವಾಗ್ಲೂ ಇಲ್ಲದೆ ಇರೋದು. ಹಾಗಾದ್ರೆ ವ್ಯಾವಹಾರಿಕ ಇರುವು ಯಾವುದು? ಇದೇ ಎಕ್ಸಾಂಪಲ್ನಲ್ಲಿ ಹಗ್ಗ ಸರ್, ಹಗ್ಗ ಅಷ್ಟೇ, ಹಗ್ಗ. ಹಾಗಾದ್ರೆ ಪಾರಮಾರ್ಥಿಕ ಇರುವು ಯಾವುದು? ಇನ್ಯಾರಾದ್ರೂ ಹೇಳಿ. ಪಾರಮಾರ್ಥಿಕ ಇರುವು ಹೇಗಿರುತ್ತೆ?
ಬದಲಾಗ್ದಿರ ಇರುತ್ತೆ. ಹಗ್ಗ ಇದೆ, ಹಾವಿದೆ ಅಂತ ಹೇಳ್ತಾ ಇರ್ಬೇಕಾದ್ರೂ ಅದ್ರ ಹಿಂದೆಗಡೆ ನಮ್ಗೆ ಗೊತ್ತಾಗ್ತಾ ಇದೆಯಲ್ಲ, ಇದೇ ಇರುವು ಅಂತ. ಅದು ಬದಲಾವಣೆ ಆಗ್ದಿರ ಇರೋದನ್ನ ನಾವು ಪಾರಮಾರ್ಥಿಕ ಇರುವು ಅಂತ. ನಮ್ಗೆ ಅರ್ಥ ಆಗ್ಬೇಕು, ಹಾಗೆ ಹೇಳ್ಬೇಕು. ಯಾವ್ದಾದ್ರು ಒಂದು ಎಕ್ಸಾಂಪಲ್ ಕೊಟ್ಟು ಪಾರಮಾರ್ಥಿಕ ಇರುವು ಎಲ್ರಿಗೂ ಅರ್ಥ ಆಗ್ಬೇಕು ಸುಲಭವಾಗಿ. ಹೇಳಿ ಶ್ರೀಧರ್. ಸರ್, ಹಗ್ಗ ನಾವು ಇದು ನೋಡಿದ ಕೂಡಲೇ ಹಾವು ಇದೆ ಅಂತ ಹೇಳ್ಕೊ, ಹಗ್ಗ ನೋಡಿದ ಕೂಡಲೇ ಹಾವು ಇದೆ ಅನ್ಕೊಂತೀವಿ. ಅದು ಅನ್ಕೊಂತೀವಿ ಅಂದ್ರೆ ಗೋಚರ ಆಗತ್ತೆ, ಇದೆ ಅಂತ ಗೋಚರ ಆಗತ್ತೆ. ಆಮೇಲೆ ನೋಡಿದ ಕೂಡಲೇ ಅದು ಹಗ್ಗ ಅಲ್ಲ, ಹಾವಲ್ಲ, ಹಗ್ಗ ಅಂತಂದ್ರೂ ಗೋಚರ ಆಗತ್ತೆ. ಅಂದ್ರೆ ಅದು ಗೋಚರನೇ. ಅದು ಗೋಚರ ಅನ್ನೋದು ಯಾವತ್ತೂ ಚೇಂಜ್ ಆಗಲ್ಲ. ಗೋಚರ ಅನ್ನೋದು ಯಾವತ್ತೂ ಚೇಂಜ್ ಆಗಲ್ಲ. ಅದು ಪರಮಾರ್ಥಿಕ ಸತ್ಯ. ಗೋಚರ ಅನ್ನೋದು ನಿಜ. ಬೇರೆ ಬೇರೆ ತರ ಇರೋದು ಇರ್ಬೋದು ಅಷ್ಟೇ. ಇನ್ನು ಸುಲಭವಾಗಿ ಸರ್, ಇವಾಗ ಹಗ್ಗ ವ್ಯಾವಹಾರಿಕ ಇರುವು, ಪ್ರಾತಿಭಾಸಿಕ ಇರುವು ಹಾವು ನೋಡಿ ಭಯ ಬಿದ್ವಿ. ಈ ಹಗ್ಗನು ನಿಜವಾಗಿ ಪಾರಮಾರ್ಥಿಕ ಇರುವ ಅಂದ್ರೆ ಇಲ್ಲ, ಅದು ಗಾಢ ನಿದ್ರೆಗೆ ಬರೋದಿಲ್ಲ, ಅದು ಬರೀ ವ್ಯವಹಾರಕ್ಕಷ್ಟೇ. ಅದು ಗಾಢ ನಿದ್ರೆಲ್ಲೂ ಇರುವು ಇತ್ತಲ್ವಾ, ನಮ್ಗೆ ಗೊತ್ತಾಗ್ತಾ ಇತ್ತಲ್ಲ, ಅದು ಬದಲಾವಣೆ ಆಗ್ದಿರ ಮೂರ್ ಅವಸ್ಥೆಯಲ್ಲೂ ಇರ್ತೈತೆ. ಅದು ಆತ್ಮನ ಇರುವು. ಇಲ್ಲಿ ಇರುವಿನ ವಿಚಾರ ಮಾತಾಡ್ತಾ ಇಲ್ಲ, ಅರಿವಿನ ವಿಚಾರ. ಇರುವು ಎಲ್ಲ ಒಂದೇನೆ, ಆದ್ರೆ ಅರಿವನ್ನ ಸೇರಿಸ್ಬೇಕಷ್ಟೇ. ಅರಿವು. ಆದ್ದರಿಂದ ಇಲ್ಲಿ ಈಗ ಈ ಪ್ರಾತಿಭಾಸಿಕ ಇರುವು, ವ್ಯಾವಹಾರಿಕ ಇರುವು, ಇವುಗಳಿಗೆ ಪಾರಮಾರ್ಥಿಕ ಅರಿವಿಗೆ, ಪಾರಮಾರ್ಥಿಕ ಅರಿವುಗೆ ಬೇರೆ ಸಹಾಯ ಇರಬೇಕು. ಇದಕ್ಕೆ ಯಾವ್ದು ಇರಬೇಕು? ಅವಸ್ಥೆಗಳು ಸರ್. ಅಲ್ಲ, ಅವಸ್ಥೆಗಳು, ಎಚ್ಚರದ ಅವಸ್ಥೆಯಲ್ಲೇ ನಾವು ಮಾತಾಡ್ತಾ ಇರೋದು. ಅದರಲ್ಲಿ ಮನಸ್ಸು ಎಲ್ಲ ಬೇಕಲ್ವಾ? ಅಂತಃಕರಣ ಬಾಹ್ಯಕರಣಗಳು ಇಲ್ಲದೆ ವ್ಯವಹಾರದ ಅರಿವು ಹೇಗಾಗಕ್ಕೆ ಸಾಧ್ಯ? ಆಗೋದಿಲ್ಲ, ಅದು ಬೇಕಾಗಿರುತ್ತೆ. ಹಾಗಾದ್ರೆ ನೀ ಪ್ರಾತಿಭಾಸಿಕ ಅರಿವಿಗೆ ಯಾವ ಇನ್ಸ್ಟ್ರೂಮೆಂಟ್ಸ್ ನೆಸೆಸರಿ ಇದೆ? ಪ್ರಶ್ನೆ. ಪ್ರಾತಿಭಾಸಿಕ ಅಲ್ಲ, ಇದಕ್ಕೆ ಪಾರಮಾರ್ಥಿಕ ಅರಿವಿಗೆ ಯಾವ ಇನ್ಸ್ಟ್ರೂಮೆಂಟ್ ನೆಸೆಸರಿ ಇದೆ? ಯಾವುದು ಬೇಕಿಲ್ಲ ಸರ್, ನೇರವಾಗಿ ಅರಿತಾ ಇರುತ್ತೆ ಸರ್. ಅದು ಅಷ್ಟೇ. ಇಷ್ಟು ವ್ಯತ್ಯಾಸ ನಿಮಗೆ ಗೊತ್ತಾದ್ರೆ ಸಾಕು. ಸೊ ಎಕ್ಸಾಂಪಲ್ ಯಾವುದು? ಡೈರೆಕ್ಟ್ ಆಗಿ ಅರಿಯುವಂಥದ್ದು ಯಾವ ಇನ್ಸ್ಟ್ರೂಮೆಂಟ್ಸು ಉಪಯೋಗಿಸ್ಕೊಳ್ಳದೆ ಅರಿವು. ಎಕ್ಸಾಂಪಲ್ಗಳು ಕೊಡಕ್ ಬರುತ್ತಾ? ಗಾಢ ನಿದ್ರೆನಲ್ಲಿ ಯಾವ ಇನ್ಸ್ಟ್ರೂಮೆಂಟ್ಸ್ ಉಪಯೋಗಿಸ್ಲಿಲ್ಲ ನಾವು. ಆಯ್ತು. ಆಮೇಲೆ ಅಲ್ಲ, ಎಚ್ಚರಿಕೆಯಲ್ಲೂ ಸಹ ನಾನಿದ್ದೀನಿ ಅನ್ನೋದಿದೆ ಅಲ್ಲ ಸರ್, ಅರಿವು. ನಾನಿದ್ದೀನಿ ಅಂತ ನೇರ, ಯಾರು ರೆಫರೆನ್ಸ್ ಇಲ್ದ್ರೆ ನಾವು ಹೇಳ್ಬೋದು ನಾವಿದ್ದೀವಿ ಅಂತ. ಸೆಕೆಂಡ್ ಥಾಟ್ ಇಲ್ದೇ ಹೇಳ್ಬಿಡ್ಬೋದು ನಾನಿದ್ದೀನಿ. ಹೌದು, ಬಟ್ ಇನ್ನೂ ಸುಲಭವಾಗಿ ಎಲ್ರಿಗೂ ಅರ್ಥ ಆಗುವಂಗೆ ಪಾಮರರಿಗೆ ಇನ್ನೇನು ಎಕ್ಸಾಂಪಲ್ ಕೊಡ್ಬೋದು? ಒಂದು ಗಾಢ ನಿದ್ರೆ ಅನುಭವ, ಇನ್ನೊಂದು ಬೇಕಾದಷ್ಟು ಇರುತ್ತೆ. ಇನ್ಯಾವ ಎಕ್ಸಾಂಪಲ್ ಕೊಡ್ಬೋದು? ಡೈರೆಕ್ಟ್ ಇಂಟ್ಯೂಷನ್ ಇಂದ ನೋಡುವಂಥದ್ದು. ಯಾವ ಇನ್ಸ್ಟ್ರೂಮೆಂಟ್ಸ್ ಹಂಗಿಲ್ಲದೆ ಅದೊಂದೇನೇ ಇರೋದು. ಗಾಢ ನಿದ್ರೆ ಅನುಭವ ಒಂದೇನೇ ಇರೋದು. ಬೇಕು ಎಚ್ಚರ ಕನಸುನು ಆಗ್ಬಿಡುತ್ತೆ. ಹೇಗೆ ಭಿಕ್ಷದಲ್ಲಿದ್ದ ಜನಕ್ ಮಹಾರಾಜ ಕನ್ಸಿಗೆ ಹೋಗ್ಲಿಲ್ಲ, ಕನ್ಸಲ್ಲಿರೋನ್ ಭಿಕ್ಷುಕ ಎಚ್ಚರಕ್ಕೆ ಬರ್ಲಿಲ್ಲ, ಆದ್ರೂ ಅದನ್ನ ಹೇಳ್ತಾನಲ್ಲ, ಅದು ನೇರವಾದ ಅರಿವಿನಿಂದಾನೇ ಹೇಳೋದು. ಅಷ್ಟೇ, ಮುಗಿದೋಯ್ತು. ಬರೀ ಜನಕ್ ಮಹಾರಾಜ ಏನು, ಎಲ್ಲಾರು ಆದಿ ಭೌತಿಕ, ಆದಿ ದೈವಿಕ, ಅರ್ಧ ಡಜನ್ ಎಲ್ಲ ಅಷ್ಟೇ ಅಲ್ವಾ? ಮತ್ತು ಇವೆರಡು ನಿದ್ದೆಗೆ ಬರೋದಿಲ್ಲ. ಅಷ್ಟೇ, ಸಾಕಿಷ್ಟು. ಇಷ್ಟು ತಿಳ್ಕೊಂಡ್ರೆ ಸಾಕು. ಇವು ಮುಂದಕ್ಕೆ ಹೋಗೋಣ. ಈ ಬೇಸ್ ಮೇಲೆ, ಈ ಒಂದು ಇಂಟ್ರೊಡಕ್ಷನ್ ಮೇಲೆ ಹೋಗೋಣ. ಅರಿವಿನಲ್ಲಿ ಇರುವಿನಂತಿರುವಂತೆ 3 ಅಂತಸ್ತುಗಳಿವೆ ಅಂತ ಆಯಿತು. ಇಲ್ಲಿ ಇನ್ನೂ ಸ್ವಲ್ಪ ಸುಲಭವಾಗಿ ಅರ್ಥ ಆಗಬೇಕು. ಇರುವು, ಅರಿವು, ಆನಂದ ಇನ್ನೂ ನಾವು ನೋಡಿಲ್ಲ, ಬಟ್ ಇಲ್ಲಿಗೆ ಸೇರಿಸ್ಕೊಂಬಿಡಿ. ಮುಂದಕ್ಕೆ ನಮ್ಗೆ ತುಂಬ ಸುಲಭ ಆಗಿದೆ. ಹೇಗೆ? ಇನ್ನೂ ಸುಲಭವಾಗಿ ಅರ್ಥ ಆಗಬೇಕು. ಹೇಗೆ ಸೇರಿಸ್ಕೊಂತೀರ? ಈಗ ಫಾರ್ ಎಕ್ಸಾಂಪಲ್, ಗೊತ್ತಾಯಿತು, ನಾನಿದ್ದೀನಿ.
ಹಾಗೆ ಅರಿವನ್ನ ಹೇಗೆ ಪ್ರೂವ್ ಮಾಡ್ತೀರಾ? ಅರಿವಿದೆ ಅಂತ ಹೇಗೆ ಪ್ರೂವ್ ಮಾಡ್ತೀರಾ? ನಾನು ಇದ್ದೀನಿ ಆಯಿತು, ಇರವು, ನಾನಿದ್ದೀನಿ, ಎಕ್ಸಿಸ್ಟೆನ್ಸ್ ಆಯಿತು. ಅರಿವನ್ನ ಹೆಂಗೆ ಪ್ರೂವ್ ಮಾಡ್ತೀರಾ? ಹಾಗೆ ಕಷ್ಟ ಇದೆಯಾ? ಇವಾಗ ನಿದ್ರೆಯಿಂದ ಎದ್ದಿದ ತಕ್ಷಣನೇ ಎಲ್ಲ ಒಟ್ಟಿಗೆ ತೋರ್ಕೊಳುತ್ತಲ್ಲ, ಅದು ನಾನು ಅರಿತಾ ಇರೋದಕ್ಕೆ ಎಲ್ಲ ತೋರ್ಕೊಳೋದು. ಕರೆಕ್ಟು. ಅಷ್ಟು ಕಷ್ಟಪಡ್ಬೇಕು. ನಾನು ಇದ್ದೀನಿ, ಇರವು ಹೇಗೆ ಗೊತ್ತಾಯ್ತು? ನಾನ್ ಸಗಣಿ ಮುದ್ದೆ ಅಲ್ಲ. ಅಲ್ಲ, ಅದು ಬೇರೆ. ನಾನು ಇದ್ದೀನಿ ಎಲ್ಲರೂ ಹೇಳ್ತಾರೆ, ಯಾರನ್ನು ಕೇಳ್ರಿ ಹೇಳ್ತಾರೆ. ಯಾವುದರಿಂದ ಗೊತ್ತಾಯ್ತು ನಾನಿದ್ದೀನಿ ಅಂತ? ಅರಿವಿನಿಂದಾನೆ. ಅದು ಅರಿವು ಮುಗಿದು ಹೋಯ್ತು ಅಷ್ಟೇ. ಎಷ್ಟು ಸಿಂಪಲ್ ಆಗಿದೆ. ಈ ಗಾಢನಿದ್ರೆಯಲ್ಲಿ ನಾನಿದ್ದೆ. ನಾನು ಅಂದರೆ ಯಾರು? ಗಾಢನಿದ್ರೆಯಲ್ಲಿ ನಾನಿದ್ದೆ ಅಂತ ಎಲ್ಲರೂ ಹೇಳ್ತೀವಿ. ಇಲ್ಲಿ ನಾನು ಅಂದರೆ ಯಾವುದು? ಗಾಢನಿದ್ರೆ. ಅರಿವು ಆತ್ಮ. ಆತ್ಮ ಹೇಳಿ, ಆತ್ಮ ಹೇಳಿ. ಆಯ್ತು. ಈಗ ನಾನು ಇದ್ದೆ. ಈಗ ಎಚ್ಚರದಲ್ಲಿ ನಾನಿದ್ದೆ ಅಂತ ಹೇಳ್ತೀವಲ್ಲ, ಯಾವುದನ್ನು ಹೇಳ್ತೀವಿ ನಾವು ಎಚ್ಚರದಲ್ಲಿ ನಾನಿದ್ದೆ ಅಂತೀವಲ್ಲ? ಶರೀರ ಜೀವಪ್ಪನ್ನ. ಜನಕ ಮಹಾರಾಜನ ಕನಸಿನಲ್ಲಿ ನಾನಿದ್ದೆ ಅಂತೀವಿ, ಯಾವುದಕ್ಕೆ ಹೇಳ್ತೀವಿ? ಭಿಕ್ಷುಕ ಅಲ್ಲಿ ಇನ್ನೊಂದು ರೂಪದಲ್ಲಿ ತೋರ್ತಾ ಇದ್ನಲ್ಲ, ಅವನು ಜೀವಪ್ಪನೇ. ಗಾಢನಿದ್ರೆಯಲ್ಲೂ ನಾನು ಇದ್ದೆ, ಯಾವುದಕ್ಕೆ ಹೇಳ್ತೀವಿ? ವಸ್ತು ಆತ್ಮನಿಗೆ. ಈಗ ಇವೆಲ್ಲ ಹೇಳ್ತೀವಲ್ಲ, ಉತ್ತರ ಯಾವುದರಿಂದ ಹೇಳ್ತೀವೋ ಅದು ಅರಿವು ಅಲ್ವಾ? ಮುಗ್ದೋಯ್ತು ನೋಡ್ರಿ. ಎಚ್ಚರದಲ್ಲಿ ನಾನಿದ್ದೀನಿ, ಅರಿವಿನಿಂದಲೇ ಹೇಳಬೇಕು. ಕನಸಿನಲ್ಲಿ ನಾನಿದ್ದೆ, ವಸ್ತು ಬೇರೆ ಬೇರೆ, ಅರಿವಿನಿಂದಲೇ ಹೇಳಬೇಕು. ಇನ್ನು ಗಾಢನಿದ್ರೆಯಲ್ಲಿ ನಾನಿದ್ದೆ ಅನ್ನೋದು ಯಾವುದರಿಂದ ಗೊತ್ತಾಯ್ತೋ ಅದು ಅರಿವು. ಆದ್ದರಿಂದ ಇರುವಿಗಿಂತ ಅರಿವಿಗೆ ಹೆಚ್ಚು ಪ್ರಾಮುಖ್ಯತೆ ಇದೆ. ಯಾಕೆ ಅಂತಂದರೆ ಅರಿವಿ ಇಲ್ಲದೆ ಇದ್ದು ಇರುವಿದ್ರೆ ಲಾಭ ಇಲ್ಲ. ಗೊತ್ತಾಗೋದು ಯಾರಿಗೆ? ಯಾವುದರಿಂದ ಗೊತ್ತಾಗುತ್ತೆ ಅಷ್ಟೇ. ಆದ್ದರಿಂದ ಇದು ತುಂಬ ಇಂಪಾರ್ಟೆಂಟ್. ಹಾಗಾದರೆ ಅವಸ್ಥೆಗಳಲ್ಲಿ ಯಾವ ಅರಿವು ಇಲ್ಲವೇ ಇಲ್ಲವಾ? ಪ್ರಶ್ನೆ ಹಾಕ್ತಾ ಇದ್ದಾರೆ. ಸರಿ ಸ್ವಾಮಿ, ನೀವೇನೋ ಇದು ಪಾರಮಾರ್ಥಿಕ ಅರಿವು ಅಂತಂದರೆ, ಹಾಗಾದರೆ ದೃಶ್ಯ ಪ್ರಪಂಚ ಅವಸ್ಥೆ ಅಂದರೆ ಎಚ್ಚರದಾಗಲಿ ಕನಸಿನಾಗಲಿ ಅಲ್ಲಿ ಯಾವುದು ಅರಿವುಗಳೇ ಇಲ್ಲವಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದೆಯೇ ಇಲ್ವಾ? ಇದೆ ಸರ್, ಇದೆ. ಯಾವುದು? ಅಲ್ಲಿ ವ್ಯಾವಹಾರಿಕ ಅರಿವು, ಅಲ್ಲಿ ಎಚ್ಚರಿಕೆ ವ್ಯಾವಹಾರಿಕ ಅರಿವು. ಎಚ್ಚರಿಕೆ ದೃಶ್ಯ ಪ್ರಪಂಚದಲ್ಲಿ ಮತ್ತೆ ಪರಿಬಾರ ಎರಡು ಇರುತ್ತೆ ಸರ್, ಎರಡು ಅರಿವು ಇರುತ್ತೆ. ಆದ್ದರಿಂದ ಎಚ್ಚರದಲ್ಲಿ ನಾನು ಅರಿಯುತ್ತೇನೆ, ಮನಸ್ಸು ಅರಿಯುತ್ತದೆ, ಇಂದ್ರಿಯಗಳು ಅರಿಯುತ್ತದೆ. ನೋಡ್ರಿ, ಇದನ್ನು ಯಾರಾದರೂ ಸ್ವಲ್ಪ ಬಿಡಿಸ್ರಿ. ಮನಸ್ಸು ಅರಿಯುತ್ತೆ ಅಂತೀವಿ, ಅಲ್ಲಿ ಯಾರಾದರೂ ಬಿಡಿಸಿ. ಮನಸ್ಸು ಅಂತಂದರೆ ಎಲ್ಲವನ್ನೂ ಹೇಳಬೇಕು. ಇಲ್ಲಿ ಮನಸ್ಸು ಮಾತ್ರ ಹೇಳಿದ್ದಾರೆ. ಮನಸ್ಸು ಅಂದರೆ ಯಾವ್ಯಾವುದು ಮನಸ್ಸು ಅಂದರೆ? ಎಲ್ಲ ಅಂತಃಕರಣಗಳು ಹೇಳುತ್ತೆ. ಅಂತಃಕರಣಕ್ಕೆ ಹೇಳ್ಬೋದು ಸರ್, ಹೇಳ್ಬೋದು. ಅದೇ ತಿಳ್ಕೊಂತಾ ಇದೆ ಅನ್ಕೊಬಿಡುತ್ತೆ. ಮನಸ್ಸೇ ತಿಳ್ಕೊಂತಾ ಇದೆ, ಬುದ್ಧಿನೇ ತಿಳ್ಕೊಂತಾ ಇದೆ, ತಿಳ್ಕೊಂತಾ ಇದೆ ಅಂತ ಹೇಳುತ್ತೆ. ಆಕ್ಚುಲ್ ಆಗಿ ತಿಳ್ಕೊಳ್ಳೋದು ಆತ್ಮದ ಬೆಳಕಲ್ಲಿ ತಿಳ್ಕೊಂತಾ ಇದೆ. ಆ ಥರ ಡಿಫ್ರೆನ್ಸ್ ಇದೆ ಅಲ್ಲಿ ಅಷ್ಟೇ ಸರ್, ಅರಿವಲ್ಲಿ ಡಿಫ್ರೆನ್ಸ್ ಇದೆ. ಕರೆಕ್ಟು. ಈಗ ನನಗೆ ಒಂದೊಂದರಲ್ಲೂ ಏನೇನು ಜ್ಞಾನ ಆಗುತ್ತೆ ಹೇಳಬೇಕು. ಅಂತಃಕರಣ ಅಂದರೆ 4 ಇರುತ್ತೆ. ಅದರಲ್ಲಿ 4 ಜ್ಞಾನಗಳು ಯಾವ್ಯಾವುದು ಅಂತ ಹೇಳಬೇಕಷ್ಟೇ. ಮನಸ್ಸಿನ ಕೆಲಸ ಏನು, ಬುದ್ಧಿ ಕೆಲಸ ಏನು, ಚಿತ್ತದ ಕೆಲಸ ಏನು, ಅಹಂಕಾರದ ಕೆಲಸ ಏನು, ಅದು ಕೇಳ ಅರಿವಿನಲ್ಲಿ ಹೇಳಬೇಕು. ಅರಿವಿನ ಥರ ರೂಪದಲ್ಲಿ ಹೇಳಬೇಕು. ಹೇಗೆ? ಮನಸ್ಸು ನೋಡುತ್ತೆ, ಕಣ್ಣಿನಿಂದ ನೋಡುತ್ತೆ, ನೋಡಿದ್ದು ಮನಸ್ಸು ಏನು ಅಂತ ತಿಳ್ಕೊಳ್ಳುತ್ತೆ. ಅದನ್ನ ಅದ್ರ ಹಿಂದೆಗಡೆ ಇರುವಂತ ಬುದ್ಧಿಗೆ ಕಳ್ಸ್ಕೊಡುತ್ತೆ. ಆ ಬುದ್ಧಿ ನಿಶ್ಚಯ ಮಾಡುತ್ತೆ ಏನು ಅಂತ. ಅದ್ರ ಹಿಂದ್ಗಡೆ ಚಿತ್ತ ಇರ್ತೈತಿ, ಅದ್ರಲ್ಲಿ ಅದು ಸ್ಟೋರ್ ಆಗಿರ್ತೈತಿ ಏನೇನು ವಿಷಯಗಳೆಲ್ಲ, ಅದು ಅಲ್ಲಿಗೆ ಕಳ್ಸ್ಕೊಳ್ತೆ. ಅದ್ರ ಹಿಂದೆಗಡೆ ನಾನು ಅನ್ನೋನು
ಈ ಜೀವಪ್ಪನ್ಗೆ ಕಳ್ಸ್ಕೊಡುತ್ತೆ. ಅಲ್ಲಿಗೆ ಮನಸ್ಸು ಸಂಕಲ್ಪ ವಿಕಲ್ಪವನ್ನ ಮಾಡುತ್ತೆ, ಅಷ್ಟು ಹೇಳಿದ್ರು ಸಾಕು. ಬುದ್ಧಿ ಡಿಸೈಡ್ ಮಾಡುತ್ತೆ ಅಲ್ವಾ, ನಿಶ್ಚಯ ಮಾಡುತ್ತೆ. ಚಿತ್ತ ಹಿಂದಿಂದು ಈಗಿಂದು ಮುಂದಿಂದು ನೆನೆಸ್ಕೊಳುತ್ತೆ. ಇವೆಲ್ಲ ಜ್ಞಾನ ಅಲ್ವಾ, ಅರಿವಲ್ವಾ. ಹಾಗೆ ಅಹಂಕಾರ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಹಿಂಗೆಲ್ಲ ಪಡುತ್ತೆ. ಇದು ಅಂತಃಕರಣದಲ್ಲಾಯಿತು. ಇನ್ನು ಜ್ಞಾನೇಂದ್ರಿಯಗಳಲ್ಲಿ ಹೇಗೆ ಅರಿವು ಇದೆ ಅಂತ, ಜ್ಞಾನೇಂದ್ರಿಯಗಳಲ್ಲಿ ಅದೇ ರೀತಿ ಇದೇ ರೀತಿ ಹೇಳಬೇಕು. ಕಣ್ಣು ವಸ್ತುಗಳನ್ನ ಅಷ್ಟೇ ನೋಡುತ್ತೆ, ಕಣ್ಣು ಬಣ್ಣ ಮತ್ತೆ ಅದರ ಆಕಾರ ನೋಡುತ್ತೆ ಅಷ್ಟೇ ಕಣ್ಣಿನ ಕೆಲಸ. ಕಿವಿ ಕೇಳಿಸ್ಕೊಳುತ್ತೆ, ಅದು ಶಬ್ದನ ಏನು ಅಂತ ಕೇಳಿಸ್ಕೊಳುತ್ತೆ. ಮೂಗು ವಾಸನೆ ಮಾತ್ರ ತಗೊಳುತ್ತೆ. ಇನ್ನ ಚರ್ಮ ಸ್ಪರ್ಶ ಅದು ಹೆಂಗಿದೆ, ಮೃದುವಾಗಿದ್ಯಾ ಗಟ್ಟಿಯಾಗಿದ್ಯಾ ಅಂತ ತಿಳ್ಕೊಳುತ್ತೆ. ಇನ್ನ ನಾಲ್ಗೆ ರುಚಿ ನೋಡುತ್ತೆ ಅಷ್ಟೇ. ಅಲ್ಲಿಗೆ ಇವೆಲ್ಲ ಜ್ಞಾನ ಅಲ್ವಾ, ಜ್ಞಾನನೇ ಅಷ್ಟೇ ಜ್ಞಾನ. ಹಾಗೆ ಇನ್ನು ಕರ್ಮೇಂದ್ರಿಯಗಳಲ್ಲಿ ಏನತ್ರ ಜ್ಞಾನ ಇಲ್ಲದೆ ಇದ್ರು ಹೋಗೋದು ಬರೋದು, ಅಥವಾ ಈ ಚರ್ಮ ದೇಹದಲ್ಲಿ ಪೂರ್ತಿ ಇರೋದ್ರಿಂದ ಇದು ಮೆತ್ತಗಿದೆ ಇದು ಗಟ್ಟಿ ಇದೆ, ಸೋಫಾ ಮೇಲೆ ಕೂತ್ಕೊಂಡ್ರೆ ಕಲ್ಲಿನ ಮೇಲೆ ಕೂತ್ಕೊಂಡ್ರೆ ವ್ಯತ್ಯಾಸ ಗೊತ್ತಾಗಲ್ವಾ. ಆಮೇಲೆ ಬಿಸಿ ಯಾವುದು ತಣ್ಣಗೆ ಯಾವುದಿದೆ ಗೊತ್ತಾಗಲ್ವಾ. ಈಗ ಶೆಕೆ, ಚಳಿಗಾಲದಲ್ಲಿ ಚಳಿ, ಇವೆಲ್ಲ ಗೊತ್ತಾಗೋದಿಲ್ಲ, ಚರ್ಮಕ್ಕೆ ಗೊತ್ತಾಗೋದಿಲ್ಲ. ಆದ್ದರಿಂದ ಹೀಗೆ ನಾವು ಹೇಳ್ತಾ ಇರ್ತೀವಿ, ಹೀಗೆ ಜ್ಞಾನ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಓಕೆ, ಒಟ್ಟಿನಲ್ಲಿ ಇವನ್ನೆಲ್ಲ ವ್ಯಾವಹಾರಿಕ ಅರಿವು ಅಂತಾರೆ. ಈ ವಸ್ತುಗಳು ಇದೆ ಅಂತಂದಾಗ ಇರುವು. ಈ ವಸ್ತುಗಳನ್ನೇ ಜೀವಪ್ಪ ಇದ್ದಾನೆ, ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕ ಇದೆ, ಮತ್ತು ಅಂತಃಕರಣದಲ್ಲಿ 4 ಇದೆ, ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳಲ್ಲಿ 5 ಇದೆ, ಪ್ರಾಣಗಳಿದೆ, ಎಲ್ಲವೂ ಇರುವು. ಇದೆ ಇದೆ ಇದೆ. ಯಾವುದರಿಂದ ಗೊತ್ತಾಯಿತು ಅವು ಇದೆ ಇದೆ ಅಂತಂದರೆ ಅರಿವು. ಮುಗ್ದೋಯ್ತಪ್ಪ, ಅಲ್ಲಿಗೆ ಇಷ್ಟ ಆಯಿತು. ಇಲ್ಲಿ ಒಂದು ಪ್ರಶ್ನೆ ತಗೊಂತಾರೆ, ಅಲ್ಲ ಸ್ವಾಮಿ, ಇದು ಇಷ್ಟು ನಾವೆಲ್ಲ ಕರೆಕ್ಟಾಗಿ ಗೊತ್ತಾಯ್ತು, ಅಲ್ಲಿಗೆ ಏನಾಯಿತು? ಈ ಒಳಗಡೆ ನಮ್ಗೆ ಇರೋ ಇವನು ಚೈತನ್ಯ ಸ್ವರೂಪನೋ, ಆದ್ದರಿಂದ ಬೆಳಕು ಕಾಣಿಸ್ತಾ ಇದೆ, ಅಂದರೆ ಅರಿವಾಗ್ತಾ ಇದೆ. ಈಗ ಬರಿಯ ಬೆಳಕಾಗಲಿ, ಹೊರಗಡೆ ಬೆಳಕಿದೆ, ಯಾವುದಾದ್ರೂ ವಸ್ತು ಕಾಣಬೇಕಾದ್ರೆ ಬೆಳಕಿರಬೇಕು, ಕರೆಕ್ಟು. ಈಗ ಬೆಳಕೇ ಅರಿವಾ ಅಂತ ಪ್ರಶ್ನೆ ಕೇಳ್ತಾ ಇದ್ದೀನಿ. ಆಮೇಲೆ ಬೆಳಕಿನಿಂದ ತೋರುವ ಪದಾರ್ಥಗಳಾಗಲಿ ಅರಿವು ಇಲ್ಲವೆಂದರೆ ಒಪ್ಪಬಹುದು. ಬೆಳಕಿಗೆ ಅರಿವಿಲ್ಲ, ಬೆಳಕು ತೋರಿಸುತ್ತೆ, ಬೆಳಗುತ್ತೆ, ಅದರ ಮೇಲೆ ಬೆಳಕು ಬಿಡುತ್ತಷ್ಟೇ. ಯಾವುದು ಸೂರ್ಯನ ಬೆಳಕು ಇವೆಲ್ಲ. ಹಾಗೆ ಈ ಅವನು ಎಷ್ಟೇ ಹೊಳೀಲಿ, ಆದಿ ದೈವಿಕವನ್ನು ಶೈನ್, ಮಿಂಚುವುದು, ಹೊಳೆಯುವುದು ಅಂತಾರೆ ಅಂತ ಗೊತ್ತಾಯ್ತು ನನಗೆ. ಸೂರ್ಯ, ಚಂದ್ರ, ನಕ್ಷತ್ರ ಇವೆಲ್ಲ ಮಿಂಚುತ್ತೆ, ಶೈನ್ ಅಂತೀವಿ. ಅದಕ್ಕೆ ದೇವತೆಗಳಿಗೂ ಅದೇ ಹೆಸರು, ಎಲ್ಲರೂ ದೇವತೆಗಳು ಇವರೆಲ್ಲರಿಗೂ ಅದೇ ಹೆಸರು ಹೇಳ್ತಾರೆ. ಆದ್ದರಿಂದ ಇವೆಲ್ಲವೂ ಜಡ ಅಲ್ವಾ. ಜಡ ಆದರೆ ಇವಕ್ಕೆ ಅರಿವಿರುತ್ತೆ ಅಂದರೆ ಹೇಗೆ? ಆದರೆ ನಮ್ಮಂತೆ ಈ ಪ್ರಪಂಚದಲ್ಲಿ ಇದ್ದುಕೊಂಡು ನಮ್ಮೊಡನೆ ವ್ಯವಹರಿಸುತ್ತಿರುವ ಜೀವರುಗಳಿಗೆ ಯಾರಿಗೂ ಅರಿವೇ ಇಲ್ಲವೆಂದರೆ ಹೇಗೆ? ಈ ಇವುಗಳಿಗೇನೋ ಇಲ್ಲಪ್ಪ, ಯಾವುದೋ ಕಲ್ಲಿಗಿಲ್ಲ, ಬಂಡೆಗಿಲ್ಲ, ಇವಕ್ಕೆಲ್ಲ ಹೇಳ್ರಿ. ಗಿಡ ಮರಗಳಿಗಿಲ್ಲ, ಗಿಡ ಮರಗಳು ಬೇಡ, ಕಲ್ಲು ಇವಕ್ಕೆಲ್ಲ ಇಲ್ಲ, ಜಡ. ಬೆಳಕು ಇಲ್ಲ, ಸೂರ್ಯನಿಗಿಲ್ಲ, ಚಂದ್ರನಿಗಿಲ್ಲ, ಇವೆಲ್ಲ ಹೇಳ್ಬಿಡ್ತೀರ ಅಂತ ಇಟ್ಕೊಳ್ರಿ, ನಕ್ಷತ್ರಗಳಿಗಿಲ್ಲ ಅಂತ. ಆದರೆ ನಮ್ಮಂಗೆ ಹೊರಗಡೆ ಇರೋ ಜೀವಿಗಳಿಗೂ ಅರಿವಿಲ್ಲ ಅಂತ ಹೇಳಕ್ ಬರುತ್ತಾ? ಅವರು ಚೈತನ್ಯವಾಗಿರ್ತಾರೆ ಅಂತ ಹೇಳೋದಲ್ಲಿ. ಜನರಲ್ಲಿ ಅರಿವು ಇರುವುದೆಂದು ಅದು ವ್ಯವಹಾರದಿಂದಲೂ ಉಪದೇಶದಿಂದಲೂ ಇಲ್ಲಿ ಓದ್ಬಿಡ್ತೀನಿ. ಈಗ ಇಷ್ಟಂತೂ ನಿಮಗೆ ಗೊತ್ತಾಯಿತು. ಇಲ್ಲಿ ಫಸ್ಟ್ ಎತ್ಕೊಂತಾನೆ ಓದ್ತೀನಿ, ಇದರ ಸಾರಾಂಶ ಹೇಳಬೇಕು. ಜನರಲ್ಲಿ ಅರಿವು ಇರುವುದೆಂದು ಅದು ವ್ಯವಹಾರದಿಂದಲೂ ಉಪದೇಶದಿಂದಲೂ ಬೆಳೆಯುವುದೆಂದು ನಂಬಿಕೊಂಡಿರ್ತೀವಿ. ನಾವೆಲ್ಲರೂ ನಡೆಯುತ್ತಿದ್ದೇವೆ. ಈಗ ವಿದ್ಯಾಭ್ಯಾಸ ಪದ್ಧತಿ ಬಂದಿದೆ, ಅವಾಗ ಏನಾಗುತ್ತೆ, ಇನ್ನೂ ನಮ್ಮ ಅರಿವು
ಬೆಳವಣಿಗೆ ಆಗತ್ತೆ, ನಮ್ಮ ಮನಸ್ಸು ಬುದ್ಧಿಗಳು ಬೆಳೆಯುತ್ತೆ. ಆವಾಗ ಶತ್ರು ಯಾರು, ಮಿತ್ರ ಯಾರು, ಮಧ್ಯಸ್ಥೆ ಯಾರು, ದ್ವೇಷ ಯಾರು, ಬಂಧು ಯಾರು ಗೊತ್ತಾಗುತ್ತೆ. ಜನರು ಒಬ್ಬರಿಗೊಬ್ಬರು ಉಪಕಾರ ಮಾಡೋದಕ್ಕೂ ಅಪಕಾರ ಮಾಡೋದಕ್ಕೂ ಇವೆಲ್ಲ ಸಹಾಯ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಇಷ್ಟು ಹೇಳಿದ್ರೆ ಇದು ಏನಂತ ಹೇಳ್ಬೇಕು, ಇದ್ರ ಸಾರಾಂಶ ಯಾರಾದರೂ ಹೇಳ್ತೀರಾ? ವ್ಯಾವಹಾರಿಕ ಇರುವು ಸರ್, ಇದೆಲ್ಲಾನು ವ್ಯವಹಾರದಲ್ಲಿ ಬೇಕಾಗುತ್ತೆ. ಇದೆಲ್ಲಾನು ನಾವು ಚಿಕ್ಕವರಿದ್ದಾಗ ಸ್ವಲ್ಪ ಏನು ಗೊತ್ತಾಗ್ತಾ ಇಲ್ಲ, ಆಮೇಲೆ ದೊಡ್ಡವ್ರಾಗ್ತಾ ತಿಳುವಳಿಕೆ ಬಂತು, ಮತ್ತೆ ವಯಸ್ಸಾದ್ಮೇಲೆ ಕಡಿಮೆ ಆಯ್ತು. ಇದೆಲ್ಲ ವ್ಯವಹಾರಕ್ಕೆ. ಸರಿ, ಇಲ್ಲಿ ಪ್ರಶ್ನೆ ಏನು ಅಂತಂದ್ರೆ, ಇಷ್ಟು ವಿಚಾರದಿಂದ ಮೊದಲು ಮಕ್ಕಳಲ್ಲಿ ಅರಿವಿರೋದಿಲ್ಲ. ಆಮೇಲೆ ಸ್ವಲ್ಪ ದೊಡ್ಡವರಾದ್ಮೇಲೆ ತಂದೆ ತಾಯಿಗಳು ಅವ್ರಿಗೆ ಬೋಧನೆ ಮಾಡಿದ್ಮೇಲೆ ಅರಿವು ಬೆಳೆಯಕ್ಕೆ ಶುರುವಾಗುತ್ತೆ. ಸ್ಕೂಲ್ಗೆ ಹೋದ್ಮೇಲೆ ಟೀಚರ್ಗಳು, ಗುರುಗಳು ಅವ್ರಿಗೆ ಹೇಳ್ಕೊಡ್ತಾರೆ. ಆಗ ಅರಿವು ಇನ್ನೂ ಬೆಳೆಯುತ್ತೆ ಅಲ್ವಾ? ಹಾಗೆ ಬರೀ ಪ್ರಾಣಿಗಳು, ಇದು ಮನುಷ್ಯರಿಗೆ ಮಾತ್ರನಾ? ಇವನು ಶತ್ರು, ಇವನು ಮಿತ್ರ, ಇವನು ನನಗೆ ಸಹಾಯ ಮಾಡ್ತಾನೆ, ಇವನು ನನಗೆ ಸಹಾಯ ಮಾಡಲ್ಲ, ಇವನು ಒಳ್ಳೆಯವನು, ಇವನು ಕೆಟ್ಟವನು ಗೊತ್ತಾಗೋದು ಪ್ರಾಣಿಗಳು ಗೊತ್ತಾಗಲ್ವಾ? ಪ್ರಶ್ನೆ ಕೇಳ್ತಾರೆ. ಪ್ರಾಣಿಗಳಿಗೆ, ದೇವತೆಗಳಿಗೆ ಎಲ್ಲ ಗೊತ್ತಾಗುತ್ತೆ ಸರ್. ಪ್ರಾಣಿಗಳಿಗೂ ಗೊತ್ತಾಗುತ್ತೆ. ನಾಯಿಗೆ ತನ್ನ ಯಜಮಾನ ಯಾರು, ಬೇರೆಯವ್ರು ಯಾರು ಗೊತ್ತಾಗಲ್ವಾ? ಹೇಗಿದೆ ಗೊತ್ತಾಗುತ್ತೆ. ಏನೂ ಬೇಡ, ನಿಮ್ಮ ಬೀದಿ ನಾಯಿ, ನಮ್ಮ ಮನೆ ಪಕ್ಕದಲ್ಲಿ ನಾಯಿ ಇದೆ, ನಮ್ಮವ್ರು ಯಾರಿಗೂ ಬೋಗಳಲ್ಲ. ಅದು ಯಾರೋ ಹೊಸಬರು ಬರಲಿ ನೋಡೋಣ, ಡೆಲಿವರಿ ಬಾಯೋ ಯಾರಾದರೂ ಏನು ಶಬ್ದ ಮಾಡುತ್ತದು, ಏಯ್ ಸುಮ್ಮನೆ ಅವರು ನಮ್ಮವರೇ ಅವರು ಅಂತ ಅಂದರೆ ಸುಮ್ಮನೆ ಆಗುತ್ತೆ. ಹೇಗಿದೆ ನೋಡ್ರಿ, ಅದಕ್ಕೂ ಗೊತ್ತಾಗುತ್ತೆ ಶತ್ರು ಯಾರು, ಮಿತ್ರ ಯಾರು, ಹೊರಗಡೆಯವ್ರು ಯಾರು, ನನಗೆ ಅನ್ನ ಹಾಕೋರು ಯಾರು. ಹೆಂಗಿದೆ ನೋಡ್ರಿ, ಪ್ರಾಣಿಗಳಿಗೂ ಅಲ್ಲಿಗೆ ಅರಿವಿದೆ ಅಂತ ಆಯಿತು. ಇಷ್ಟು ಮಾತ್ರ ಅಲ್ಲ, ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಒಟ್ಟಿನಲ್ಲಿ ಅರಿವು ಬೆಳೆಯೋದು, ಜಾಸ್ತಿ ಆಗೋದು, 60 ವರ್ಷ ಆದಮೇಲೆ ಅರಳೋ ಮರಳೋ. ಆಮೇಲೆ ಇನ್ನು ಇಷ್ಟಕ್ಕೆ ನಿಲ್ಲಿಸ್ಲಿಲ್ಲ. ಈಗ ನಾವು ಕೆಲವರು ಶಾಸ್ತ್ರ ಓದ್ಕೊಂಡು ಮಾಡಿಕೊಂಡು ಏನೋ ದೇವರು ದಿಂಡ್ರು ಅಂತ ಹೇಳೋರು, ಸ್ವಲ್ಪ ಭಯ ಭಕ್ತಿ ಇರೋರು, ಸ್ವಾಮಿ ಸತ್ರೆ ಎಲ್ಲಿ ಹೋಗ್ತೀವಿ, ಮೊನ್ನೆ ಮಾಡಿದ್ವಲ್ಲ ಜರ್ನಿ ಆಫ್ಟರ್ ದಿ ಡೆತ್ ಅಂತ, ಪಾಪ ಪುಣ್ಯ ಉಂಟಾ, ಪುನರ್ಜನ್ಮ ಉಂಟಾ, ಇವುಗಳನ್ನೆಲ್ಲ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಅಲ್ಲಿಗೆ ಅರಿವು ಒಂದು ಮೆಟ್ಲು ಮೇಲೆ ಹೋದಂಗಾಯ್ತು. ಸೊ ಅಲ್ಲಿಗೆ ಈ ಸ್ಥೂಲ ಶರೀರ ನಾನಲ್ಲ, ಇದನ್ನು ಊತಾಕ್ತಾರೆ ಅಥವಾ ಸುಟ್ಟಾಕ್ಬಿಡ್ತಾರೆ. ಇದಕ್ಕಿಂತ ಹಿಂದೆಗಡೆ ಒಂದಿದೆ ಸೂಕ್ಷ್ಮ ಶರೀರ. ಅದಕ್ಕೆ ಸತ್ತಾಗ ಹೋದರು, ಮೊನ್ನೆ ಹೋದವ್ರು ಯಾರು, ಎದುರುಗಡೆ ಗುಂಡು ಕಲ್ತರ ಇಟ್ಕೊಂಡಿದ್ದೀರಲ್ಲ, ಇನ್ನೂ ಸ್ಮಶಾನಕ್ಕೆ ತಗೊಂಡೋಗಿದೆ, ಇವರು ಯಾರು, ವ್ಯತ್ಯಾಸ ಗೊತ್ತಾಗ್ತಾ ಇದೆಯಲ್ಲ. ಇವುಗಳೆಲ್ಲ ಅರಿವಿನಿಂದಲೇ ಗೊತ್ತಾಗ್ತಾ ಇರೋದು. ಇರಲಿ, ಅಲ್ಲಿಗೆ ಪರಲೋಕದ ವಿಚಾರ, ಇನ್ನು ಕರ್ಮಕಾಂಡ ಅದರ ವಿಚಾರ, ಇನ್ನು ಜ್ಞಾನಕಾಂಡ ಅದರ ವಿಚಾರ, ಜ್ಞಾನಕಾಂಡಕ್ಕಿಂತ ಉಪಾಸನ ಕಾಂಡ, ಅದಾದಮೇಲೆ ಜ್ಞಾನಕಾಂಡ, ಮೋಕ್ಷವನ್ನೇ ಪಡಿಬೇಕು ಅನ್ನೋದು. ಈ ಎಲ್ಲವೂ ಅರಿವೇ ಅಲ್ಲವಾ? ಆಯಿತು. ಇನ್ನು 60 ವರ್ಷ ಆದಮೇಲೆ ಈ ಅರಿವು ಕಡಿಮೆ ಆಗ್ತಾ ಬರುತ್ತೆ ಅಲ್ವಾ? ಅಲ್ಲಿ ಏನಾಯಿತು, ಈ ವ್ಯಾವಹಾರಿಕ ಅರಿವು ಮೊದಲು ಇಲ್ಲ, ಜಾಸ್ತಿ ಆಯಿತು, ಮತ್ತು ಬದಲಾವಣೆ ಆಯಿತು. ಕೆಲವರಲ್ಲಿ ಜಾಸ್ತಿ ಇದೆ, ಕೆಲವರಲ್ಲಿ ಕಡಿಮೆ ಇದೆ. 60 ಆದಮೇಲೆ ಅರಳೋ ಮರಳೋ ಕಡಿಮೆ ಆಗಕ್ಕೆ ಶುರುವಾಯಿತು. ಅದಕ್ಕೋಸ್ಕರ ಈ ಅರಿವನ್ನ ಏನಂತ ಕರಿಬೋದು ಸ್ವಾಮಿ? ನಿಮ್ಗೆ ಅರ್ಥ ಆಯ್ತಾ ಪಾಯಿಂಟು? ಇದು ಇಟ್ಕೋಬೇಕು. ಏನಂತಾರೆ, ಇಷ್ಟು ವೇರಿಯೇಷನ್ಸ್ ಆಗ್ತಾ ಇದೆಯಾ ಇಲ್ವೋ ಅರಿವು? ಅನಾತ್ಮದಲ್ಲಿದೆ, ಸರಿ, ಕರೆಕ್ಟು. ಬಟ್ ಇದನ್ನ ಏನಂತ ಕರಿಬೋದು? ಇವು ಪಾರಮಾರ್ಥಿಕ ಅರಿವ, ವ್ಯಾವಹಾರಿಕ ಅರಿವ? ವ್ಯಾವಹಾರಿಕ ಅರಿವು. ಪಾರಮಾರ್ಥಿಕ ಅರಿವು ಏರುಪೇರಾಗುತ್ತಾ ಹಿಂಗೆ? ಪ್ರಶ್ನೆ ಅಷ್ಟೇ. ನಿಮ್ಗೆ ಇಷ್ಟು ಪಾಯಿಂಟಿಂದ ಅಷ್ಟು ತಿಳಿದಿದ್ರೆ ಬೇಕಾದಷ್ಟು ಆಯ್ತು. ಅದೇ ರೀತಿ ಇರವೂ ಕೂಡ
ಏರುಪೇರಾಗೋದಿಲ್ಲ. ಇರವು ಅಂದರೆ ಯಾವ್ದು ತಗೋಬೇಕಿಲ್ಲಿ? ಇರುವು ಏರುಪೇರಾಗೋದಿಲ್ಲ ಅಂದರೆ ಯಾವ್ದು ತಗೋಬೇಕು? ಆತ್ಮನ ಇರುವು. ಆತ್ಮನ ಇರುವು. ಹಾಗಾದರೆ ಇಲ್ಲಿ ಏರುಪೇರು ಆಗ್ತಾ ಇದೆಯಲ್ಲ, ಅರಿವು, ಯಾವುದನ್ನು ತಗೊತಾ ಇದ್ದೀರಾ? ವ್ಯಾವಹಾರಿಕ ಇರುವು. ಅಸರೆ ವ್ಯಾವಹಾರಿಕ ಅರಿವು ಅಂದ್ರೆ ಯಾವ್ಯಾವುದು ಹೇಳಿ ಶ್ರೀಧರ್? ಎಚ್ಚರಿಕೆಯಲ್ಲಾಗುತ್ತೆ ಸರ್. ಅಸರೆ ಆಧ್ಯಾತ್ಮಿಕ ಎಚ್ಚರಿಕೆಯಲ್ಲಿ ಯಾವ್ಯಾವುದು? ಎಲ್ಲ ಅರ್ಧ ಡಜನ್ನು. ಎಚ್ಚರಿಕೆಯಲ್ಲಿ ಯಾವ್ಯಾವುದು? ಇವಾಗ ಇಷ್ಟೊತ್ತು ನಾವು ಡಿಸ್ಕಸ್ ಮಾಡಿದ್ದು ಯಾವ್ಯಾವುದು ಎಚ್ಚರದಲ್ಲಿ? ಫಸ್ಟ್ ಇವು ಜೀವೋಪನ್ ಇಟ್ಕೊಳ್ರಿ, ಬೇರೆಯವ್ರಿಗೆ ಬಿಟ್ಬಿಡ್ರಿ. ಕಷ್ಟನಾ? ಅಂತಃಕರಣದಲ್ಲಿ ಏರುಪೇರಾಗ್ತಾ ಇದೆಯಲ್ಲ, ಒಂದ್ಸಾರಿ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್, ಒಂದ್ಸಾರಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಒಂದ್ಸಾರಿ ಚಿತ್ತ ನೆನಪಿದೆ ನೆನಪಿಲ್ಲ, ಮತ್ತೆ ಬುದ್ಧಿಯಲ್ಲಿ ಈ ಸಾರಿ ಈ ಡಿಸೈಡ್ ಮಾಡಿದ್ದೆ ಅದು ಸರಿ ಇಲ್ಲ ಕಣೋ, ಇದು ಒರಿಜಿನಲ್ ಅಂತ ಅಂದ್ಕೊಂಡೆ ಕಣೋ, ಫೋಟೋ ನೋಟಿದು ಹೇಗಿದೆ, ಟೋಪಿ ಬೀಳ್ತಾ ಇರ್ತೀವಿ, ಹಿಂಗೆ ಬೇರುಪೇರಾಗ್ತಾ ಇರುತ್ತೆ ಈ ಅರಿವುಗಳು. ಆಮೇಲೆ ಬುದ್ಧಿಯಲ್ಲಾಯಿತು, ಡಿಸೈಡ್ ಆಯಿತು, ಮನಸ್ಸಿನಲ್ಲಿ ಸಂಕಲ್ಪ ವಿಕಲ್ಪಗಳು ಏರುಪೇರಾಗ್ತಾ ಇರುತ್ತೆ. ಇನ್ನು ಇಂದ್ರಿಯಗಳಲ್ಲಿ ಕಣ್ಣಿನಲ್ಲಿ ಮೊದಲು ನನಗೆ ಚೆನ್ನಾಗಿ ಕಾಣ್ತಾ ಇತ್ತು, 40 ವರ್ಷ ಆದಮೇಲೆ ಗ್ಲಾಸಸ್ ಬಂತು, ಕಾಣಿಸ್ತಾ ಇರಲಿಲ್ಲ, ಓದೋಕ್ಕಾಗ್ತಾ ಇರಲಿಲ್ಲ, 60 ವರ್ಷ ಆದಮೇಲೆ ನನಗೆ ಕ್ಯಾಟ್ರಾಕ್ಟ್ ಬಂತು. ಹೀಗೆ ಚೇಂಜಸ್ ಆಗ್ತಾ ಇದೆಯಲ್ವೋ, ಶಬ್ದ ಕೇಳೋದರಲ್ಲಿ ಚೇಂಜಸ್ ಆಗ್ತಾ ಇದೆಯಲ್ವೋ. ಇನ್ನು ಆ ಸ್ಪರ್ಶದಲ್ಲಿ, ಆ ಕರೋನಾ ಬಂದರೆ ಅಂತೂ ನಿಮಗೆ ಸ್ಮೆಲ್ಲು ಮತ್ತು ಟೇಸ್ಟ್ ಎರಡು ಹೊರಟೋಗುತ್ತೆ. ಕಾಯಿಲೆಯಿಂದ ಏರುಪೇರಾಗ್ತಾ ಇದೆಯಲ್ವ. ಅಲ್ಲಿಗೆ ಇವರು ಏನು ಮಾಡಿದ್ರು ಅಂದರೆ, ಈ ಅರಿವು ವ್ಯಾವಹಾರಿಕ ಅರಿವು ಮತ್ತು ಇದು ಏರುಪೇರಾಗ್ತಾ, ಅದಕ್ಕೆ ವ್ಯಾವಹಾರಿಕ ಅರಿವು ಅನ್ನೋದು. ಇರುವಿನಲ್ಲೂ ಹಾಗೆ, ಇವುಗಳನ್ನೇ ಇರುವು ಅಂತ ಕರೀತಾರೆ, ಇವು ಏರುಪೇರಾಗ್ತಾ ಇರುತ್ತೆ. ಈಗ ಇಲ್ಲಿ ಈಗ ಫಸ್ಟ್ ಅರಿವಿಟ್ಕೋಣ. ಈ ಅರಿವಿನಲ್ಲಿ ವ್ಯಾವಹಾರಿಕ ಅರಿವು ಕ್ಲೀನಾಗಿ ಗೊತ್ತಾಯಿತು. ಹಾಗಾದರೆ ಪಾರಮಾರ್ಥಿಕ ಅರಿವು ಏನು? ಇಲ್ಲೂ ಪಾರಮಾರ್ಥಿಕ ಅರಿವು ಇದೆ. ಎಚ್ಚರದಲ್ಲೇ ಇವುಗಳ ಹಿಂದೆ ಪಾರಮಾರ್ಥಿಕ ಅರಿವಿದೆ, ಅದನ್ನು ನೀವು ಗುರುತಿಸ್ಬೇಕು. ಪಾರಮಾರ್ಥಿಕ ಅರಿವು ಬದಲಾವಣೆ ಆಗುತ್ತಾ, ಏರುಪೇರಾಗುತ್ತಾ, ಇಲ್ದಂಗಾಗುತ್ತಾ? ಪ್ರಶ್ನೆ ಇಲ್ಲ, ಆಗೋದಿಲ್ಲ. ಆದರೆ ವ್ಯಾವಹಾರಿಕ ಅರಿವು ಏರುಪೇರಾಗುತ್ತಲ್ಲ, ಇಷ್ಟೊತ್ತು ತೋರಿಸಿದೆ. ಹೌದು. ಇಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ನಿಮಗೆ. ಈಗ ನೋಡ್ರಿ, ಇರುವಿಗೆ ಬರೋಣ. ಈಗ ವ್ಯಾವಹಾರಿಕ ಇರವು, ಪಾರಮಾರ್ಥಿಕ ಇರವು ಎರಡು ಪಕ್ಕದಲ್ಲಿ ಒಂದೇ ಜೊತೆಯಲ್ಲಿ ಇದೆ ತಾನೆ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಹೌದು ಸರ್, ಹೌದು. ಇದೆ, ಕರೆಕ್ಟ್, ಎಚ್ಚರದಲ್ಲೇ ಇದೆ. ಈಗ ವ್ಯಾವಹಾರಿಕ ಇರುವು ಅಂತ ಯಾವುದನ್ನು ಹೇಳ್ತೀನಿ? ನನ್ನ ಶರೀರನೇ ತಗೊಳ್ರಿ, ನನ್ನ ಶರೀರ ತಗೊಂಡು ಅಷ್ಟು ಮಾತ್ರ ಹೇಳ್ರಿ. ವ್ಯಾವಹಾರಿಕ ಇರವು, ಇದರಲ್ಲಿ ಯಾವ್ಯಾವುದು ವ್ಯಾವಹಾರಿಕ, ಪಾರಮಾರ್ಥಿಕ ಇರವು ಯಾವುದು? ಹೆಂಗೆ ಪಾರ್ಟಿಷನ್ ಮಾಡ್ತೀರಾ? ಹೋಗ್ಲಿ, ಇದು ಬಿಟ್ಬಿಡ್ರಿ. ಯಾವುದಾದ್ರೂ ಒಂದು ಎಕ್ಸಾಂಪಲ್ ತಗೊಳ್ರಿ. ಚಿನ್ನ, ಒಡವೆ ಹೆಂಗೆ ತೋರಿಸ್ತೀವಿ? ಯಾವುದು ವ್ಯಾವಹಾರಿಕ ಇರವು, ಪಾರಮಾರ್ಥಿಕ ಇರವು? ಆಭರಣಗಳೆಲ್ಲ ವ್ಯಾವಹಾರಿಕ, ಪಾರಮಾರ್ಥಿಕ. ಚಿನ್ನ ಪಾರಮಾರ್ಥಿಕ, ಕರೆಕ್ಟ್ ತಾನೆ? ಕರೆಕ್ಟ್. ಎರಡು ಬೇರೆ ಬೇರೆ ಇಲ್ಲ. ನೋಡ್ರಿ ಹೇಗಿದೆ, ಒಂದು ಸತ್ಯವಾಗಿರುತ್ತೆ, ಇನ್ನೊಂದು ನಿಜವಾಗ್ಲೂ ಇರೋದಿಲ್ಲ, ಇದ್ದಂತೆ ತೋರುತ್ತೆ. ಇರುವು ನಮಗೆ ಸುಲಭವಾಗಿ ಅರ್ಥ ಆಗೋಯ್ತು, ಡಿಫ್ರೆನ್ಶಿಯೇಟ್ ಮಾಡಿಬಿಡ್ತೀವಿ. ಈಗ ಅದನ್ನು ಅನುಭವದಿಂದ ಹೇಗೆ ನೋಡ್ಕೊತೀರಾ ಅಂತಂದರೆ, ಇದು ನಿದ್ದೆಗೆ ಬರಲ್ಲ, ಮುಗಿದೋಯ್ತು, ಅಥವಾ ಕನಸ್ಗೆ ಹೋಗಲ್ಲ, ಕನಸಿಂದು ಎಚ್ಚರಕ್ಕೆ ಬರಲ್ಲ ಅಲ್ವಾ? ಶರೀರ ಮುಂದೆ ಇಟ್ಕೊಳ್ರಿ ಸಾಕು, ಮಿಕ್ಕಿರೋದೆಲ್ಲ ಡಿಟ್ಟೋ, ಒಂದು ತಿಳ್ಕೊಂಡ್ರೆ ಏನಿಲ್ಲ. ಆದ್ದರಿಂದ ಇವು ಇಲ್ದಂಗಾಗುತ್ತೆ, ಬದಲಾವಣೆ ಆಗುತ್ತೆ. ಇವೆಲ್ಲ ಹೋಗ್ಲಿ, ಇಲ್ಲಿದ್ದಾಗಲೇ ಬದಲಾವಣೆ ಆಗ್ತಾ ಇರುತ್ತೆ. ಅದು ನೋಡಿ ಅಲ್ವಾ? ಶರೀರ ಚಿಕ್ಕ ವಯಸ್ಸಿನಲ್ಲಿ 2.5 kg ಇದ್ದಿದ್ದು, ಆದ್ದರಿಂದ ಅಲ್ಲಿ ಬರೀ ನಿದ್ದೆಯಲ್ಲಿ ಮಾತ್ರ ತಿಳ್ಕೊಳ್ಳೋದಕ್ಕಲ್ಲ, ಈವನ್ ಎಲ್ಲ ಅವಸ್ಥೆಗಳಲ್ಲೂ ಆ ಆತ್ಮನು ಪೂರ್ಣವಾಗಿದ್ದಾನೆ. ಅದಕ್ಕೆ ಪೂರ್ಣಮಾದಂ ಪೂರ್ಣಮಿದಂ. ಇಲ್ಲಿ ನಾವು ಬಿಡಿಸ್ಕೋಬೇಕು, ಇಷ್ಟೇ ಇರೋದು. ಹೇಗಿದೆ ನೋಡ್ರಿ, ಸೂಕ್ಷ್ಮವಾಗಿದೆ. ಇಲ್ಲಿ ವ್ಯಾವಹಾರಿಕ ಅರಿವು ಇರವು, ಪಾರಮಾರ್ಥಿಕ ಇರವು ಜೊತೆಯಲ್ಲೇ ಇದೆ. ಈ ಇರುವು ಗೊತ್ತಾಯಿತು. ಹಾಗೆ
ಈ ಅರಿವಿಗೆ ಬರೋಣ. ಅರಿವಿನಲ್ಲೂ ಕೂಡ ನಾನು ಜ್ಞಾನ ಅಂತಃಕರಣದಿಂದ ಹಿಡಿದು ಹೊರಗಡೆ ಶರೀರದವರೆಗೂ ಅರಿವುಗಳಲ್ಲಿ ಏರುಪೇರಾಗಿದೆ ಅಂತ ತೋರಿಸ್ತೆ. ಆದ್ದರಿಂದ ಇದು ವ್ಯಾವಹಾರಿಕ ಅರಿವು ಅಂತ ಹೇಳ್ಬಿಟ್ರಿ. ಈಗ ಇದ್ರ ಜೊತೆಯಲ್ಲೇ ಪಾರಮಾರ್ಥಿಕ ಅರಿವು ಇರುತ್ತೆ. ಇಲ್ಲಿ ಇರುವನಷ್ಟು ಸುಲಭವಾಗಿ ಬಿಡಿಸ್ಕೊಳ್ಳೋಕೆ ಬರೋದಿಲ್ಲ. ಆದರೂ ಈಗ ಇದು ನಿದ್ದೆಗೆ ಬರಲಿಲ್ಲ. ಈ ಅರಿವು ನಿದ್ದೆಗೆ ಬಂತ ಪ್ರಶ್ನೆ. ಎಚ್ಚರದ ವ್ಯಾವಹಾರಿಕ ಅರಿವು ಇದೆಯಲ್ಲ, ಇವೆಲ್ಲ ಬಿಟ್ಬಿಡ್ರಿ. ಇರುವಿನ ವಿಚಾರ ಮಾತಾಡ್ತಾ ಇಲ್ಲ, ಅರಿವಿನ ವಿಚಾರ. ಅಂತಃಕರಣದಲ್ಲಿ ಈ ಚಿತ್ತ ಮನಸ್ಸು ಅದರ ಅರಿವಿಟ್ಕೊಂಡು ಮಾತಾಡ್ತಾ ಇದ್ದೀನಿ ನಾನು. ಅದೇ ತೀರಿ ಕಣ್ಣು ಹೊಂದಿದ ತಕ್ಷಣ ಅದರ ಅರಿವು ಕಣ್ಣಿನ ಇಟ್ಕೊಂಡಿಲ್ಲ, ಅವೆಲ್ಲಿ ಇರುವಾಯ್ತು ಅವೆಲ್ಲ. ಹಾಗೆ ನೋಡ್ಕೊಂಡ್ ಬಂದಾಗ ಈ ಏರುಪೇರಾಗ್ತಾ ಇರೋ ಅರಿವು ನಿದ್ದೆಗೆ ಬರುತ್ತಾ ಪ್ರಶ್ನೆ. ಯಾವುದರಿಂದ ಗೊತ್ತಾಯ್ತು? ಅದು ಪಾರಮಾರ್ಥಿಕ ಅರಿವು. ಇವು ಬರದೇ ಇರೋದ್ರಿಂದ ಇದು ಮತ್ತಿನ್ನೊಂದು ಬರದೇ ಇರೋದು ಇಟ್ಕೊಳ್ರೆ ಏರುಪೇರಾಗಿದ ತಕ್ಷಣ ಇದನ್ನ ಆತ್ಮ ಅಂತ ಕರಿಬೋದಾ? ಕರೆಯಕ್ಕೆ ಬರೋದ? ಮುಗಿದು ಹೋಯ್ತು. ಹೇಗಿದೆ ನೋಡ್ರಿ. ಇಷ್ಟೇ, ಸ್ವಲ್ಪ ಸೂಕ್ಷ್ಮವಾಗಿದೆ. ಇರಿವು ನಾವು ಮಾಡ್ಕೊಂಡ್ಬಿಡ್ಬೋದು, ಅರಿವು ಸ್ವಲ್ಪ ಕಷ್ಟ ಅಷ್ಟೇ. ಇಷ್ಟು ತಿಳ್ಕೊಂಡ್ರೆ ಬೇಕಾದಷ್ಟ ಆಯ್ತು. ಇಷ್ಟು ಸಾರಾಂಶ. ಕಣ್ಣಿದೆಯಲ್ಲ ಸರ್, ಅದು ಇರುವು, ಕಣ್ಣು ಇರುವು. ಇವಾಗ ಅದು ಮಾಡೋ ಕೆಲ್ಸಗಳನ್ನೆಲ್ಲ ಅರಿವು ಅಂತ ಅನ್ಕೊಂಬೋದ? ನೋಡೋದು ಅಷ್ಟೇ. ಯು ಗಾಟ್ ದಿ ಪಾಯಿಂಟ್. ಹಿಂಗೆ ಇಟ್ಕೋಬೇಕು. ಕಣ್ಣು ಬರೀ ಇರುವು, ಅದರ ಅರಿವೇನು? ನನಗೆ ಅದು ಕಾಣಿಸ್ಲಿಲ್ಲ, ಅರಿವು ಅಲ್ವಾ? ನೋಡ್ರಿ, ಈಗ ಕರೆಕ್ಟ್, ವೆರಿ ಗುಡ್. ಹೀಗೆ ಇವೆಲ್ಲ ಚೆನ್ನಾಗಿ ಕ್ಯಾಚ್ ಮಾಡ್ತಾ ಇದ್ದೀರಿ. ಇವಾಗ ಇರುವು ಗೊತ್ತಾಯ್ತು, ಅರಿವು ಗೊತ್ತಾಯ್ತು. ಇವಾಗ ಆನಂದ ನೋಡ್ಕೋಬೇಕು ಅದರಲ್ಲೇ. ಹೇಗಿದೆ ಅದರಲ್ಲೇ? ಹೇಳಿ ಸರ್, ಹೇಳಿ. ಮರುವುನು ಒಂದು ಬಗೆಯ ಅರಿವು ಅಂತ ಹೇಳಿದ್ರಲ್ಲ, ಅರಿವುನು ಒಂದು ಬಗೆಯ ಅರಿವು ಅಂತ ಅಂದ್ರೆ ಮರ್ತೋಗೋದನ್ನು ಗುರ್ಸೋದನ್ನ ಅರಿವು. ಅದು ಮರೆಯೋದನ್ನ ಗುರ್ಸೋದನ್ನ ಅರಿವು ಅಲ್ಲ ಸರ್? ಅಷ್ಟೇ ಸರ್. ಓಕೆ ಓಕೆ ಓಕೆ. ಇದೆಲ್ಲ ಮನಸ್ಸು ಬುದ್ಧಿಗೆ ಸಂಬಂಧಪಟ್ಟಿರೋದು. ನಾನು ಜ್ಞಾಪಕ ಇಟ್ಕೊಂಡ್ಲಿಲ್ಲ ನೋಡಿ. ಅದರಲ್ಲಿ ಇವಾಗ ನೀವು ಜ್ಞಾಪಕ ಇಟ್ಕೊಂಡ್ರೆ ಲಾಭ, ಮರ್ತರೆ ನಷ್ಟ. ಈ ವ್ಯವಹಾರದಲ್ಲಿ ಇದೆ ರಾಮಾಯಣ. ಲಾಭ ನಷ್ಟ ದ್ವಂದ್ವಗಳ. ಅದಕ್ಕೋಸ್ಕರ ಇದು ಪರಮಾರ್ಥ ಅಲ್ಲ, ಅಷ್ಟೇ ಅಲ್ವಾ? ಹಾಗೆ ಸೊ ಅರಿವು ಗೊತ್ತಾಯಿತು. ಹೀಗೆ ಈಗ ಇದ್ರ ಜೊತೆಲಿ ಆನಂದ ಸೇರಿಸ್ಕೊಂಡ್ಬಿಡ್ಬೇಕು. ನಮಗೆ ತುಂಬ ಸುಲಭ. ಮುಂದಕ್ಕೆ ಇಲ್ಲಿಲ್ಲೇ ನಾವು ಸೇರಿಸ್ಕೊಂಡ್ಬಿಟ್ರೆ ತುಂಬ ಸುಲಭ. ಈಗ ಆನಂದವನ್ನು ಹೇಗೆ ಸೇರಿಸ್ಕೊತೀರಾ? ಕಣ್ಣೇ ತಗೊಳ್ರಿ, ಒಂದೇ ತಗೊಳ್ರಿ, ಜಾಸ್ತಿ ಬೇಡ. ಈ ಕಣ್ಣು ಅದು ಇರವಾಯಿತು. ಕಣ್ಣು ನನಗಿದೆ, ಅದರಲ್ಲಿ ನನಗೆ ತೋರೋದಿಲ್ಲ. ಇವು ಬದಲಾವಣೆ ಆಗ್ತಾ ಇರುತ್ತೆ. ಈಗ ನನಗೆ ಚಿಕ್ಕ ವಯಸ್ಸಿನ ನಾನು ಸ್ವಲ್ಪ ಚೆನ್ನಾಗಿದ್ದಾಗ 40ನೇ ವರ್ಷಕ್ಕೆ ಬಂದಾಗ ಕಣ್ಣು ಅಷ್ಟು ಚೆನ್ನಾಗಿ ಕಾಣಲಿಲ್ಲ, ಅರಿವೇ ಕಾಣಲಿಲ್ಲ. 40ನೇ ವರ್ಷಕ್ಕೆ ಗ್ಲಾಸಸ್ ಬಂತು, ಓದೋಕ್ಕೆ ಚಿಕ್ಕ ಅಕ್ಷರ ಓದೋಕ್ಕಾಗ್ತಾ ಇರಲಿಲ್ಲ. 60ನೇ ವರ್ಷಕ್ಕೆ ಕ್ಯಾಟ್ರಾಕ್ಟ್ ಬಂತು, ಒಂದು ಏನು ಕಾಣಿಸ್ತಾನೆ ಇರಲಿಲ್ಲ. ಇವು ಏರುಪೇರಾಗ್ತಾ ಇರೋದರಿಂದ ಈ ಅರಿವನ್ನು ವ್ಯಾವಹಾರಿಕ ಅರಿವು ಅಂತ ಕರಿತೀವಿ. ಅದು ಗೊತ್ತಾಯ್ತು. ಈಗ ಇವು ಏರುಪೇರಾಗುತ್ತೆ, ಇಷ್ಟೆಲ್ಲ ಆಗ್ತಾ ಇದೆಯಲ್ಲ ಅಂತ ಯಾವುದರಿಂದ ಗೊತ್ತಾಯಿತು? ಅಥವಾ ಇವು ನಮ್ಗಿನ್ನೂ ಸುಲಭ ಆಗಿ ಅರ್ಥ ಆಗಬೇಕು, ಇವು ನಿದ್ದೆಗೆ ಬರೋದಿಲ್ಲ ಅಲ್ವಾ ಅಂತ ಯಾವುದರಿಂದ ಗೊತ್ತಾಯಿತು? ಆ ಅರಿವು ಪಾರಮಾರ್ಥಿಕ ಅರಿವು. ಅದು ಇದ್ರ ಜೊತೆಯಲ್ಲಿದೆ. ಈಗ ಇನ್ನೊಂದು ಪ್ರಶ್ನೆ ತಗೋಬೇಕು ನಾವು. ಈ ಅರಿವು ಎಲ್ಲ ಪಕ್ಕದಲ್ಲಿ ಇರುತ್ತೆ. ಈಗ ಕಣ್ಣೇ ನಿಜವಾಗ್ಲೂ ನೋಡ್ತಾ? ಪ್ರಶ್ನೆ. ಕಣ್ಣಿಗೆ ನೋಡೋ ಶಕ್ತಿ ಉಂಟಾ ಪ್ರತಿಭಾ? ಆತ್ಮನ್ ಸಾಲ ತಗೊಂಡು ನೋಡುತ್ತೆ. ಹಂಗಿಟ್ಕೋಬೇಕು. ಮುಗಿದೋಯ್ತು. ಕಣ್ಣು ಚೇತನವ ಅಚೇತನವ? ಅಚೇತನ. ಮುಗಿದೋಯ್ತು. ಹೇಗಿದೆ ನೋಡ್ರಿ. ಅಚೇತನಕ್ಕೆ ಎಲ್ಲಿಂದ ಬರುತ್ತೆ? ಮಣ್ಣು. ಹೇಗಿದೆ? ಆದ್ದರಿಂದ
ಇದು ಸಾಲ ತಗೊಂಬರುತ್ತೆ. ಎಲ್ಲವೂ ಕಣ್ಣು ಸುಮ್ಮನೆ ನಿಮ್ಗೆ ಉದಾಹರಣೆ ಕೊಡ್ತಾ ಇದ್ದೀನಿ. ಹೇಗೆ ಸಾಲ ತಗೊಂಬರುತ್ತೆ ಆ ಎಕ್ಸಾಂಪಲ್ ಯಾರಾದರೂ ಹೇಳ್ರಿ. ಎಕ್ಸಾಂಪಲ್ ತೊಗೊಂಡ್ರೆ ಚೆನ್ನಾಗಿ ಅರ್ಥ ಆಗುತ್ತೆ ನಮಗೆ. ಹೇಳ್ರಿ ಯಾವ್ದಾದ್ರು ಒಂದು ಎಕ್ಸಾಂಪಲ್. ಶ್ರೀಧರ್ ಸರ್ ಹೇಳಿ. ಶ್ರೀಧರ್ ಹೇಳಿ. ನೀರು ಬಿಸಿನ ಬೆಂಕಿಯಿಂದ ತಗೊಬಂದು ನೀರನ್ನ ಬಿಸಿ ನೀರು ಅಂದ್ಬಿಡ್ತೀವಿ. ಅದು ಆಕ್ಚುಲಾಗಿ ನೀರು ಬಿಸಿ ಅಲ್ಲ, ಬೆಂಕಿ ಸೇರ್ಕೊಂಡಿದ್ರೆ ಬಿಸಿ ಅಂತ. ಸೊ ಅದರದ್ದು ಇಂಥವ 60 ತಗೊಬಂದಿದೆ. ಸಾಲ ತಗೊಬಂದು ನೀರು ಸಾಲ ತಗೊಬಂದು ಬಿಸಿ ನೀರಾಗಿದೆ. ಹೌದು, ನಾನು ಹೇಳ್ತೀನಿ ಆ ಬಿಸಿ ನೀರಿಂದೆ ಸರ್. ನೀವೇನು ಸರ್ ಹಂಗಂತೀರಾ? ನಾನು ಒಪ್ಪಲ್ಲ. ನೀರಿಂದೆ ಬಿಸಿ ಅಂತ ಏನು ಮಾಡ್ತೀರಾ? ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ತಣ್ಣಗೆ ಆಗ್ಬಿಡುತ್ತೆ ಅಷ್ಟೇ. ಇಷ್ಟೇ ಟೆಸ್ಟು. ಒಂದು ಗಂಟೆ ಬಿಟ್ಟು ಸುಡ್ಲಿ ನೋಡೋಣ. ಅದರದಲ್ಲ, ಅದರ ಧರ್ಮ ಅಲ್ಲ. ನೀರಿನ ಧರ್ಮ ಸುಡೋದಲ್ಲ. ಈಗ ಬೆಂಕಿ ಕಾಲು ಗಂಟೆ ಬಿಟ್ಕೊಂಡು ಮುಟ್ರೆ ಹೇಗಿದೆ? ಸುಡುತ್ತೆ. ಅದು ಧರ್ಮ ಅಲ್ಲ, ಸ್ವಭಾವ ಅಂತ ಕರಿತೀವಿ. ಏನಾದರೂ ಆಗಲಿ, ಅಲ್ಲಿಗೆ ಸಾಲ ತಗೊಂಬಂದಿದೆ ಅಂತ. ಈ ನೀರಿನಲ್ಲಿ ನಮಗೆ ಬರೀ ಬಿಸಿ ಗೊತ್ತಾಗುತ್ತೆ, ಬೇರೆದೇನು ಗೊತ್ತಾಗಲ್ಲ. ಸುಡೋದು ಗೊತ್ತಾಗುತ್ತೆ. ನೀವು ಅದೇ ಒಂದು ಕಬ್ಬಿಣದ ಗುಂಡು ಕಾಯಿಸ್ರಿ, ಈಗ ಬಣ್ಣನೂ ಗೊತ್ತಾಗುತ್ತೆ ಸರ್. ಕೆಂಪುಗೆ ಕೆಂಡ ಇದ್ದಂಗೆ ಇರುತ್ತೆ ಸರ್. ಎಲ್ಲ ಗೊತ್ತಾಗುತ್ತೆ ನೋಡ್ರಿ. ಈಗ ಬೆಂಕಿ, ಅಗ್ನಿಗೆ ಎಷ್ಟು ಗುಣ ಇದೆ? ಎಷ್ಟು ಗುಣ ಇದೆ ಅಗ್ನಿಗೆ? ಭೂಮಿಗೆ ಎಷ್ಟು ಗುಣ ಇದೆ? ಮೂರು ಇದೆ. ಕರೆಕ್ಟ್. ಯಾವ್ಯಾವ್ದು? ಮೇಲ್ಗಡೆಯಿಂದ ಬನ್ನಿ, 3 ಸೇರಿಸ್ಕೊಂಡ್ಬಿಟ್ರೆ ಆಯ್ತು. ರೂಪ, ಬಣ್ಣ, ಬಿಸಿ. ಮೇಲ್ಗಡೆಯಿಂದ ಬಂದ್ರೆ ಶಬ್ದ, ಸ್ಪರ್ಶ, ರೂಪ. 3. ಆಕಾಶಕ್ಕೆ ಶಬ್ದ ಇದೆ. ಅಷ್ಟೇ. ಕೆಳಗೆ ಬಂದ್ರೆ ಶಬ್ದ, ಸ್ಪರ್ಶ. ಗಾಳಿಗೆ ಸ್ಪರ್ಶ ಇದೆ. ಅಲ್ಲಿ ಗಾಳಿಗೆ 2 ಉಂಟು, ಶಬ್ದ ಸ್ಪರ್ಶ 2 ಉಂಟು. ಬೆಂಕಿಗೆ ಶಬ್ದ, ಸ್ಪರ್ಶ, ರೂಪ. ನೀರಿಗೆ ಬಂದ್ರಿ, ಇನ್ನೊಂದು ಸೇರಿಸ್ಕೊಳ್ರಿ, ಶಬ್ದ, ಸ್ಪರ್ಶ, ರೂಪ, ರಸ. ಭೂಮಿಗೆ ಗಂಧ ಸೇರಿಸ್ಕೊಳ್ಳಿ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಮುಗಿದಾಯ್ತು. ಇವೆಲ್ಲ ಚೆನ್ನಾಗಿ ಪ್ರಾಕ್ಟಿಕಲ್ ಆಗಿ ನೋಡ್ಕೋಬೇಕು, ನಾವು ಮೆಲ್ಕು ಹಾಕೋಬೇಕು ಅವಾಗವಾಗ. ಈಗ ಆ ಅಗ್ನಿಗೆ 3 ಗುಣಗಳಿದೆ. ನೀರಿನಲ್ಲಿ ಹಾಳಾದ ಇಷ್ಟೊಂದು ಗೊತ್ತಾಗೋದಿಲ್ಲ. ಅದೇ ಒಂದು ಗುಂಡಾಗಿರೋ ಕೆಂಪಗಿರೋ ಚೆಂಡು ಕಬ್ಬಿಣದ್ದು ಕಾಯಿಸ್ರಿ. ಈಗ ಬೆಂಕಿಗೆ ಆಕಾರ ಬಂತು. ಹೆಂಗಿದೆ? ಗುಂಡಕ್ಕಿದೆ, ಕೆಂಪಗಿದೆ, ಸುಡುತ್ತೆ. ಶಬ್ದ ಇದೆ. ಶಬ್ದ, ಆ ಬೆಂಕಿ ಸುಡೋಣ ಚಿಟ 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 ಅನ್ನತ್ತೆ. ಶಬ್ದ, ಸ್ಪರ್ಶ, ಸುಟ್ರೆ ಸುಟ್ಟಾಕ್ಬಿಡುತ್ತೆ. ಸ್ಪರ್ಶ, ಶಬ್ದ, ಸ್ಪರ್ಶ, ರೂಪ, ಆಕಾರ ಇದೆ ಬೆಂಕಿಗೆ. ನೀರಿನಲ್ಲಿ ಗೊತ್ತಾಗಲ್ಲ. ಇದು ನೋಡ್ರಿ, ಕಬ್ಬಿಣದ ಗುಂಡಕ್ಕಿರುತ್ತೆ. ನೀವು ಚೊಕ್ಕಟೆ ಪೆಟ್ಟಿ ಸ್ಕ್ವೇರ್ ಇರಲಿ, ರೆಕ್ಟಾಂಗಲ್ ಇರಲಿ ಕಾಯಿಸ್ರೆ ಅದಕ್ಕೆ ಆ ಶೇಪ್ ಬಂದ್ಬಿಡುತ್ತೆ. ಆದ್ದರಿಂದ ಶಬ್ದ, ಸ್ಪರ್ಶ, ರೂಪ, ರಸ ಅಷ್ಟಿರುತ್ತೆ. 3 ಇರುತ್ತೆ. ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ನೋಡ್ರಿ. ಆದ್ದರಿಂದ ಅಷ್ಟು ಸಾಲ ತಗೊಂಡ್ಬರುತ್ತೆ ಅಂತ ಆಯಿತು. ಒಟ್ಟಿನಲ್ಲಿ ಹೀಗೆ ನೋಡ್ಕೋಬೇಕು. ಅಲ್ಲಿಗೆ ಎರಿವು ಗೊತ್ತಾಯಿತು, ಅರಿವು ಗೊತ್ತಾಯಿತು. ಈಗ ನಾವು ಆನಂದ ಚೆಕ್ ಮಾಡಬೇಕು ಇದರಲ್ಲೇ. ಈಗ ಕಣ್ಣಿಂದಕ್ಕೆ ನೀವು ಇರುವೆ ಹೇಳಿದರೆ, ಅರಿವು ಹೇಳಿದರೆ, ಈಗ ಆನಂದ ಹೇಗೆ ನೋಡ್ಕೊಳ್ಳೋದು ಇದರಲ್ಲೇ? ಅದರಲ್ಲೂ ಅಷ್ಟೇ, ವ್ಯಾವಹಾರಿಕ ಆನಂದ, ಪಾರಮಾರ್ಥಿಕ ಆನಂದ 2 ಇರುತ್ತೆ, ಮಿಕ್ಸ್ ಆಗಿದೆ. ಹೆಂಗೆ ನೋಡ್ಕೋಬೇಕು? ಹೇಗೆ? ಯಾರಾದರೂ ಯಾರು ಆನಂದದ ವಿಚಾರ? ಪಾಪ ನಿಮ್ಗೆ ಇನ್ನೂ ಪಾಠ ಆಗಿಲ್ಲ. ಪಾಪ ಶ್ರೀಧರ್ ಅವ್ರಿಗಂತೂ ಪಾಠನೇ ಆಗಿಲ್ಲ. ಅವ್ರನ್ನ ಕೇಳೋದು ನಮ್ದೇ ತಪ್ಪಾಗುತ್ತೆ. ಇನ್ಯಾರಾದ್ರೂ ಆನಂದದ ವಿಚಾರ ಮಾತಾಡೋದು? ಎಚ್ಚರದಲ್ಲಿ ಜನಕ್ ಮಹಾರಾಜ ಆಗಿದ್ದ, ಆನಂದ ಪಡ್ತಾ ಇದ್ದ ರಾಜ ನಾನು ಅಂತ. ಅಲ್ಲ, ಕಣ್ಣಿನ ವಿಚಾರ. ಕಣ್ಣು ಹೇಳ್ತಾ ಇದ್ದೀನಿ. ಕಣ್ಣಿಗೆ ಸಂಬಂಧಪಟ್ಟಿರೋದಂಗೆ ಹೇಳ್ಬೇಕು. ಈಗ ಪ್ರತಿಭೆ ಅವ್ರ ಕಣ್ಣು ತಗೊಂಡು, ಕಣ್ಣಂತಂದ್ರೆ ಇರುವ ವಸ್ತು. ಕಣ್ಣ ಇವಾಗ ಪಿಕ್ಚರ್ ನೋಡಿದ್ರೆ ನಮ್ಗೆ ಆನಂದ ಆಗತ್ತೆ. ಅದ ಅಷ್ಟೇ. ಕಣ್ಣಿಂದ ಪಿಕ್ಚರ್ ನೋಡಿದ್ರೆ ಆನಂದ ಆಗತ್ತೆ. ಅದು ವ್ಯವಹಾರ. ನಾನು ಹೇಳ್ತೀನಿ ಪಾರಮಾರ್ಥಿಕ ಅಂತೀನಿ ನಾನು ಅದನ್ನ. ಏನ್ ಹೇಳ್ತೀರಾ? ಕರೆಕ್ಟು, ವ್ಯವಹಾರ ಕರೆಕ್ಟೇ. ನೀನು ಕೆದಕ್ತಾ ಇದ್ದೀನಿ ನಾನು. ಆ ಆನಂದ ಏನಕ್ಕಾಗತ್ತೆ ಅಂದ್ರೆ ಆತ್ಮನಿಂದ ತಗೊಂಡ್ ಬಂದಿನೇ ಆಗಿರುತ್ತೆ. ಅದು ಕರೆಕ್ಟ್. ಬಟ್ ನಾನು ಹೇಳ್ತೀನಿ, ಈಗ ಪಿಕ್ಚರ್ ನೋಡಿದ್ರೆ ಆನಂದ ಆಯಿತು. ನಾನು ಹೇಳ್ತೀನಿ ವ್ಯಾವಹಾರಿಕ ಆನಂದ ಅಂತೀರಿ, ಇಲ್ಲ ಪಾರಮಾರ್ಥಿಕ ಆನಂದ ಅಂತೀನಿ ನಾನು. ಏನು ಮಾಡ್ತೀರಾ? ನಾನು ಕನ್ವಿನ್ಸ್ ಮಾಡಿಸ್ಬೇಕು.
ಅಲ್ಲ ಸರ್, ಕಣ್ಣು ನೋಡ್ತಾ ನೋಡ್ತಾ ಶಕ್ತಿಗೆ ಅದಕ್ಕೆ ಸ್ಟ್ರೈನ್ ಆಗುತ್ತಲ್ಲ ಸರ್, ಅದು ಸಾಕು ಅನ್ಸ್ಬಿಡುತ್ತೆ ಕಣ್ಣಿಗೆ. ಆದ್ರೆ ಆ ಆನಂದಕ್ಕೆ ಅದು ಸಾಕು ಅನ್ಸೋದಿಲ್ಲ. ಅದು ಪಾರಮಾರ್ಥಿಕ ಆನಂದ. ಕಣ್ಣು ಸ್ಟ್ರೈನ್ ಆಗೋದು ಬೇಡ. ಫಸ್ಟ್ ಶೋ ನೋಡಿದ್ರಿ, ಸೆಕೆಂಡ್ ಶೋ ನೋಡಿದ್ರೆ, ಸೆಕೆಂಡ್ ಶೋಗೆ ಹೋಗ್ರಿ, ಥರ್ಡ್ ಶೋ ತೋರಿಸ್ರಿ. ಕಣ್ಣಿಗಲ್ಲ ತೋರಿಸ್ರಿ, ನೋಡೋಣ ಆನಂದ ಆಗಲಿ. ಕಡಿಮೆ ಆಯ್ತು ಇಲ್ವೋ? ಮೊದಲನೇ ಶೋ ಅದೇ ಸೇಮ್ ಪಿಕ್ಚರ್ ಬಾಹುಬಲಿ, ಸೆಕೆಂಡ್ ಶೋ ಕಡಿಮೆ ಆಗ್ಬಿಡುತ್ತೆ. ಕಡಿಮೆ ಆಯ್ತು. ಏನ್ ಕಡಿಮೆ ಆಯ್ತು? ಕಣ್ಣಿಗೆ ಸ್ಟ್ರೈನ್ ಆಗೋದು ಬೇರೆ, ಅದೆಲ್ಲ ನಮಗ್ ಬೇಕಾಗಿರೋದು. ಅದು ಇರುವ ಆನಂದ ಕಡಿಮೆ ಆಯ್ತು. ಹೇಗಿದೆ ಅಲ್ಲಿಗೆ? ಇದು ವ್ಯಾವಹಾರಿಕವಾದ ಆನಂದ. ಹೇಗೆ? ಈಗ ನಿದ್ದೆಯಲ್ಲಿ ಯಾವತ್ತಾದರೂ ಸ್ಟ್ರೈನ್ ಆಗಿ ಅಯ್ಯೋ ನನಗೆ ಬೇಜಾರಾಯ್ತಪ್ಪ, ನಿದ್ದೆ ಬೇಡಪ್ಪ, ಮಾಡಿ ಬೇಜಾರಾಯ್ತು, ಯಾವತ್ತಾದರೂ ದಿನಾಯದೇನು ನಿದ್ದೆ ಮಾಡೋದು? ಬನ್ರಿ ನೋಡೋಣ, ಬನ್ರಿ ಯಾರಾದ್ರು ಹೇಳ್ರಿ, ಕಂಪ್ಲೇಂಟ್ ಮಾಡ್ರಿ, ನಿದ್ದೆನೆ ನೋಡೋಣ. ಸ್ಟ್ರೈನ್ ಆಯಿತು, ನನಗೆ ಬೇಕಾಗಿಲ್ಲ, ಚೆನ್ನಾಗಿರಲಿ. ಏನು ತೊಗೊಂಡು ಹೋಗ್ತೀರಿ ಅಲ್ಲಿಗೆ? ಆನಂದ ಅನುಭವಿಸೋದಕ್ಕೆ ಏನು ತೊಗೊಂಡು ಹೋಗ್ತೀರಿ? ಇಲ್ಲಿಂದ ಹೆಂಡತಿ, ಮಕ್ಕಳು, ಮನೆ, ಮಠ, ಆಸ್ತಿ ಪಾಸ್ತಿ, ಅಂತಸ್ತು, ಅವಸ್ಥೆ ಒಳಗಡಿರೋದು ಯಾವುದಾದ್ರು ಎತ್ಕೊಂಡು ಹೋಗ್ತೀರ ಅಲ್ಲಿಗೆ? ತೊಗೊಂಡೋದ್ರೆ ನಿದ್ದೆ ಬರಲ್ಲ. ಹೇಗೆ? ಯಾವತ್ತಾದ್ರೂ ಕೊರತೆ ತೋರಿಸ್ರಿ, ಯಾರಾದರೂ ನಿದ್ದೆನಲ್ಲಿ ಕಂಪ್ಲೇಂಟ್ ಮಾಡೋರು ತೋರಿಸ್ರಿ, ಅಷ್ಟು ಆನಂದವಾಗಿರುತ್ತೆ. ಅದೇ ಆನಂದ ಇಲ್ಲಿದೆ. ಎಲ್ಲೇ? ಕಣ್ಣಲ್ಲಿ ಪಿಕ್ಚರ್ ನೋಡುವಾಗ. ಇಲ್ಲಿ ಏನಾಗುತ್ತೆ ಅಂದರೆ, ಇದು ಮಿಕ್ಸಪ್ ಆಗುತ್ತೆ. ಇಲ್ಲಿ ಮಿಕ್ಸಪ್ ಆದಾಗ ಉಪಾಧಿಗಳನ್ನ ಉಪಯೋಗಿಸಿದಾಗ ಅದು ಕಡಿಮೆ ಆಗ್ಬಿಡುತ್ತೆ. ಉಪಾಧಿಗಳು ಅಡ್ಡ. ಉಪಾಧಿಗಳನ್ನ ಬಿಟ್ಟು ಇರುವಾಗಲಿ, ಅರಿವಾಗಲಿ, ಆನಂದ ಆಗಲಿ, ಬರೀ ಆನಂದ. ಈ ಇರುವು, ಅರಿವು, ಆನಂದ ಎಲ್ಲ ವೈಕುಂಠದಲ್ಲೂ ಕೈಲಾಸದಲ್ಲಿ ಇದೆಯಾ ಸ್ವಾಮಿ? ಪ್ರಶ್ನೆ ಕೇಳ್ತಾ ಇದ್ದೆ. ಇಲ್ಲ. ಎಲ್ಲಿದೆ? ಯಾರು? ಎಲ್ಲಿದೆ? ನಾನೇ ಆಗಿದ್ದೀನಿ. ನಾನೇ. ಹಾಗಿಟ್ಕೊಳ್ರಿ. ನಾನು ಅಂತಂದ್ರೆ ಯಾರು? ಈ ಮುಷ್ಟೆ ಮರೆನಾ? ಆಮೇಲೆ ಕೊನೆಗೆ ಮತ್ತೆ ತಿರ್ಗ ನಾವು ಇದಕ್ಕೆ ಬಂದಂಗೆ ಆಗ್ಬಿಡುತ್ತೆ. ಎಷ್ಟು ಜೀವಪ್ಪ ಅಲ್ಲ ಸರ್, ಜೀವಪ್ಪ ಅಲ್ಲ, ಈ ಮುಷ್ಟೆ ಮೊರೆ ಅಲ್ಲ, 19 ಮುಖಗಳ ಅಲ್ಲ. ಹೇಗಿದೆ? ಈಗ ನನಗೇನು ಕೊಡ್ತಾ ಇದ್ದೀನಿ ಹೇಳಿ? ಇಂಥದ್ದನ್ನು ದೇವರು ಎಲ್ರಿಗೂ ಗಿಫ್ಟಾಗಿ ಕೊಟ್ಟಿದ್ದಾನಲ್ಲ, ನಾವು ಉಪಯೋಗಿಸ್ಕೊತಾ ಇದ್ದೀವ? ಕಲ್ಪ ವೃಕ್ಷ ಅಂತ ಹೇಳುತ್ತೆ ನಮ್ಮನ್ನು. ನಮಗೆ ಇನ್ನೇನು ಹೇಳ್ತಾರೆ ಇದಕ್ಕೆ? ಕಲ್ಪ ವೃಕ್ಷ, ಕಾಮಧೇನು, ನೀವು ಏನು ಕೇಳಿದ್ರೆ ಕೊಡುತ್ತೆ ಸ್ವಾಮಿ ಇದು. ಆಮೇಲೆ ಇನ್ನೇನಿದು? ಅಕ್ಷಯ ಪಾತ್ರೆ. ಏನು ತಗೊಂಡ್ರೂ ಕೂಡ ಕಡಿಮೆ ಆಗೋದಿಲ್ಲ ಅದರಲ್ಲಿ. ಈ 3 ಕೂಡ ನಿಮ್ಮಲ್ಲಿ ಇದೆ. ದಡ್ರು ಇದನ್ನು ಗುರುತಿಸ್ದೆ ಹೊರಗಡೆ ಭಿಕ್ಷಾಂದೇಹಿ ಎತ್ತುತ್ತಾ ಇರ್ತೀವಲ್ಲ. ಸ್ವಲ್ಪ ಕರ್ಮೇಂದ್ರಿಗಳೇ, ಕರ್ಮೇಂದ್ರಿಗಳೇ ಸ್ವಲ್ಪ ಆನಂದ ಕೊಡ್ರೋ, ಅಲ್ಲಿಗೆ ಕರ್ಕೊಂಡೋಗ್ರೋ, ಇಲ್ಲಿಗೆ ಕರ್ಕೊಂಡೋಗ್ರೋ, ಅಲ್ಲಿಗೆ ಹೋಗ್ರೋ, ಇಲ್ಲಿಗೆ ಹೋಗ್ರೋ, ಈ ಕೆಲಸ ಮಾಡ್ರೋ, ಆ ಕೆಲಸ ಮಾಡ್ರೋ, ಆನಂದ ಸಿಗತ್ತೆ. ಇಂದ್ರಿಯಗಳ ಅದು ನೋಡ್ರಿ, ಇದು ನೋಡ್ರಿ, ಇದು ಕೇಳ್ರಿ, ಅದು ಕೇಳ್ರಿ, ಅದು ಮೋಸ್ರಿ, ಆನಂದ ಕೊಡ್ರೋ. ಭಿಕ್ಷೆ ಸ್ವಾಮಿಗಳು ಹೇಳ್ತಾರೆ, ಭಿಕ್ಷೆ ಎತ್ಕೊಂಡು ಹೋಗಿ, ಇಂದ್ರಿಯಗಳ್ರೆ ಸ್ವಲ್ಪ ಭಿಕ್ಷೆ ಕೊಡ್ರೋ ಅಂತ ಕೇಳ್ತಾ ಇದ್ದೀರ ದಡ್ರ ಅಂತ. ಎಷ್ಟು ಚೆನ್ನಾಗಿ ತಗೊಂಡೋಗ್ತಾರೆ ನೋಡ್ರಿ. 3 ಮುಗಿದೋಯ್ತು. ಇಲ್ಲಿ ಬಂದಿದ್ದರಿಂದ ಇಲ್ಲಿ ಡಿಸೈಡ್ ಮಾಡಬೇಕಿಲ್ಲ. ಈಗ ನಮಗೆ ಇರವು, ಅರಿವು, ಆನಂದ ನನ್ನಲ್ಲೇ ಇದೆ ಅಂತ ಆಯಿತು. ಇದಕ್ಕೆ ಯಾವುದಾದ್ರೂ ಒಂದು ಬೇರೆಯವ್ರಿಗೂ ಅರ್ಥ ಆಗುವಂಗೆ, ಪಾಪ ಗೆಸ್ಟ್ ಅವರೆಲ್ಲ ಬಂದಿದ್ದಾರೆ, ಅಶ್ವಥ್ ನಾರಾಯಣ ಅವರು, ಅದಕ್ಕೋಸ್ಕರ ಅವ್ರಿಗೆ ಅರ್ಥ ಆಗಬೇಕು. ಯಾವುದಾದ್ರೂ ಒಂದು ಇದು ಕೊಟ್ಟರೆ, ಅಕ್ಷಯ ಪಾತ್ರೆ ಎಲ್ಲ ಹೇಳಿಬಿಟ್ವೆ, ನಮಗೆಲ್ಲ ಅರ್ಥ ಆಗಿರ್ಬೋದು. ಇದಕ್ಕೊಂದು ಎಕ್ಸಾಂಪಲ್ ಕೊಟ್ಟು ಚೆನ್ನಾಗಿ ಅರ್ಥ ಆಗಬೇಕು. ನಮ್ಮ ಹತ್ರ ಇಟ್ಕೊಂಡು ಭಿಕ್ಷೆ ಎತ್ತಕ್ಕೆ ಹೋಗ್ತಾ ಇದ್ದೀವಲ್ಲ ಅನ್ನೋದಕ್ಕೆ ಯಾರಿಗಾದ್ರೂ ಒಂದು ನೆನಪು ಬರುತ್ತಾ? ನಡೆದಂಥ ಇನ್ಸಿಡೆನ್ಸು ಯಾವುದಾದ್ರೂ ಒಂದು ಎಕ್ಸಾಂಪಲ್ ಕೊಡಬೇಕು. ಅಶ್ವಥ್ ನಾರಾಯಣ ಅವರೇ, ನೀವು ಬಂದಿದ್ದೀರಾ? ಹಲೋ, ಹಾಂ, ಯಾರಾದರೂ ಒಂದು ಎಕ್ಸಾಂಪಲ್ ಕೊಡೋಕ್ಕೆ ಬರುತ್ತಾ? ಇದಕ್ಕೆ ಚೆನ್ನಾಗಿ ಹೊಂದಬೇಕು, ಇನ್ನೂ ಚೆನ್ನಾಗಿ ನಾಟುತ್ತವಾಗ ಬೇಗ ಯಾರಾದರೂ. ಸರಿ ಸರ್, ಒಂದು ಸಾರಿ ಏನಾಯಿತು, ಅಗರ್ಭ ಶ್ರೀಮಂತ 7 ಜನ್ಮಗಳು ತಿಂದರೂ ಮುಗಿಯಲ್ಲ. ಅವರಪ್ಪ ಸತ್ತ, ಇದ್ದಿದ್ದ ಆಸ್ತಿ ಪಾಸ್ತಿ ಎಲ್ಲ ಮಾರ್ಕೊಂಡು ದಡ್ಡ
ಕೊನೆಗೆ ಏನಾಯಿತು, ಅವರ ಮನೆಯಲ್ಲಿ ಹರಿದೋಗಿರೋ ಚಾಪೆ ಹಾಕ್ಕೊಂಡು ಪಡ್ಸಾಲಲ್ಲಿ ಮಲ್ಕೊತಾ ಇದ್ರು. ಅವ್ರ ಮನೆಯಲ್ಲಿ ಒಂದು ಕಪ್ಪು ಪಾತ್ರೆ, ಕಳ್ಳನೂ ಮುಟ್ಟಲ್ಲ, ನಾಯಿ ಕೂಡ ಅದರಲ್ಲಿ ತಿನ್ನೋದಿಲ್ಲ, ಅಂಥ ಗಲೀಜು ಪಾತ್ರೆ ಎಲ್ಲೋ ಬಿಸಾಕಿದ್ರೆ ಮೂಲೆಯಲ್ಲಿ ಅದನ್ನು ತಗೊಂಡು ಮನೆಗೆ ಹೋಗಿದ್ದೆ, ಭಿಕ್ಷಾಂದೇಹಿ ಅಂತ ಊಟ ಮಾಡಿ ತಿಂತಾ ಇದ್ದ. ಹೀಗೆ ಆಯಿತು. ಇದು ಆಗಿ ಆವಾಗಲೇ ಒಂದು 6-7 ವರ್ಷ ಆಗೋಯ್ತು. ಒಂದು ಸಾರಿ ಇವ್ರ ಮನೆಗೆ ಇವರ ಅಪ್ಪನ ಸ್ನೇಹಿತ ಬಂದ. ನೋಡ್ದ, ಇವು ನೋಡಿದ್ರೆ ಬಿಕಾರಿ ಆಗ್ಬಿಟ್ಟಿದ್ದಾನೆ. ಏನೋ ಇದು ನಿನ್ನ ಪಾಡು. ಅವ್ನು ಕಾಶಿ ಹತ್ರ ಹೋಗ್ಬೇಕಾಯ್ತು. ಹಿಂದಿನ ಕಾಲದ ಕಾಶಿ ಹತ್ರ ಹೋದರೆ ವರ್ಷಗಟ್ಟಲೆ ಆಗ್ಬಿಡ್ತಾ ಇತ್ತು. ಬಂದರೆ ವಾಪಸ್ಸು ಪುನರ್ಜನ್ಮ ಇಲ್ವಾ, ಗೋವಿಂದ ಅಲ್ಲೇ ಸ್ವರ್ಗಕ್ಕೆ ಹೋಗೋದಕ್ಕೆ ಅಲ್ಲೇ ಡೈರೆಕ್ಟು. ಅದಕ್ಕೋಸ್ಕರ ವಯಸ್ಸಾದವ್ರು ಹೋಗ್ತಾ ಇದ್ರು. ಏನೋ ಆಗ್ತಾ ಇತ್ತು, ತುಂಬ ವರ್ಷ ಆಗಿತ್ತು, ಎಷ್ಟೇ ಹೆಚ್ಚು ಕಡಿಮೆ ಆಗಿಬಿಟ್ಟಿತ್ತು. ಬಂದ, ನೋಡಿದ ತಕ್ಷಣ ಅವ್ನು ತುಂಬ ಆಶ್ಚರ್ಯ ಆಯಿತು. ಇಲ್ಲ ಕಣೋ, ನಿಮ್ಮ ಅಪ್ಪ ಹಿಂಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಕಣೋ. ಎಲ್ಲೋ ನಿಮ್ಮ ಅಪ್ಪ ಏನೋ ಇದು ನಿನ್ನ ಪಾಡು ಅಂತ ನೋಡ್ತಾನೆ. ಪಡಸಾಲೆ ಹರಿದೋಗಿರೋ ಚಾಪೆ ಹಾಕ್ಕೊಂಡಿದ್ದಾನೆ, ಮನೇಲಿ ಒಂದು ಸಾಮಾನಿಲ್ಲ. ಆ ಪಾತ್ರೆ ನೋಡಿದ್ರೆ ಕರ್ಗ ಗಬ್ಬಾಗಿ ಕೂತಿದೆ. ಅದು ನಾಯಿ ಕೂಡ ಮೂಸ್ ನೋಡೋದಿಲ್ಲ. ನಿಮ್ಮಪ್ಪ ಏನೋ ಪತ್ರ ಬರ್ಕೊಡ್ತೀನಿ, ಬರ್ದಿಟ್ಟಿರ್ತಾನೆ, ತಗೊಂಬರ ಇಲ್ಲಿ ಅಂತ. ಅವ್ರ ಅಪ್ಪನ ಕ್ಲೋಸ್ ಫ್ರೆಂಡ್. ಎಲ್ಲ ತಂದ, ಎಲ್ಲ ಆದಮೇಲೆ ಕೊನೆಗೆ ಆಯಿತು, ನಾನು ಇಂಥ ದಿನ ಬರ್ತೀನಿ ಅಂತ ಹೇಳ್ದ ಅವನು ಹೇಳ್ದ, ನಿಮ್ಮಪ್ಪ ಇಲ್ಲಿ ಕೊಪ್ಪರಿಗೆ 7 ಕೊಪ್ಪರಿಗೆ ಚಿನ್ನ ಊತಿಟ್ಟಿದ್ದಾನೆ, ನಾನು ತೆಕ್ಕೊಡ್ತೀನಿ, ನೀನು ಇಂಥ ದಿನ ನಾನು ಬರ್ತೀನಿ, ಕೆಲವರು ಆಳುಗಳನ್ನ ಕರೆಸಿ ನೀನು ಇಟ್ಕೊಂಡಿರು ಅಂತ ಹೇಳ್ದ. ಹೋದ. ಇವನೇನು ಮಾಡ್ದ, ನಮ್ಮ ಅಪ್ಪನ ಫ್ರೆಂಡ್, ಇವನೇನು ತೆಕ್ಕೊಡೋದು ನನಗೆ ಅಂತ ಹೇಳಿದ್ದೆ. ಅವನು ಅಲ್ಲೊಂದು ದೇವಸ್ಥಾನ ಇತ್ತು, ಅವ್ರ ಮನೇಲಿ ಗುಡಿ ಹೊಡೆದಾಕ್ಬಿಟ್ಟು ನೋಡ್ತಾನೆ, ಅಲ್ಲಿ ಮಣ್ಣಿದೆ, ಸಿಮೆಂಟ್ ಇದೆ, ಮಣ್ಣಿದೆ, ಜಲ್ಲಿ ಇದೆ. ಕೊನೆಗೆ ತಿರ್ಗಾ ಯಾತಕ್ಕೂ ಅವ್ರ ಸ್ನೇಹಿತ ಬಂದಾಗ ನೋಡ್ತಾನೆ, ಏನು ಮಾಡಿದೀವಿ ಇದು ನೀನು ದಡ್ಡ, ಮೊದಲು ಹೆಂಗಿತ್ತು ಹಂಗೆ ಕಟ್ಸು ಅಂತಂದ. ನಾನು ಬರೋವರೆಗೂ ನೀನೇನು ಮಾಡೋಕ್ಕೆ ಹೋಗ್ಬೇಡ ಅಂತಂದ. ಆಯಿತು. ಅಮಾವಾಸ್ಯೆ ದಿನ ಬಂದಿದ್ದ ತಕ್ಷಣ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಹಂಗೆ ಕಟ್ಸಿದ್ದ. 12 ಗಂಟೆಗೆ ಆ ಹೊರಗಡೆ ಬೀದಿಯಿಂದ ಬಿಸಿಲು ಬಿದ್ದೋ ಇವ್ರ ಮನೇಲಿ ಕಟ್ಟಿದ್ದ ದೇವಸ್ಥಾನದ ಮೇಲೆ ಒಂದು ಸಣ್ಣ ಗೋಪುರ ಥರ ಇತ್ತು. ಆ ಗೋಪುರದ ಮೇಲೆ ಬಿದ್ದಿದ್ದ ಬೆಳಕು ಇವನು ಹರಿದೋಗಿರೋ ಚಾಪೆ ಹಾಕ್ಕೊತಾ ಇರೋ ಆ ನೆಲದ ಮೇಲೆ ಬಿತ್ತು. ಅಲ್ಲಿ ಅಗ್ಸಿದ್ರು. 7 ಕೊಪ್ಪರಿಗೆ ಹಣ ಸಿಕ್ತು. ಇವನು ಕಪ್ಪದು ಭಿಕ್ಷಾ ಪಾತ್ರೆ ಎತ್ಕೊಂಡ್ಬರ್ತಾ ಇದ್ನಲ್ಲ, ಅದನ್ನೆಲ್ಲ ತೋಳಿದ್ರೆ ಡೈಮಂಡ್ ಪಾತ್ರೆ. ಹೇಗಿದೆ ನೋಡಿ ಸ್ವಾಮಿ, ನಮ್ಮ ಕತೆ ಇದು. ನಾವು ಹಾಗೆ ಗೊತ್ತಿಲ್ಲ. ಹೇಗೆ ಅವರ ತಂದೆ ಸ್ನೇಹಿತ ಬಂದು ಅವನಿಗೆ ತತ್ವಮಸಿ ಶ್ವೇತಕೇತು, ನೀನದಾಗಿದ್ದೀಯ ಕಣೋ, ನೀನು ಅಕ್ಷಯ ಪಾತ್ರೆ ಕಣೋ, ನೀನು ಇದು ಕಣೋ ಅದು ಕಣೋ ಅಂತ ಹೇಳಿದರೆ ಆಗ ನಾವು ಸಾವುಕಾರರಾಗ್ತೀವಿ ಅಂತ. ಆದ್ದರಿಂದ ನಮ್ಗೆ ಯಾವ ಕೊರತೆನೇ ಇಲ್ಲ. ನಾವೇ ನಿಜವಾಗ್ಲೂ ಇರವು ಅರಿವು ಆನಂದ. ಇದು ಬಿಟ್ಟರೆ ಪ್ರಪಂಚದಲ್ಲಿ ಮಾತ್ರವಿಲ್ಲ. ಇಲ್ಲಿ ಮುಂದಕ್ಕೆ ಹೋಗೋಣ. ಅಲ್ಲಿಗೇನಾಯಿತು, ಅಲ್ಲಿಗೆ ಹಾಗಿಲ್ಲದಿದ್ದರೆ ವೇದಾಂತಿಗಳು ಯಾರಿಗೆ ತತ್ವೋಪದೇಶ ಮಾಡಿ ಇವೆಲ್ಲ ಆಯಿತು, ಗೊತ್ತಾಗೋಯ್ತು. ಇದಕ್ಕೆ ಉತ್ತರವನ್ನು ಹೇಳುವಾಗ ಅವಸ್ಥಾತ್ರ ಪ್ರಕ್ರಿಯೆ ವಿಚಾರ ಸರಣಿಯನ್ನು ಇರುವಿನ ವಿಷಯಕ್ಕೆ ಇದೇ ಬಗೆಯ ಆಕ್ಷೇಪಗಳು ಬಂದಾಗ, ಇವಾಗ ನಮ್ದೆಲ್ಲ ಆಗೋಯ್ತಿದ್ದು, ಇರುವಿಂದ ಆಯಿತು, ಅರಿವಿಂದ ಆಯಿತು, ಆನಂದ ಆಯಿತು. ಎಚ್ಚರ, ಕನಸು, ನಿದ್ರೆಗಳೆಂಬುವು ಸಾಕ್ಷಿಯಾದ ಆತ್ಮನ ಬಿಟ್ಟು ಸ್ವತಂತ್ರವಾಗಿ ಯಾವಾಗಲೂ ಇರುವುದಿಲ್ಲ. ಈಗ ಹೋಲ್ಸೇಲ್ ಆಗಿ ಮಾತಾಡ್ತಾ ಇದ್ದಾರೆ. ಈಗ ಎಚ್ಚರ, ಕನಸು, ನಿದ್ದೆ 3 ಅವಸ್ಥೆಗಳು ಸ್ವತಂತ್ರವಾಗಿ ಇದೆಯಾ ಅಂತ ಪ್ರಶ್ನೆ ಯಾರಾದರೂ ಉತ್ತರ? ಶ್ರೀಧರ್, ಎಚ್ಚರ, ಕನಸು, ನಿದ್ದೆ ಸ್ವತಂತ್ರವಾಗಿದೆಯಾ? ಇಲ್ಲ ಸರ್. ಹೇಗೆ ಹೇಳ್ತೀರಾ? ಅದು ಇದ್ರದ್ದು ಎಚ್ಚರಿಕೆಯಲ್ಲಿದ್ದು ನಿದ್ದೆಗೆ ಬರಲ್ಲ, ಕನಸಲ್ಲೂ ಬರಲ್ಲ. ಕನಸಲ್ಲಿರೋದು ಎಚ್ಚರಿಕೆಗೆ ಬರಲ್ಲ. ನಾನು ಕೇಳ್ತಾ ಇರೋದು ಅವಸ್ಥೆ ಒಳಗಿರೋದು ಕೇಳಲಿಲ್ಲ. ಅವಸ್ಥೆಗಳು, ಎಚ್ಚರ, ಕನಸು, ನಿದ್ದೆ 3 ಅವಸ್ಥೆಗಳಿದೆಯಲ್ಲ, ಅವು ಸ್ವತಂತ್ರ ಅಲ್ಲ ಅಂತ ಅಂದರು. ಹೇಗೆ? ಕರೆಕ್ಟ್ ಆನ್ಸರ್, ಕರೆಕ್ಟು, ಬಟ್ ಹೇಗೆ? ಎಕ್ಸ್ಪ್ಲನೇಷನ್. ಅದು ಸ್ವತಂತ್ರ ಆಗಿದ್ರೆ ಅದು ಬರಬೇಕಾಗಿತ್ತು, ಎಲ್ಲ ಕಡೆನೂ ಬರಬೇಕಾಗಿತ್ತು. ಯಾವ ಕಡೆ ಬರಬೇಕಾಗಿತ್ತು? ನಿದ್ದೆಗೂ ಬರಬೇಕಾಗಿತ್ತು. ಅವಸ್ಥೆಯಿಂದ ನಿದ್ದೆ, ಇದು ಎಚ್ಚರಿಕೆಯಿಂದ ನಿದ್ದೆಗೂ ಬರಬೇಕಾಗಿತ್ತು. ನಿದ್ದೆಗೂ ಬರಬೇಕಾಗಿತ್ತು, ಅಥವಾ ಎಚ್ಚರಿಕೆಯಿಂದ ಕನಸಿಗೂ ಬರಬೇಕಾಗಿತ್ತು.
ಕನಸಿಗೆ ಎಚ್ಚರಿಕೆ ಇದೆ. ಇನ್ಯಾರಾದರೂ ಉತ್ತರ ಕೊಡಿ, ಸ್ವಲ್ಪ ಕ್ಲಿಯರ್ ಆಗ್ಬೇಕು ನಮಗೆ. ಯಾರಾದರೂ? ಎಚ್ಚರ ಇದ್ದಾಗ ಕನ್ಸಿರಲ್ಲ, ಕನ್ಸು ಇದ್ದಾಗ ಎಚ್ಚರ ಇರಲ್ಲ, ಒಂದಿದ್ದಾಗ ಒಂದು ತೋರೋದಿಲ್ಲ. ಅಷ್ಟೇ. ಈಗ ಎಚ್ಚರ ಇದೆ, ಕನಸನ್ನು ತೋರಿಸ್ರಪ್ಪ ನೋಡೋಣ, ನಿದ್ದೆಯನ್ನು ತೋರಿಸ್ರಪ್ಪ. ಪಾಪ ನಿಮ್ಗೆ ಗೊತ್ತಿದೆ, ಬಟ್ ಆನ್ಸರ್ ಮಾಡ್ಬೇಕಾದ್ರೆ ಕಷ್ಟ ಆಗ್ತಾ ಇದೆ, ತೊಂದರೆ ಇಲ್ಲ. ಆದ್ದರಿಂದ ಇಲ್ಲಿ ಒಂದಿದ್ದಾಗ ಎರಡು ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಆಗುತ್ತೆ. ಅದಕ್ಕೆ ಇವಕ್ಕೆ ಅಸ್ತಿತ್ವ ಇಲ್ಲ, ಸ್ವತಂತ್ರ ಇಲ್ಲ. ನೋಡ್ರಿ, ಇರವು ಅಂದವಲ್ಲ, ಅದು ಅವಸ್ಥೆಗಳ ಇರವು. ನಾವು ಒಂದೊಂದೇ ನೋಡ್ಕೊಂಡ್ಬಂದ್ವಿ, ಕಣ್ಣಿಂದ ಅದು ಇದು ಬೇಡ, ಇವಾಗ ಡೈರೆಕ್ಟ್ ಎಲ್ಲ ಹೋಲ್ಸೇಲ್ ವ್ಯಾಪಾರ. ಅವಸ್ಥೆ, ಅಲ್ಲಿಗೆ ಈ ಅವಸ್ಥೆಯೇ ಆತ್ಮನ ಇರವನ್ನ ಸಾಲ ತಗೊಂಬಂದು ತೋರ್ಬೇಕು. ಅದು ಸ್ವತಂತ್ರ ಅಲ್ಲ. ಇರು ಮಾತ್ರ ಅಲ್ಲ, ಅವಸ್ಥೆ ಇರವಾಗ್ಲಿ ಹೋಗ್ಲಿ. ಈ ಅವಸ್ಥೆ ನಿದ್ದೆ, ಈಗ ಎಚ್ಚರ ಇದೆ, ಕನಸಿಲ್ಲ, ನಿದ್ದೆ ಇಲ್ಲ, ಯಾವುದರಿಂದ ಗೊತ್ತಾಯಿತು? ಪ್ರಶ್ನೆ. ಸಾಕ್ಷಿಯಿಂದ, ಆತ್ಮದಿಂದ, ಅರಿವಿನಿಂದ ಗೊತ್ತಾಯಿತು. ಅರಿವು ಇಲ್ಲ, ಅರಿವು ಇಂಪಾರ್ಟೆಂಟ್ ಇಟ್ಕೋಬೇಕಷ್ಟೆ. ನೋಡ್ರಿ, ಅವಸ್ಥೆ ಇದೆ, ಇರವು ಯಾವುದಿದೆ? ಎಚ್ಚರ ಇದೆ. ಯಾವುದರಿಂದ ಗೊತ್ತಾಯಿತು? ಅರಿವಿನಿಂದ ಗೊತ್ತಾಯಿತು ಅಷ್ಟೇ. ನೋಡ್ರಿ, ಆ ಇರುವು, ಅರಿವು, ಆನಂದ ಜೊತೆಯಲ್ಲೇ ಇರುತ್ತೆ. ನಾವು ಸಪ್ರೇಟ್ ಮಾಡೋಕ್ಕೆ ಬರೋಲ್ಲ. ಹೇಗೆ ಬೆಂಕಿಗೆ ಸುಡೋದು, ಬೆಳಕು, ಕೆಂಪು ಜೊತೆಲೇ ಇರುತ್ತೋ ಹಾಗೆ ಇವು ಗುಣಗಳಲ್ಲ. ಅದಕ್ಕೋಸ್ಕರ ಅವಸ್ಥೆಗಳಿಗೆ ಸ್ವತಂತ್ರತೆ ಇಲ್ಲ. ಅವವೇ ತೋರ್ಬೇಕಪ್ಪ. ತೋರ್ಲಿ ನೋಡೋಣ. ಹಂಗಿದ್ದಿದ್ದರೆ ಜೊತೆಯಲ್ಲಿ ಇವಾಗ ಕನಸು ಇರಬೇಕಾಗಿತ್ತು, ನಿದ್ದೆ ಇರಬೇಕಾಗಿತ್ತು. ಯಾಕಿಲ್ಲ? ಸ್ವತಂತ್ರ ಅಲ್ಲ. ಆತ್ಮನ್ ಬಿಟ್ಟಿರೋದ್ರಿಂದ ಅವು ಇರೋಕ್ಕೆ ಬರೋಲ್ಲ. ಅಷ್ಟೇ, ಮುಗಿದೋಯ್ತು. ಸೊ ಇದನ್ನು ಹೇಳ್ತಾ ಇದ್ದಾರೆ. ಅಲ್ಲಿಗೆ ಎಚ್ಚರ, ಕನಸು, ನಿದ್ದೆಗಳೆಂಬ ಸಾಕ್ಷಿಯಾದ ಆತ್ಮನನ್ನು ಬಿಟ್ಟು ಸ್ವತಂತ್ರವಾಗಿ ಯಾವಾಗಲೂ ಇರುವವಲ್ಲ. ಅವುಗಳು ಸಾಕ್ಷಿಯ ಅರಿವಿನ ಬೆಳಕಿನಿಂದಲೇ ತೋರ್ಕೋಬೇಕು. ನಿಮ್ಗೆ ಯಾತ್ರಿಂದ ಗೊತ್ತಾಯಿತು? ಈಗ ಎಚ್ಚರ ಇದೆ, ಕನಸು ನಿದ್ರೆ ಇಲ್ಲ. ಯಾವುದರಿಂದ ಗೊತ್ತಾಯಿತು? ಅದು ಅರಿವು. ಇರೋದು ಯಾವುದು? ಇರವು ವಸ್ತು. ಎಚ್ಚರ ಇದೆ, ಹೇಗಿದೆ ನೋಡ್ರಿ. ಇರವು, ಅರಿವು, ಆನಂದ ಜೊತೆಯಲ್ಲಿ ಇರುತ್ತೆ. ಆದ್ದರಿಂದ ಸಾಕ್ಷಿಯಾದ ಸ್ವತಂತ್ರವಾಗಿರೋದಿಲ್ಲ. ಅವುಗಳು ಸಾಕ್ಷಿಯ ಅರಿವಿನ ಬೆಳಕಿನಿಂದಲೇ ತೋರ್ಕೋಬೇಕಾಗಿದೆ. ಇಷ್ಟೇ ಅಲ್ಲ, ಸಾಕ್ಷಿಯ ಇರವೇ ಅವುಗಳು ಇರುವಾಗಿರುವುದರಿಂದ ಯಾವುದೇ ವಸ್ತು ಇದೆ ಅನ್ಬೇಕಾದ್ರೆ ಸಾಕ್ಷಿಯ ಇರುವಂತ ಸಾಲ ತಗೊಂಡ್ಬರ್ಬೇಕು. ಬಟ್ ನಿಮ್ಗೆ ಯಾವುದರಿಂದ ಗೊತ್ತಾಗುತ್ತೆ? ಹಾವಿದೆ, ಹಗ್ಗ ಇದೆ, ಆತ್ಮ ಇದೆ. ಯಾವುದರಿಂದ ಗೊತ್ತಾಗುತ್ತೆ? ಅಷ್ಟೇ, ಅರಿವಿನಿಂದ ಅಷ್ಟೇ ಅಲ್ವಾ? ಹಾಗೆ ಆದ್ದರಿಂದ ಸಾಕ್ಷಿಯ ಇರುವೆ ಅವುಗಳ ಇರುವಾಗಿರುವುದರಿಂದ ಸಾಕ್ಷಿ ಚೈತನ್ಯದ ಅರಿವೇ ನಿಂದಲೇ ಅವು ಇದೆ ಅಂತ ಗೊತ್ತಾಗಬೇಕು. ಅದು ಆಗೋಯ್ತು. ಆದ್ದರಿಂದ ಸಾಕ್ಷಿಯು ಸ್ವಭಾವದಿಂದ ಯಾವಾಗಲೂ ಅರಿವೇ ಆಗಿರುತ್ತದೆ. ಅಲ್ಲಿಗೆ ಸಾಕ್ಷಿ ತನ್ನ ಸ್ವಭಾವದಿಂದ ಯಾವಾಗಲೂ ಇರುವ ಅರಿವು, ಆನಂದ ಬಿಟ್ಟಿರೋಕ್ಕೆ ಬರೋಲ್ಲ. ಬೆಂಕಿಗೆ ಸುಡೋದು, ಬೆಳಕು, ಕೆಂಪು ಬಿಟ್ಟಿರೋಕ್ಕೆ ಬರುತ್ತಾ? ಎಲ್ಲಿ ಎರಡು ಬಿಟ್ಟು ಇನ್ನೊಂದು ತೋರಿಸ್ರಿ ನೋಡೋಣ, ಬರೋದಿಲ್ಲ. ಆದ್ದರಿಂದ ಅವೆಲ್ಲ ಅದು ಸ್ವಭಾವ, ಧರ್ಮ ಅಲ್ಲ, ಗುಣ ಅಲ್ಲ. ಚೆನ್ನಾಗಿ ತಿಳ್ಕೋಬೇಕು. ಇಷ್ಟು ನಮಗೆ ಇದರಿಂದ ಅರ್ಥ ಆಯಿತು. ಆದರೆ ಕೆಳಗಿನ ಮಟ್ಟಕ್ಕೆ ಇನ್ನೂ ಒಂದು ಸಮಾಧಾನವನ್ನು ಕೊಡಬೇಕಾಗಿದೆ. ಅದೇನೆಂದರೆ, ಸಾಕ್ಷಿಯು ಎಂದೆಂದಿಗೂ ಮಾರ್ಪಡದ ಅರಿವಿನ ಸ್ವರೂಪವೇ ಆಗಿರುವುದರಿಂದ ಆ ಅರಿವನ್ನು ನಾವು ಅವಾಗಲೇ ಎಲ್ಲ ಮುಗಿಸ್ಕೊಂಡ್ಬಿಟ್ಟಿದ್ದೀವಿ. ಅದು ನೋಡ್ರಿ, ಈ ಅರಿವು ಇದೆಯಲ್ಲ, ಇರವು, ಅರಿವು, ಆನಂದ ಬದಲಾವಣೆ ಆಗಬಾರ್ದು. ಅರಿವು, ಇರುವ, ಆನಂದ ಅಂದರೆ ಆತ್ಮ ಅಂದರೂ ಒಂದೇ, ಎಲ್ಲ ಒಂದೇ. ಬದಲಾವಣೆ ಆಗಬಾರ್ದು, ಇಲ್ದಂಗೆ ಆಗಬಾರ್ದು, ಆಬ್ಜೆಕ್ಟ್ ಆಗಬಾರ್ದು. ಈ ಮೂರಕ್ಕೂ ಹೋಲಿಸ್ಬೋದು. ಈ ಮೂರು ಕ್ಯಾರೆಕ್ಟರ್ಸ್ ಅಲ್ವಾ? ಆದ್ದರಿಂದ ಇವುಗಳಿಗೆ ಈಗ ನಾವು ಎಲ್ಲ ಒಂದೊಂದು ಸಪ್ರೇಟಾಗಿ ತಿಳ್ಕೊಂಡ್ವಿ. ಇಲ್ಲಿ ಇವರು ಇದನ್ನು ಹೇಳ್ತಾ ಇದ್ದಾರೆ. ಇದನ್ನು ಪಾರಮಾರ್ಥಿಕ ಅರಿವು ಅಂತ ಕರಿತೀವಿ. ನಮ್ಗೆ ಆವಾಗಲೇ ಗೊತ್ತೇ ಆಗೋಯ್ತು.
ಆದರೆ ಇಷ್ಟು ಮಾತ್ರದಿಂದ ಎಚ್ಚರದಲ್ಲಿ ನಾವು ಕಾಣುವ ಯಾವುದರಲ್ಲಿ ಯಾವ ಅರಿವು ಇಲ್ಲ ಅಂತೇನು ಸಿದ್ಧ ಆಗೋದಿಲ್ಲ. ಈಗ ಪಾರಮಾರ್ಥಿಕ ಅರಿವು ಗೊತ್ತಾಯಿತು. ಈಗ ನಮಗೆ ಎಚ್ಚರದಲ್ಲಿ ಯಾವ ಅರಿವು ಇಲ್ವಾ? ಕನಸಿನಲ್ಲಿ ಯಾವ ಅರಿವು ಇಲ್ವಾ? ನಿದ್ದೆಯಲ್ಲಿ ಯಾವ ಅರಿವಿದೆ? ಪ್ರಶ್ನೆ ಕೇಳ್ತಾ ಇದ್ದೆ. ನಿದ್ದೆಯಲ್ಲಿ ಯಾವ ಅರಿವಿದೆ? ಪಾರಮಾರ್ಥಿಕ ಪಾರಮಾರ್ಥಿಕ ಅರಿವು ಮಾತ್ರನೇ ಇರೋದು. ಓಕೆ, ಅಲ್ಲಿ ವ್ಯಾವಹಾರಿಕ ಅರಿವು ಪ್ರಾತಿಭಾಸಿಕ ಅರಿವು ಇಲ್ಲವಾ ನಿದ್ದೆಯಲ್ಲಿ? ಇಲ್ಲ. ವೆರಿ ಗುಡ್. ಇದೆಯಾ? ಇಲ್ಲ ಸರ್, ಇಲ್ಲ. ಕಲ್ಪನಾ ಅವ್ರ ಸಾರಿ, ಇವರು ವಸಂತ. ಸಾರಿ ಸರ್, ಕನ್ಸು 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 ಅನ್ಕೊಂಡ್ಬಿಟ್ಟೆ ಸರ್, ಸಾರಿ. ಓಕೆ ಓಕೆ, ಅಲ್ಲಿ ಇಲ್ಲ. ಹೋಗ್ಲಿ, ಈ ಎಚ್ಚರ ಕನಸುಗಳಲ್ಲಿ ಎರಡೆರಡು ಹೇಳೋಣ. ವ್ಯಾವಹಾರಿಕ ಅರಿವು, ಪ್ರಾತಿಭಾಸಿಕ ಅರಿವು, ಎರಡೇ ಇದೆ ಅಂತ ಹೇಳೋಣ. ಸರ್ 3 ಇದೆ ಸರ್. 3 ಇದೆ. ನೋಡಿದ್ರ ಚೆನ್ನಾಗಿ ಪಾಯಿಂಟ್ ಚೆನ್ನಾಗಿ ಹಿಡಿದು ಬಿಟ್ರಿ. ಅಷ್ಟೇ ಬೇಕಾಗಿರೋದು ನಮಗೆ. ಆದ್ದರಿಂದ ಇವು ಇರ್ಬೋದು ಹೋಗ್ಬೋದು. ಯಾವುದು ಯಾವ್ದು ಹೇಳ್ರಿ? ಇರ್ಬೋದು ಹೋಗ್ಬೋದು. ಯಾವುದು? ವ್ಯಾವಹಾರಿಕ ಪ್ರಾತಿಭಾಸಿಕ 2 ಇರ್ಬೋದು ಹೋಗ್ಬೋದು. ಅದು ಇರುವಾಗ್ಲಿ, ಅರಿವಾಗ್ಲಿ, ಆನಂದವಾಗ್ಲಿ ಇರ್ಬೋದು ಹೋಗಬಹುದು. ಆದರೆ ಪಾರಮಾರ್ಥಿಕ ಅರಿವು ಇಲ್ಲ ಅಂತ ಹೇಳ್ರಿ ನೋಡೋಣ. ಎಚ್ಚರದಲ್ಲಿಲ್ಲ, ಕನಸಿನಲ್ಲಿಲ್ಲ, ನಿದ್ದೆಲಿಲ್ಲ ಹೇಳ್ರಿ ನೋಡೋಣ. ಅಥವಾ ಅಲ್ಲಿದೆ ಇಲ್ಲಿಲ್ಲ ಹೇಳ್ರಿ ನೋಡೋಣ. ಮಿಸ್ಕಿದ್ರೆ ಅವನ ಅಸ್ತಿತ್ವ ಅವನು ಇಲ್ಲ ಅಂತ ಹೇಳೋದು ಬರಲ್ಲ. ಹೆಂಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ, ಹೇಗೆ ತಗೊಂಡ್ಬರ್ತಾರೆ ಅನುಭವದ ಮಾತಿಗೆ. ಆದ್ದರಿಂದ ಅಲ್ಲಿಗೆ ನಮ್ಗೆ ಇದು ಗೊತ್ತಾಗತ್ತು. ಅಲ್ಲ ಸ್ವಾಮಿ, ಈಗ ಎಚ್ಚರದಲ್ಲಿ ಅಂತಃಕರಣ ಅರಿತಾ ಇದೆ, ಇಂದ್ರಿಯಗಳು ಅರಿತಾ ಇದೆ, ಜ್ಞಾನೇಂದ್ರಿಯಗಳು ಅರಿತಾ ಇದೆ ಅಂತ ಹೇಳ್ತೀವಲ್ಲ, ಈ ಅರಿವು ಯಾವುದು ಅಂತ? ವ್ಯಾವಹಾರಿಕ ಇದೆ. ಅಷ್ಟೇ, ವ್ಯಾವಹಾರಿಕ. ನಾವೆಲ್ಲ ಬಿಡಿಸ್ಕೊಂಡ್ಬಿಟ್ಟಿದ್ದೀವಿ, ಸ್ವಾಮಿಗಳು ಮೆತ್ತಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರಿಂದ ಅಲ್ಲಿಗೆ ಅರಿವಿಲ್ಲವೆಂದು ನಾವು ಭಾವಿಸುವ ಮನಸ್ಸಿನಲ್ಲೂ ಕೂಡ ಅರಿವು ಸ್ವಲ್ಪ ಸ್ವಲ್ಪವಾಗಿರುವುದೆಂದು, ಅದು ಅವ್ಯಕ್ತವಾಗಿರುವುದೆಂದು, ಮರೆಯ ಅರ್ಧ ಮರೆಯಾಗಿರೋದು ಸರಿಯಾಗಿ ಗೊತ್ತಾಗಲಿಲ್ಲ, ಮರವೇ, ಇವೆಲ್ಲ ಕೂಡ ನಾವು ಹೇಳ್ತಾ ಇರ್ತೀವಿ. ಈಗ ನೆಕ್ಸ್ಟ್, ಇದರಂತೆ ಪ್ರಾಣಿಗಳು, ಗಿಡಗಳು ಮುಂತಾವುಗಳಲ್ಲಿಯೇ ಅಲ್ಲದೆ, ಈಗ ಫಸ್ಟ್ ಎತ್ಕೊಂತಾನೆ, ಪ್ರಾಣಿಗಳಲ್ಲಿ ಗಿಡಗಳಲ್ಲಿ ಅರಿವು ಇದೆಯಾ? ಈಗ ಅರಿವು ಇರಬೇಕಾದ್ರೆ ಬ್ರೈನ್ ಇರಬೇಕು, ಮನಸ್ಸಿರಬೇಕು. ಬ್ರೈನ್ ಅಂತ ಇಟ್ಕೊಳ್ರಿ, ನರ್ವಸ್ ಸಿಸ್ಟಮ್ ಇದೆಯಾ? ಹೋಗಿ, ರೆಸ್ಪಿರೇಟರಿ ಸಿಸ್ಟಮ್ ಉಂಟಾ? ಇದೆ ಸರ್. ಇದೆ. ಓಕೆ, ಡೈಜೆಸ್ಟಿವ್ ಸಿಸ್ಟಮ್ ಉಂಟಾ? ಇದೆ ಸರ್. ಇದೆ ನೋಡ್ರಿ, ಎಲ್ಲ ಇದೆ. ಅದೇ ರೀತಿ ನರ್ವಸ್ ಸಿಸ್ಟಮ್ ಕೂಡ ಇದೆ. ಹೇಗೆ ಪ್ರೂವ್ ಮಾಡಿದ್ದಾರೆ ಗಿಡಗಳಲ್ಲಿ, ಪ್ರಾಣಿಗಳಲ್ಲಿ. ಹೇಗೆ? ಸಂಗೀತ ಹಾಕಿ. ಅಷ್ಟೇ, ಇದನ್ನ ಇಟ್ಕೊಳ್ರಿ, ಎಕ್ಸ್ಪೆರಿಮೆಂಟ್ ಮಾಡಿದ್ದಾರಂತೆ. ಆದ್ದರಿಂದ ಹೀಗೆ ಇಟ್ಕೊಂಡ್ಬಿಟ್ರೆ ಆಗೋಯ್ತು ಅಷ್ಟೆ. ಅದು ನಮ್ಗೆ ಇನ್ನೂ ಚೆನ್ನಾಗಿ ಮನದಟ್ಟಾಗುತ್ತೆ. ಒಟ್ಟಿನಲ್ಲಿ ಇವು ಕೂಡ ಉಸಿರಾಡುತ್ತೆ. ಮತ್ತು ಇವುಗಳು ಕೂಡ ನಮ್ಮ ಹಾಗೆ ಮನುಷ್ಯನಿಗಿರೋ ಹಾಗೆ ಎಲ್ಲ ಆರ್ಗನ್ಸ್ ಇರುತ್ತೆ, ಅವಕ್ಕೂ ನೋವಾಗುತ್ತಂತೆ. ಅದಕ್ಕೋಸ್ಕರನೇ ಈ ಮುಕುಂದೂರು ಸ್ವಾಮಿಗಳು ಹೂವು ಕೀಳುವಾಗ ಕೆಲವರು ಸನ್ಯಾಸಿಗಳು ಹೂವನ್ನು ಕೀಳ್ತಾ ಇರಲಿಲ್ಲಂತೆ. ಅದಕ್ಕೂ ಪ್ರಾಣ ಇರೋದರಿಂದ ಅದಕ್ಕೂ ನೋವಾಗುತ್ತೆ ಅಂತ ಹೇಳಿ, ಮನಸ್ಸಿದೆ ಅಂತ ಹೇಳಿ, ಕೆಳಗಡೆ ಬಿದ್ದಿರೋ ಹೂವನ್ನು ಹಾಯಿಸ್ಕೊಂಡು ದೇವರಿಗೆ ಅರ್ಪಿಸ್ತಾ ಇದ್ರಂತೆ. ಮುಕುಂದೂರು ಸ್ವಾಮಿಗಳು ಆ ಗಿಡಗಳನ್ನ ಹೇಗೆ ಮಾತಾಡಿಸ್ತಾರೆ ಅಂತ, ನೀನೇನು ಇವತ್ತಿಷ್ಟೊಂದು ನಗ್ತಾ ಇದೀಯಾ ಅಂದರೆ, ತುಂಬ ಆ ಗಿಡದಲ್ಲಿ ತುಂಬ ಹೂವು ಬಿಟ್ಟಿದ್ರೆ ಏನು ಇಷ್ಟೊಂದು ನಗ್ತಾ ಇದೀಯಾ ನೀನು? ಒಂದೆರಡು ಹೂವು ನೀನು ಶಿವನ ತಲೆ ಮೇಲೆ ಹಾಕೋದಕ್ಕೆ ತಗೊಂತೀನಿ ಕಣಪ್ಪ ಅಂತ ಪರ್ಮಿಷನ್ ಕೇಳಿ ತಗೊಳ್ಳೋದು ಹೇಗಿದೆ ನಮ್ಮಲ್ಲಿ. ಮತ್ತೆ ಮರ ಹತ್ತವರು ಎಂಥ ದಡ್ಡನಾಗಲಿಲ್ಲ, ಅವನು ವೇದಾಂತ ಗೊತ್ತಿಲ್ಲ, ಮಣ್ಣು ಗೊತ್ತಿಲ್ಲ, ದೇವರು ದಿಂಡ್ರು ಏನು ಗೊತ್ತಿಲ್ಲ, ನಮಸ್ಕಾರ ಮಾಡಿ ಹತ್ತಿದ್ದಾನೆ. ಯಾಕೆ ಗೊತ್ತಾ? ಸತ್ಗಿದ್ರೆ ಅದಕ್ಕೆ ಅದಕ್ಕೆ ಪರ್ಮಿಷನ್ ತೊಗೊಂಡು ಹತ್ತೋದು ಹೇಗೆ. ಆದ್ದರಿಂದ ನಮ್ಮಲ್ಲಿ ಪ್ರತಿಯೊಂದು ಪರಮಾತ್ಮನೇ, ಅದು ಕತೆ ಹೇಳಿದ್ದೆ. ಆದ್ದರಿಂದ ಪ್ರಾಣಿಗಳಲ್ಲಿ, ಗಿಡಗಳಲ್ಲಿ, ಮುಂತಾವುಗಳಲ್ಲಿ ಅಲ್ಲದೆ, ಇದು ಗೊತ್ತಾಗೋಯ್ತು ನಮಗೆ. ಸ್ವಾಮಿ
ಕಲ್ಲಲ್ಲೂ ಇರವಿದೆಯಾ ಪ್ರಶ್ನೆ ಕೇಳ್ತೀನಿ. ಕಲ್ಲಿನಲ್ಲಿ ಇರವಿದೆಯಾ? ಇದೆ. ಇದೆ ಸರ್, ಇದೆ. ಏನು? ಕಲ್ಲಲ್ಲಿ ಇರುವಿದೆ. ಅರಿವಿದೆಯಾ? ಅರಿವಿದೆ ಅಂತ ಕರಡುಗಳಿಲ್ಲ, ತಿಳ್ಕೊಳ್ಳೋ ಅಂತ ಇಲ್ಲ. ಅರಿವಂದ್ರೆ ಯಾವುದಿಲ್ಲಿ? ಅರಿವು ಅರಿವನ್- ಇದೆ ಇದೆ ಅನ್ನೋದು ಅರಿವನ್ ಇದೆ ಅನ್ನೋದು ಗೋಚರ ಮಾಡ್ಕೊಡೋದು. ಕರೆಕ್ಟು. ಈಗ ಪಾರಮಾರ್ಥಿಕ 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 ಅರಿವಿದೆಯಾ ಅಂತ ಪ್ರಶ್ನೆ ಕೇಳ್ತಾ ಇದೆ ಸರ್, ಕಲ್ಲಿನಲ್ಲಿ ಅರಿವಿದೆ. ಇದೆ. ಸರಿ, ಈಗ ಕಲ್ಲಿನಲ್ಲಿ ಇರವಿದೆ. ಇರವಿದೆ ಅಂದ್ರೆ ನಾನು ಪ್ರಶ್ನೆ ಕೇಳೋದು ಏನು ಇರಬೇಡ್ರಿ? ಯೂಸ್ ಆಗಬೇಕು. ಯಾವಿರು? ಈಗ ವ್ಯಾವಹಾರಿಕ ಇರುವಿದೆ. ಇದೆಯಾ? ಪಾರಮಾರ್ಥಿಕ ಇರುವಿದೆಯಾ ಕಲ್ಲಿನಲ್ಲಿ? ಪಾರಮಾರ್ಥಿಕ ಇರುವಿದೆ. ಇದೆ. ವ್ಯಾವಹಾರಿಕ ಇರುವು ಯಾವುದು ಕಲ್ಲಿನಲ್ಲಿ? ಯೂಸ್ ಆಗತ್ತೆ, ಒಂದು ಉಪಯೋಗ ಆಗತ್ತೆ, ಅದು ಮತ್ತೆ ವಿಶೇಷನೂ ಇರುತ್ತೆ ಅದ್ರಲ್ಲಿ, ಸ್ವಲ್ಪ ಬೇರೆ ಬೇರೆ ತರ. ಈಗ ಕಲ್ಲು ಸ್ಥೂಲವಾಗಿದೆ. ಈಗ ಕಲ್ಲಿನಲ್ಲಿ ಅದಕ್ಕೆ ಆಕಾರ ಇದೆ, ರೂಪ ಇದೆ, ಬದಲಾವಣೆ ಆಗುತ್ತೆ. ಅಲ್ಲಿಗೆ ಕಲ್ಲು ವ್ಯಾವಹಾರಿಕ ಇರು ಒಡವೆಗಳಿದ್ದಂಗೆ ಅಲ್ವಾ? ಮತ್ತು ತುಂಬ ವರ್ಷಗಳಾದರೆ ನೀರು ಅದರ ಮೇಲೆ ಕಾನ್ಸ್ಟೆಂಟಾಗಿ ಬೀಳ್ತಾ ಇದ್ದರೆ ಅದು ಸವದು ಹೋಗುತ್ತೆ. ಹೇಗೆ ನಮ್ಮ ಶರೀರನೂ ಅಷ್ಟೇ, ಹಾಗೆ ಸವಿಯೋದು ಗಿವಿಯೋದು ಎಲ್ಲ ಅದಕ್ಕೂ ಉಂಟು. ಆದ್ದರಿಂದ ಇದನ್ನು ವ್ಯಾವಹಾರಿಕ ಇರುವು ಅಂತೀವಿ. ಈಗ ವ್ಯಾವಹಾರಿಕ ಇರುವು ಅದು ತೋರ್ಬೇಕಾದ್ರೆ ಅದರ ಹಿಂದೆಗಡೆ ಒಂದು ಇರುವನ್ನು ಸಾಲ ತೊಗೊಂಬಂದಿರ್ಬೇಕಾದ್ರೆ, ಹೇಗೆ ಹಾವು ತೋರ್ಬೇಕಾದ್ರೆ ಹಗ್ಗ ಇರಲೇಬೇಕು, ಹಾಗೆ ನಿಮಗೆ ಕಲ್ಲು ತೋರ್ಬೇಕಾದ್ರೂ ಹಿಂದೆಗಡೆ ವ್ಯಾವಹಾರಿಕ ಇರುವು ಯಾವುದಾದ್ರೂ ಇರಬೇಕು, ಅಥವಾ ಪಾರಮಾರ್ಥಿಕ ಇರಬೇಕು. ಪಾರಮಾರ್ಥಿಕ ಇರುವು ನೀವು ವ್ಯಾವಹಾರಿಕ ಇರುವಿದೆ ಅಂದರೆ ವ್ಯಾವಹಾರಿಕ ಇರುವು ಪಾರಮಾರ್ಥಿಕ ಇರುವಿನ ಮೇಲೆ ಡಿಪೆಂಡ್ ಆಗುತ್ತೆ. ಹಗ್ಗ ಇದೆ ಅಂದಮೇಲೆ ಹಗ್ಗ ಯಾವುದ್ರ ಮೇಲೆ ಡಿಪೆಂಡ್? ಹಗ್ಗ ತೋರ್ತಾ ಇದೆಯಲ್ಲ, ಯಾತ್ರೆಯಿಂದ ತೋರ್ತಾ ಇದೆ ಅಂದರೆ ಪಾರಮಾರ್ಥಿಕ ಇರುವು. ಆ ಥರ ಆಯ್ತಲ್ಲ. ಹಾಗೆಯೇ ಈಗ ಅದರಲ್ಲೂ ಕೂಡ ಅರಿವಿದೆ ಅಂತ ಒಪ್ಕೊಂಡ್ಬಿಟ್ಟು, ಅಲ್ಲಿಗೆ ಪಾರಮಾರ್ಥಿಕ ಇರವಿದೆ, ಪಾರಮಾರ್ಥಿಕ ಅರಿವಿದೆ. ತುಂಬ ಸೂಕ್ಷ್ಮವಾಗಿರುತ್ತೆ, ನಮಗೆ ಗೊತ್ತಾಗೋದಿಲ್ಲ. ಒಡವೆಗಳೆಲ್ಲಾದರೆ ನಮ್ಮ ಚಿನ್ನ ಒಡವೆ ಗೊತ್ತಾಗ್ಬಿಡುತ್ತೆ. ಈಗ ಅದನ್ನು ತುಂಬ ನಾವು ಪೀಸಸ್ ಮಾಡಿಬಿಟ್ಟು ಎಲ್ಲ ಪುಡಿ ಮಾಡಿಬಿಡ್ಬೋದು. ಏನು ಚೇಂಜ್ ಮಾಡಿದ್ರೂ ಕೂಡ ಒಟ್ಟಿನಲ್ಲಿ ಅದು ಇದೆ. ಏನಿದೆ? ಪುಡಿ ಇದೆ, ಕಲ್ಲಿಲ್ಲ, ಪುಡಿ ಇದೆ. ಒಟ್ಟಿನಲ್ಲಿ ಇದೆ 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 ಅಂತನ್ನೋದು ಯಾವುದೋ ಒಂದು ಸೂಕ್ಷ್ಮವಾಗಿ ಹೋಗಿ ಕೊನೆಗೆ ಪಾರಮಾರ್ಥಿಕ ಇರುವನ್ನು ಸಾಲ ತೊಗೊಂಬರ್ಬೇಕು. ಈಗ ನನ್ನ ಪ್ರಶ್ನೆ ಆನಂದ ಇದೆಯಾ? ಫಸ್ಟ್ ಆಫ್ ಆಲ್ ಅಲ್ಲಿ ಇನ್ಸ್ಟ್ರೂಮೆಂಟ್ಸ್ ಇದೆಯಾ? ಕಲ್ಲಿನಲ್ಲಿ ಇನ್ಸ್ಟ್ರೂಮೆಂಟ್ಸ್ ಇದೆಯಾ? ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಅಂತಃಕರಣ, ಜೀವಪ್ಪ ಇದ್ದಾನ? ಇಲ್ಲ ಸರ್, ಇಲ್ಲ. ಅಷ್ಟೇ ಬೇಕಾಗಿಲ್ಲ. ಆದ್ದರಿಂದ ನಾವು ಅದನ್ನು ಅಚೇತನ ಅಂತ ಕರಿತೀವಿ. ಇದೇನಿದು? ನಿಮ್ಮ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಅಂತಃಕರಣ ಇವೆಲ್ಲ ಸೇರಿದ್ರು ಏನಿವು? ಇವು ಚೇತನನೋ ಅಚೇತನ? ಇಲ್ಲ ಇಲ್ಲ, ಅದೆಲ್ಲ ಇಂಡಿವಿಜುವಲ್ ತಗೊಂಡ್ರೆ ಅಚೇತನ, ಅನಾತ್ಮ. ಅದೆಲ್ಲ ಇಂಡಿವಿಜುವಲ್ ಅಚೇತನ ಅಲ್ವಾ? ಅಚೇತನ ಅಂದ್ರೆ ಏನು? ಅಚೇತನ ಸ್ವಂತ ಇದಿರಲ್ಲ, ಅದಕ್ಕೆ ಮೂವ್ ಮಾಡಕ್ಕೆ ಶಕ್ತಿ ಅಲ್ಲ. ಇಲ್ದಂಗಾಗೋದು ಚೇತನ ಅಂತೀರಾ ನೀವು? ಬದಲಾವಣೆ ಆಗೋದು, ಇಲ್ದಂಗಾಗೋದು, ಇದನ್ನ ಅನಾತ್ಮ ಅಂತೀರಾ, ಆತ್ಮ ಅಂತೀರಾ? ಅನಾತ್ಮ ಸರ್, ಅಷ್ಟೇ. ನಿಮ್ ಕಲ್ಗೆ ಏನು ಬೆಲೆ ಇದೆಯೋ ಇದಕ್ಕೂ ಅದೇ ಬೆಲೆ ಅಷ್ಟೇ. ಇದರಲ್ಲಿ ಪ್ರಾಣ ಇದೆಯಪ್ಪ, ಅದರಲ್ಲೂ ಪ್ರಾಣ ಇರಬಹುದು, ಸೂಕ್ಷ್ಮ, ನಮಗೆ ಗೊತ್ತಿಲ್ಲದೆ ಇರ್ಬೋದು, ಬೇಡ. ಅದರಲ್ಲಿ ಶಕ್ತಿ ಇಲ್ವಾ? ಪ್ರಾಣ ಅಂದರೆ ಏನು? ಪ್ರಾಣದಲ್ಲಿ ಎರಡು ಹೇಳ್ತಾರೆ. ಒಂದು ಶಕ್ತಿ. ಆ ಶಕ್ತಿಯಲ್ಲಿ ಎರಡು ಥರ, ಒಂದು ಕ್ರಿಯಾಶಕ್ತಿ, ಇನ್ನೊಂದು ಜ್ಞಾನಶಕ್ತಿ. ಈಗ ಅದರಲ್ಲಿ ಜ್ಞಾನಶಕ್ತಿ ಇಲ್ಲದೆ ಇರ್ಬೋದು, ಕ್ರಿಯಾಶಕ್ತಿ ತೋರಿಸ್ಲಾ? ಕಲ್ಲಿನಲ್ಲಿ ನಿಮ್ಮ ಶರೀರದಲ್ಲೂ ಇರೋಲ್ಲ ಕ್ರಿಯಾಶಕ್ತಿ. ಏನು? ಹೆಂಗೆ ಕ್ರಿಯಾಶಕ್ತಿ ತೋರಿಸಿದ್ರೆ ಹೇಗೆ ಹೇಳ್ತೀರಾ ಆ ವಸ್ತುವಿನಲ್ಲಿ ಕ್ರಿಯಾಶಕ್ತಿ ಇದೆ ಅಂತ? ಕೆಲಸ ಮಾಡಿದ್ರೆ
ನಡೀತಾ ಇದೆ ಅಂತ. ಏನೋ ಬೇಡ, ಆಟಮ್ ಬಾಂಬ್ ತಯಾರು ಮಾಡ್ತೀರ ಅಂತ ಇಟ್ಕೊಳ್ರಿ, ಕಳ್ಳಿನ ಆ ಆಟಮಿಂದ ಹಿಂದಕ್ಕೆ ಹೋಗ್ತಾ ಹೋಗ್ತಾ ಅದರಿಂದ ಆಟಮ್ ಬಾಂಬ್ ಮಾಡ್ತಾರೆ. ಆಟಮ್ ಬಾಂಬ್ ಎಲ್ಲಿಂದ ಮಾಡೋದು? ಅಣುಗಳಿಂದ, ಮಣ್ಣಿನ ಕಣಗಳಿಂದ ಆಟಮ್ ಬಾಂಬ್ ತಯಾರು ಮಾಡೋದು. ಅದಕ್ಕೆ ಆಟಮ್ ಅಂತಾರೆ. ಆಟಮ್, ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್, ಮುಂದೆ ಅದನ್ನು ಯಾವ್ದಾದ್ರು ಒಂದು ಡಿವೈಡ್ ಮಾಡ್ತಾ ಹೋದ್ರೆ ಕೊನೆಗೆ ಅದಿರುತ್ತಲ್ಲ, ಅದು ಅದರಿಂದ ಪ್ರಪಂಚನೇ ಹಾಳು ಮಾಡ್ಬೋದಲ್ಲ. ಅದಕ್ಕೆ ಶಕ್ತಿ ಇಲ್ಲ ಅಂತ ಹೇಳ್ರಿ ನೋಡೋಣ. ನಿಮ್ಮ ದೇಹದಿಂದನೂ ಮಾಡ್ಬೋದು, ಯಾವುದರಿಂದ ಬೇಕಾದರೂ ಮಾಡ್ಬೋದು ಅಲ್ಲ. ಒಟ್ಟಿನಲ್ಲಿ ಅದಕ್ಕೋಸ್ಕರ ಆ ಪ್ರಾಣಕ್ಕೆ ಎರಡು ಹೇಳ್ತಾರೆ, ಒಂದು ಕ್ರಿಯಾಶಕ್ತಿ, ಇನ್ನೊಂದು ಜ್ಞಾನಶಕ್ತಿ ಅಂತ. ಈ ಕ್ರಿಯಾಶಕ್ತಿ ಎಲ್ಲದರಲ್ಲಿದೆ. ಇದಕ್ಕೆ ಇನ್ಸ್ಟ್ರೂಮೆಂಟ್ಸ್ ಇದೆ, ಅದಕ್ಕೆ ಇನ್ಸ್ಟ್ರೂಮೆಂಟ್ಸ್ ಇಲ್ಲ, ಅಷ್ಟೇನಪ್ಪ. ಇದಕ್ಕೆ 19 ಮುಖಗಳಿದೆಯಲ್ಲ, ಅದಕ್ಕಿಲ್ಲ. ಇಷ್ಟೇ. ಅದಕ್ಕೂ ನಮಗೂ ಏನು ವ್ಯತ್ಯಾಸ ಇಲ್ಲ. ಅದು ಜಡ, ಇದು ಜಡ, ಅಷ್ಟೇ. ಇಷ್ಟು ತಿಳ್ಕೊಳ್ರಿ ಸಾಕು. ನನ್ನ ಪ್ರಶ್ನೆ, ಎರಡರಲ್ಲೂ ಆತ್ಮ ಇದೆಯಾ ಇಲ್ವಾ? ಇದೆ, ಅಷ್ಟೇ ಬೇಕಾಗಿಲ್ಲ. ಈಗ ಇರುವಿದೆ, ಅರಿವಿದೆ, ಆನಂದ ಇದೆಯಾ? ಪ್ರಶ್ನೆ ಕೇಳಿದೆ. ಕಲ್ಲಿನಲ್ಲಿ ಹೇಗೆ ಸರ್? ಆತ್ಮ ಬೇರೆ ಬೇರೆ ಅಲ್ಲ, ಒಂದೇ ಅಲ್ಲ ಸರ್, ಆತ್ಮನೇ ತಾನೇ ಸರ್. ಸರಿ, ನನಗೆ ಆನಂದ ಕೊಡಬೇಕು, ಕಲ್ಲು ಕೊಡುತ್ತಾ? ಈಗ ಶಕ್ತಿ ಇದೆ. ಹಳೆಬೀಡು ಎಲ್ಲ ಒಂದ್ ಕಡೆ ವಾದ್ಯಗಳು ನುಡಿಸ್ತಾರೆ ಅಷ್ಟೇ. ಆ ಶಿವಂದು ಲಿಂಗ ನೋಡ್ರಿ, ಆ ಸದ್ಗುರು ಕಟ್ಸಿರೋದು, ಆನಂದ ಸಿಗಲ್ವಾ? ಮತ್ತೆ ನಾವು ಓಲ್ಡ್ ಮಡ್ರಾಸ್ ರೋಡು ಅಥವಾ ಏರ್ಪೋರ್ಟ್ ರೋಡ್, ಓಲ್ಡ್ ಏರ್ಪೋರ್ಟ್ ರೋಡ್ ಹತ್ರ ಹೋದ್ರೆ ದೊಡ್ಡದು ಶಿವಲಿಂಗ ಕಟ್ಟಿದ್ದಾರೆ. ಗೋಮಟೇಶ್ವರ ನೋಡ್ರಿ, ಇವೆಲ್ಲ ನೋಡಿದ್ರೆ ಆನಂದ ಆಗಲ್ವಾ? ಕಲ್ಲಿನಲ್ಲಿ ಆನಂದ ಇಲ್ವಾ? ಹಳೇಬೀಡು, ಬೇಲೂರು ಹೋದರೆ ಆ ಮುಕುಂದೂರು ಸ್ವಾಮಿಗಳು, ಬೆಳಗೆರೆ ಕೃಷ್ಣ ಶಾಸ್ತ್ರಿಗಳ ತಂದೆಯವರು ಅಳಚೂರು ಮಾಡಿಬಿಟ್ರಂತೆ. ಅಲ್ಲಿ ಮಂಕಾಗಿ ಮಲ್ಕೊಂಡ್ಬಿಟ್ಟಿದ್ರಂತೆ. ಕೊನೆಗೆ ಸ್ವಾಮಿಗಳು ಕರೆದು ಏನಾದರೂ ಅದರ ಮೇಲೆ ಒಂದು ಕವಿತೆ ಬರೀರಿ ಅಂದರೆ ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ. ಕೊನೆಗೆ ಅವ್ರು ಹೇಳಿದ್ರಂತೆ, ಆ ಶಿಲ್ಪಿ ಕೆತ್ತಿದ್ದನಲ್ಲ, ನನಗೆ ಒಂದು ಸಾರಿ ದರ್ಶನ ಕೊಟ್ಟಿದ್ದರೆ ಅವನ ಕಾಲನ್ನ ಭದ್ರವಾಗಿ ಹಿಡ್ಕೊಂಡು ನನಗೆ ಸಂತೋಷವಾಗುವಷ್ಟು ಕಣ್ಣೀರು ಸುರಿಸ್ಬಿಡ್ತಾ ಇದ್ದೆ. ಅವನಿಗೆ ಎಷ್ಟು ಚೆನ್ನಾಗಿ ಕೆತ್ತಿದ್ದಾನಪ್ಪ, ಅಯ್ಯೋ ಅಂತ ಹೇಳಿದ್ರು ಅಂತ ಹೇಳ್ತಾರೆ. ಹೇಗಿರುತ್ತೆ ನೋಡ್ರಿ, ಅದು ಕಣ್ಣು ನಮಗೆ ಒಳಗಡೆ ಕಣ್ಣಿರಬೇಕು, ನೋಡೋ ಅಂಥ ಕಲೆ ಬರಬೇಕು. ಆದ್ದರಿಂದ ಸೂರ್ಯ ಹುಟ್ಟದ್ ನೋಡ್ರಿ, ಮುಳುಗದ್ ನೋಡ್ರಿ, ಏನು ಆನಂದ ಕೊಡುತ್ತೆ. ಆ ಮರ ನೋಡ್ರಿ, ಆ ಹಿಮಾಲಯ ಪರ್ವತ ನೋಡ್ರಿ, ಆಕಾಶ ನೋಡ್ರಿ, ಇವೆಲ್ಲ ಅಚೇತನ. ಆನಂದ ಕೊಡ್ತಾ ಇಲ್ವೇನೋ? ಆನಂದ ಎಲ್ಲಿಲ್ಲ, ನಾವು ದಡ್ಡರು ನೋಡೋಕ್ಕೆ ಬಂದಿಲ್ಲ ಅಷ್ಟೇ. ಆದ್ದರಿಂದ ಅಲ್ಲಿಗೆ ಆ ಕಲ್ಲಲ್ಲಿ ಇದೆ ಅಂತ ಆಯಿತು. ಅಲ್ಲಿಗೆ ವ್ಯಾವಹಾರಿಕ ಅರಿವು ಎಲ್ಲ ಆಯಿತು. ಆಯಾ ಅವಸ್ಥೆಯೊಳಗಿನ ಅರಿವು ಆಯಾ ಅವಸ್ಥೆಗೆ ಕಟ್ಟು ಬಿದ್ದಿರುತ್ತೆ. ಇದು ವ್ಯಾವಹಾರಿಕ ಅರಿವು, ಇರವು, ಆನಂದ, ಮೂರು ನೋಡ್ಕೊಂಡಾಯ್ತು. ಈ ಕಪ್ಪೆ ಚಿಪ್ಪು, ಈ ಇಂಥ ಅರಿವುಗಳನ್ನ ಹೇಳಿರುತ್ತಲ್ಲ, ಅದನ್ನು ಪ್ರಾತಿಭಾಸಿಕ ಅರಿವು ಅಂತ ಕರಿತೀವಿ. ಇಲ್ಲಿ ಪ್ರಾತಿಭಾಸಿಕ ಅರಿವು ಸ್ವಲ್ಪ ಸೂಕ್ಷ್ಮವಾಗಿದೆ. ಈಗ ಈ ಪ್ರಾತಿಭಾಸಿಕ ಅರಿವಿನ ವಿಚಾರ ಯಾರಾದರೂ ಸ್ವಲ್ಪ ಹೇಳಿ. ಅರಿವಿನ ವಿಚಾರ ಬೇಕು ನನಗೆ. ಈಗ ಪ್ರಾತಿಭಾಸಿಕ ಅರಿವಿಗೆ ಎಕ್ಸಾಂಪಲ್ಸ್ ಯಾವುದು? ಕಪ್ಪೆ ಚಿಪ್ಪು, ಬೆಳ್ಳಿ, ಹಾವು, ಹಗ್ಗ. ನಮ್ಗೆ ದೂರದಿಂದ ನೋಡಿದಾಗೆ ನಮ್ಗೆ ಅಲ್ಲಿ ಬೆಳ್ಳಿ ಇದೆ ಅಂತ ಕಾಣಿಸುತ್ತೆ, ಆದ್ರೆ ಅಲ್ಲಿ ಕಪ್ಪೆ ಚಿಪ್ಪೆ ಇರೋದು. ಪ್ರಾತಿಭಾಸಿಕ ತೋರೋ ಕಾಲದಲ್ಲೂ ಇಲ್ಲ ಅಲ್ಲಿ ಅಂತ ಪ್ರಾತಿಭಾಸಿಕ ಇರುವಂಗೆ. ಅಲ್ಲ, ನೀವು ಕಪ್ಪೆ ಚಿಪ್ಪಿದೆ ಅಂತ ಹೇಳ್ತಾ ಇದ್ದೀರ, ನಾನು ಅರಿವಿನ ವಿಚಾರ ಮಾತಾಡ್ತಾ ಇದ್ದೀನಿ. ಕರೆಕ್ಟು, ಎಕ್ಸಾಂಪಲ್ಸ್ಗಳು ಕರೆಕ್ಟು. ಇದಕ್ಕೇನಿದೆಯೋ ಅದಕ್ಕೂ ಅದೇ. ಹಾವು, ಬೆಳ್ಳಿ, ಆ ಕಪ್ಪೆ, ಹಾವು, ಅಮ್ಮನಿಗೆ ಹೇಳು. ನನಗೆ ಇನ್ನೊಂದು ಅರ್ಧ ಗಂಟೆ ಬಿಟ್ಕೊಂಡು ಬಂದರೆ ಫೋನ್ ಮಾಡ್ತಾ ಅವರು. ಸೊ ಆದ್ದರಿಂದ ಇಲ್ಲಿ ಅರಿವಿನ ವಿಚಾರ, ನೀವು ಇರುವಿನ ವಿಚಾರ ಹೇಳ್ತಾ ಇದ್ದಾರೆ. ಹಾವಿಲ್ಲ, ಅಲ್ಲಿ ಹಗ್ಗ ಇರೋದು, ಪ್ರಾತಿಭಾಸಿಕ ಹಾವು. ಹಾಗೆ ಅರಿವಿನ ವಿಚಾರ ಹೆಂಗೆ ಹೇಳ್ತೀರಾ? ಇಲ್ಲ, ಅರಿವಿನ ವಿಚಾರ, ಪ್ರಾತಿಭಾಸಿಕ ಅರಿವು. ಅಲ್ಲಿ ಹಾವಿದೆ ಅಂತ ಅರಿವಾಗ್ತಾ ಇದೆ ನಮ್ಗೆ. ಅದು ಹೇಳ್ಕೋಬೇಕು. ಇರು ತಗೊಂಡಾಗ ಹಾವು ಇದೆ, ಅಲ್ಲಿ ಹಾವು ಇದೆ ಅಂತ ಅವ್ನು ತಪ್ಪು ಮಾಡ್ಕೊಂಡಿರ್ಲಿ,
ಆ ಅರಿವನ್ನ ಮೊದಲು ಅವನು ತಪ್ಪು ಮಾಡ್ಕೊಂಡಿದ್ದು, ಅವನು ನಿಜವಾಗ್ಲೂ 100% ಹಾವು ಸತ್ಯ ಅಲ್ಲಿ. ಆ ಮಾಡ್ಕೊಂಡಲ್ಲ, ಅದು ಅರಿವು. ಆ ಅರಿವಿನಿಂದಲೇ ಅವನು ಹಾವಿದೆ ಅಂತ ಹೇಳ್ತಾ ಇರೋದು. ಹೇಗಿದೆ ಹಾಗೆ ಬೆಳ್ಳಿ ಇದೆ, ಅದು ಇರುವು. ಯಾವುದರಿಂದ ಗೊತ್ತಾಯಿತು ಬೆಳ್ಳಿ ಅಂತ? ಅದು ಪ್ರಾತಿಭಾಸಿಕ ಅರಿವು. ಅದೇ ರೀತಿ ನೀರಿದೆ, ಮಳೆಗಾಡಿನಲ್ಲಿ ನೀರಿದೆ ಅಂತ, ಇದೇನದು? ಇರುವು. ಯಾವುದರಿಂದ ನಿನಗೆ ನೀರು ಅಂತ ಗೊತ್ತಾಯಿತು ಅದು ಪ್ರಾತಿಭಾಸಿಕ ಅರಿವು. ಹಾಗೆ ಮತ್ತು ಆನಂದ, ಅದು ಇಲ್ಲಿ ಅಷ್ಟೇ, ಸುಖ ದುಃಖ ಎರಡು ಮಿಕ್ಸ್ ಆಗ್ತಾ ಇರುತ್ತೆ. ಹಾವು ಅಂದಿದ ತಕ್ಷಣ ನಂಗೆ ದುಃಖ ಆಗ್ಬೋದು, ದೂರ ಅದನ್ನು ತಪ್ಪಿಸ್ಕೊಳ್ಳೋಕ್ಕೆ ದೂರ ಓಡೋಗ್ತೀನಿ. ಅದೇ ಇದರಲ್ಲಿ ಬೆಳ್ಳಿ ಅಂತ ಕಂಡಿದ ತಕ್ಷಣ ನನಗೆ ಆನಂದ ಆಗುತ್ತೆ, ತಗೊಳ್ಳೋಕ್ಕೋಸ್ಕರ ನಾನು ಓಡೋಗ್ತೀನಿ. ಬೆಳ್ಳಿ. ಅದಕ್ಕೆ ಸುಖ ಪ್ರಾಪ್ತಿ ದುಃಖ ನಿವೃತ್ತಿ, ಇದು ಹುಟ್ಟದಾಗಲಿಂದ ಸಾಯೋವರೆಗೂ, ಬೆಳಗ್ಗೆಯಿಂದ ರಾತ್ರಿವರೆಗೂ ಸತತವಾಗಿ ನಡೀತಾ ಇರುತ್ತೆ. ಎಲ್ಲಿವರೆಗೂ ಪ್ರಶ್ನೆ, ಈ ಒಂದು ಪ್ರಯತ್ನ ಎಲ್ಲಿವರೆಗೂ ನಡೀತಾ ಇರುತ್ತೆ? ಅಷ್ಟೇ. ನಿಮ್ಮ ನಿಜವಾದ ಸ್ವರೂಪ ತಿಳ್ಕೊಳ್ಳೋವರೆಗೂ ಇದು ಬೆಟ್ಟಕ್ಕೆ ಕಲ್ಲು ಎತ್ತಾಕ ತಪ್ಪಲ್ಲ. ಎತ್ತಾಕ್ರಿ ನಾವೆಲ್ಲ ಮಾಡ್ತಾ ಇರೋದು ಅದೇ. ಎತ್ತಾಕ್ರಿ ಅಂತಾರೆ ಅವರು, ಯಾರು ತಿಳ್ಕೊಂಡಿರ್ತಾರೋ ಅವರು. ಎತ್ತಾಕ್ರಿ, ಬೆಟ್ಟಕ್ಕೆ ಕಲ್ಲು ತಂದಿರೋದು ಅಲ್ಲಿಂದಾನೆ, ಹಾಕ್ರಿ ಅಲ್ಲಿಗೆ ತಗೊಂಡೋಗಿ. ಇಷ್ಟೇ ಕೆಲಸ ಮಾಡ್ತಾ ಇರೋದು ನಾವು. ಹುಟ್ಟೋದಾಗ್ಲಿಂದ ಸಾಯೋವರೆಗೆ ಏನು ಮಾಡಿದ್ವಿ ಅಂದರೆ ಬೆಟ್ಟಕ್ಕೆ ಕಲ್ಲು ಎತ್ತಿ ಹಾಕಿದ್ವಿ. ಹೇಳ್ಕೊಡೋದು ಮಾತ್ರ ನಾನು ಡಾಕ್ಟ್ರು ಅದೇ, ಅದು ಮಾಡಿದೆ ಇದು ಮಾಡಿದೆ, ಪೇಷಂಟ್ಗಳ ಕಾಯಿಲೆ ಮಾಡಿದೆ. ಬಿಡ, ಏನು ಮಹಾ ಕನಸಿನಲ್ಲಿ ಎಂಥದ್ದಿಲ್ಲ, ನಿದ್ದೆಲ್ಲ ಅದ್ರ ಪ್ರಶ್ನೆನೇ ಇಲ್ಲ. ಹೀಗೆ ನಾವು ಲೆಕ್ಕ ಹಾಕೋಬೇಕು. ಇರಲಿ, ಒಟ್ಟಿನಲ್ಲಿ ಪ್ರಾತಿಭಾಸಿಕ ಅರಿವು ಅನ್ನೋದು ಗೊತ್ತಾಯಿತು, ಅದರಲ್ಲೂ ಕೂಡ ಆನಂದ ಅನ್ನೋದು ಕೂಡ ಗೊತ್ತಾಯಿತು. ಸೊ ನೆಕ್ಸ್ಟ್ ಚಾಪ್ಟರ್ ಒಂದು ಸ್ವಲ್ಪ ಇದೆ, ಅದು ಮುಗಿಸ್ಬೇಡ. ಅವಸ್ಥೆಗಳಲ್ಲಿರುವ ಅರಿವು ಸ್ವತಂತ್ರವಲ್ಲ. ಇಲ್ಲಿ ಅರಿವಿನ ವಿಚಾರ. ಅವಸ್ಥೆಗಳಲ್ಲೂ ಕೂಡ ಅರಿವು ಇದೆ. ಅವಸ್ಥೆಗಳಲ್ಲಿರುವ ಅರಿವು ಸ್ವತಂತ್ರವಲ್ಲ, ಅದು ಬರೀ ಅರಿವೆ. ಅವಸ್ಥೆಗಳಲ್ಲಿ ಈಗ ಅವಸ್ಥೆ ಇದೆ, ಇರವು. ಅರಿವಂದ್ರಿಂತ ಸ್ವಾಮಿ ಅವಸ್ಥೆಗಳಲ್ಲಿ ಪ್ರಶ್ನೆ ಎಲ್ಲ ಆಗಿದೆ, ಮತ್ತೆ ರಿಪಿಟೇಷನ್ನು. ಅವಸ್ಥೆಗಳು ಅರಿತಾ ಇದೀವಲ್ವಾ ಸರ್, ನಾವು ಇವಾಗ ಎಚ್ಚರ ಬಂತು, ಕನಸು ಬಂತು, ನಿದ್ದೆ ಬಂತು ಅಂತ ಅರಿವು. ಅಷ್ಟೇ ಆವಾಗಲೇ ಆಯಿತು. ಅದನ್ನೇ ಅರಿವು ಅಂತೀವಿ. ಫಸ್ಟ್ ನಮಗೆ ವಸ್ತು ಗೊತ್ತಾಗುತ್ತೆ, ಯಾವುದರಿಂದ ಗೊತ್ತಾಯಿತು ಅದು ಅರಿವು. ಅಷ್ಟೇ. ನಮಗೆ ಕೆಲವು ಸಾರಿ ಅದರಿಂದ ಸುಖ ಆಗ್ಬೋದು, ದುಃಖನೂ ಆಗ್ಬೋದು. ಇಲ್ಲಿ ಸಹಜ. ಆದರೆ ಆತ್ಮನ ಆನಂದದಲ್ಲಿ ದುಃಖ ಅನ್ನೋ ಪ್ರಶ್ನೆ ಇರಲ್ಲ, ಅದು ಬರೀ ಅರಿವೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸ್ವತಂತ್ರವಾದ ಅರಿವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಅರಿವುಗಳಲ್ಲಿ ಬೇರೆಯಾಗಿ ತೋರುವ ಅರಿವೆಂಬುದು ಸ್ವತಂತ್ರವಾದದ್ದೆಂದು ಮಾತ್ರ ನಾವು ಎಂದಿಗೂ ಭಾವಿಸಬಾರದು. ಸ್ವತಂತ್ರವಾಗಿ ಇರುವೆ. ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಆ ಅವಸ್ಥೆಗಳಿಗೆ ಸ್ವತಂತ್ರವಾಗಿರೋ ಇರವೇ ಇಲ್ಲ. ಅವೇ ತಾನಾಗಿ ತಾನೇ ಇರಬೇಕಪ್ಪ. ಇರುತ್ತಾ? ಇರಲ್ಲ. ಯಾಕೆ? ಈಗ ಎಚ್ಚರ ಇದೆ, ಕನಸು ನಿದ್ದೆ ಇರಲಿ ಇಲ್ಲ. ಹಾಗೆಯೇ ಸ್ವತಂತ್ರವಾಗಿ ಇರವೇ ಇಲ್ಲದೆ ಇದ್ಮೇಲೆ ಅದಕ್ಕೆ ಅರಿವು ಎಲ್ಲಿಂದ ಬರಬೇಕು? ಇಲ್ಲ ಅಂತಾರೆ, ಮುಗಿದೋಯ್ತು. ಅದಕ್ಕೆ ಹೇಗೆ ಸ್ವತಂತ್ರವಾದ ಇರವಿಲ್ಲವೋ ಹಾಗೆ ಅದಕ್ಕೆ ಸ್ವತಂತ್ರವಾದ ಅರಿವು ಕೂಡ ಇಲ್ಲ. ಅವಸ್ಥೆನೇ ಇಲ್ದಿದ್ಮೇಲೆ ಅದನ್ನು ಎಲ್ಲಿ ತಿಳ್ಕೊತೀರ? ತಿಳ್ಕೊಳ್ಳೋಕೆ ಏನಿದೆ? ಮಣ್ಣು, ಏನೂ ಇಲ್ಲ ಅಲ್ಲಿ. ಆದ್ದರಿಂದ ಹಾಗೆ. ಆದರೆ ಈಗ ಎಚ್ಚರ ಇದೆ ಅಂತೀನಲ್ಲ, ಯಾವುದರಿಂದ ಗೊತ್ತಾಯಿತು? ಅದು ಅರಿವು. ಅಲ್ಲಿಗೆ ನಮಗೆ ಇರುವು ಅರಿವು ಡಿಫ್ರೆನ್ಸ್ ಗೊತ್ತಾಯ್ತು ಇವಾಗ ಈ ಇದರಲ್ಲಿ. ಆದ್ದರಿಂದ ಇದನ್ನು ಸ್ಪಷ್ಟಗೊಳಿಸೋದಕ್ಕೆ ಒಂದು ದೃಷ್ಟಾಂತ ಕೊಡ್ತಾ ಇದ್ದಾರೆ. ಈಗ ಚೆನ್ನಾಗಿ ಅರ್ಥ ಆಗುತ್ತೆ. ಒಂದು ದೃಷ್ಟಾಂತ ಏನು ಕೊಡ್ತಾರೆ ಅಂದರೆ, ಒಂದು ಮಡಿಕೆಗೆ ಒಂದು 10-20 ತೂತು ಮಾಡಿಬಿಡೋದು, ಒಳಗಡೆ ಒಂದು ಬೆಳಕಿಟ್ಬಿಡೋದು, ಒಂದು ಕ್ಯಾಂಡಲ್ ಹಚ್ಬಿಡೋದು. ಹಚ್ಚಿದ ತಕ್ಷಣ ಈಗ 20 ತೂತುಗಳಲ್ಲೂ ಬೆಳಕು ಕಾಣುತ್ತೆ. ಇದು ಯಾರಾದರೂ ಎಕ್ಸ್ಪ್ಲೈನ್ ಮಾಡಿ, ಯಾತಕ್ಕೆ ಹೇಳಿದ್ದಾರೆ ಎಕ್ಸಾಂಪಲ್ನ? ಯಾರಾದರೂ? ಆತ್ಮ ಒಂದೇ, ಬೆಳಕು ಜೀವರು ಬೇರೆ ಬೇರೆ ತೋರ್ತಾ ಇದ್ದಾರೆ ಅಂತ. ಆ ಬೆಳಕು ಎಷ್ಟೊಂದು ತೋರ್ತಾ ಇದೆ, ಆದ್ರೆ ಇರೋದು ಒಳಗಡೆ ಒಂದೇ, ಆಧಾರವಾಗಿರೋದು ಒಂದೇ ಅಂತ. ಇನ್ನು ಯಾರಾದರೂ?
ಇಂದ್ರಿಯಗಳ ಮೂಲಕ ತೋರೋದು ನಾವು ತಿಳ್ಕೊಳ್ತಾ ಇರೋದು ಅದು ಬೇರೆ ಬೇರೆ ಆಗಿರ್ಬೋದು, ಆದ್ರೆ ಅಲ್ಲಿ ಒಳಗಡೆಯಿಂದ ಆತ್ಮನ ಬೆಳಕು ಒಂದೇ ಅಂತ ತೋರ್ಸಕ್ಕೂ ಆಗುತ್ತೆ. ಶ್ರೀಧರ್ ಅವರೇ ಏನೋ ಹೇಳ್ಬೇಕು ಅಂತಿದ್ರೆ ಹೇಳಿ. ಅಷ್ಟೇ ಸರ್, ತೋರಿಕೆಗಳು ಬೇರೆ 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 ಆಗ್ತಾ ಇರುತ್ತೆ, ಇರೋದು ಒಂದೇ ಅಂತ. ಇಲ್ಲಿ ಇಂಪಾರ್ಟೆಂಟು ನಮಗೆ ಆ ಕುಂಡದಲ್ಲಿ ಎಷ್ಟು ಬೆಳಕು ಕಾಣಿಸ್ತಾ ಇದೆ? 20 ಬೆಳಕುಗಳು. ಹಿರಿಯ 20 ಬೆಳಕಲ್ಲಿ ಹೊರಗಡೆಯಿಂದ ನೋಡಿದ್ರೆ, ವ್ಯವಹಾರದ ದೃಷ್ಟಿಯಿಂದ ನೋಡಿದ್ರೆ ಅಂತಃಕರಣ 4, ಜ್ಞಾನೇಂದ್ರಿಯಗಳು 5, ಪ್ರಾಣಗಳು 5, ಕರ್ಮೇಂದ್ರಿಯಗಳು 5, 15, ಒಟ್ಟು 19. ಬರೀ ಆಧ್ಯಾತ್ಮಿಕದಲ್ಲಿಷ್ಟು. ಆದಿಭೋಗದಲ್ಲಿ 84 ಲಕ್ಷ ಜೀವರಾಶಿಗಳು, ಒಬ್ಬೊಬ್ಬರಿಗೆ 19 ಎಷ್ಟಾಗಬೇಕು? ಆಮೇಲೆ ಆದಿದೈವಿಕವಾಗಿ ಎಷ್ಟಾಗಬೇಕು? ಇನ್ನು ಅವಸ್ಥೆಗಳು 3, ಅವಕ್ಕೆ ಎಷ್ಟಾಗಬೇಕು? ಎಲ್ಲ ಲೆಕ್ಕ ಹಾಕ್ಕೊಂಡ್ಬಿಟ್ರೆ ಇಷ್ಟಾಗಬೇಕು ಅನಿಸುತ್ತೋ ಇಲ್ವೋ? ಹೇಗಿದೆ ನೋಡ್ರಿ. ಆದರೆ ಒಳಗಡೆ ಇರೋದು ಎಷ್ಟು? ಒಂದೇ ಕ್ಯಾಂಡ್ಲು. ಹಾಗೆ ಪ್ರಪಂಚ ಬೆಳಗೋದಿಕ್ಕೆ ಎಷ್ಟು ಸೂರ್ಯರಿದ್ದಾರೆ? ಒಬ್ಬನೇ ಸೂರ್ಯ. ಆ ಪ್ರಪಂಚವನ್ನೆಲ್ಲ ಬೆಳಗ್ತಾ ಇದ್ದಾನಲ್ವ. ನೀವು ಚಂದ್ರಲೋಕಕ್ಕೆ ಹೋಗ್ರಿ, ಬೇರೆ ಸೂರ್ಯನ? ಇದೇ ಸೂರ್ಯ. ನೀವು 9 ಗ್ರಹಗಳಿಗೆ ಎಲ್ಲಿಗೆ ಬೇಕಾದರೂ ಹೋಗ್ರಿ, ಇದೇ ಸೂರ್ಯ, ಇದೇ ಆಕಾಶ. ಗಾಳಿ ಇಲ್ಲದೆ ಇರ್ಬೋದು, ಆಕಾಶ ಇಲ್ದಂಗಾಗಲಿ, ಸೂರ್ಯ ಚಂದ್ರ ನಕ್ಷತ್ರಗಳು ಇಲ್ದಂಗಾಗಲಿ ಆಗೋದಿಲ್ಲ. ಹಾಗೆ ಈ ವ್ಯವಹಾರದಲ್ಲೇ ನಮಗೆ ಈ ಎಕ್ಸಾಂಪಲ್ ಸಿಗೋವಾಗ ಪಾರಮಾರ್ಥದಲ್ಲಿ ಯಾಕೆ ಸಿಗೋಲ್ಲ? ಆದ್ದರಿಂದ ಆ ಅರಿವು, ಈ ಬೆಳಕನ್ನು ಅರಿವಿಗೆ ಹೋಲಿಸ್ತಾರೆ ಯಾವತ್ತು. ಅದಕ್ಕೋಸ್ಕರ ಇರೋದು ಒಂದೇ ಅರಿವು. ಅದು ಕಣ್ಣಿಂದ ಕಂಡರೆ ಕಣ್ಣಿನಿಂದ ಕಂಡೇ, ಕಣ್ಣಿನ ಅರಿವು. ಮೂಗಿನ ಅರಿವು ಅಂತಂದರೆ ಮೂಗಿನಿಂದ ವಾಸನೆ ತಿಳ್ಕೊಂಡೆ ಅಂತಲ್ವಲ್ಲ. ಹಾಗೆ ಕಿವಿಯಿಂದ ಶಬ್ದ ಕೇಳಿದೆ, ಚರ್ಮದಿಂದ ಸ್ಪರ್ಶ, ಹಾಗೆ ಅಂತಃಕರಣದಿಂದ ಸಂಕಲ್ಪ ವಿಕಲ್ಪ ಡಿಸಿಷನ್ನು ನೆನೆಸ್ಕೊಂಡಿದ್ದು ಎಲ್ಲವೂ ಕೂಡ ಬೇರೆ ಬೇರೆಯಾಗಿ ತೋರ್ತಾ ಇದೆ. ಇಷ್ಟೊತ್ತು ನಾವು ಮಾಡಿದ್ವಲ್ಲ ಹಾಗೆ. ಆದರೆ ಒಂದೇ ಬೆಳಕು ಅಲ್ವಾ? ಹಾಗೆ ಈಗ ನಿಮ್ಮನೆ ಕರೆಂಟ್ ಬೇರೆ, ನಮ್ಮನೆ ಕರೆಂಟ್ ಬೇರೆ, ಪ್ರಪಂಚಕ್ಕೆ ಕರೆಂಟ್ ಬೇರೆನಾ? ಏನಿಲ್ಲ. ಎಲ್ಲ ನೀರು ಮೇಲಿಂದ ಧುಮುಕ್ದಾಗ ಕರೆಂಟ್ ಉತ್ಪತ್ತಿ ಆಗದ ನೀರಿಂದಲೇ. ಮುಗಿದೋಯ್ತು ಅಲ್ವಾ? ಹೇಗಿದೆ ನೋಡ್ರಿ. ನೀವು 0 ಕ್ಯಾಂಡಲ್ ಬಲ್ಬ್ ಹಾಕ್ಕೊಳ್ರಿ, 100 ಕ್ಯಾಂಡಲ್ ಹಾಕ್ಕೊಳ್ರಿ, 70 ಕ್ಯಾಂಡಲ್ ಹಾಕ್ಕೊಳ್ರಿ, ಎಷ್ಟು ಬೇಕು ಫ್ಲಡ್ ಲೈಟ್ ಹಾಕ್ಕೊಳ್ರಿ, ಬಟ್ ಕರೆಂಟು ಅನೇಕ ಇದೆಯಾ? ಒಂದೇ. ಹಾಗೆ ಎಲ್ಲರಲ್ಲೂ ಆ ಅರಿವು ಒಂದೇ, ಇರವು ಒಂದೇ, ಆನಂದ ಒಂದೇ. ಹೀಗೆ ತಗೊಳ್ಳೋದಕ್ಕೋಸ್ಕರ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ನಮ್ಗೆ ಇವಾಗ ಪೂರ್ತಿ ಕ್ಲಿಯರ್ ಆಗೋಯ್ತು. ಆದ ಮಾತ್ರಕ್ಕೆ ಅವನ್ನೆಲ್ಲ ನಾವು ಬೇರೆ ಬೇರೆ ದೀಪಗಳು ಕರೆಯೋದಿಲ್ಲ, ಒಂದೇ ದೀಪ. ವ್ಯವಹಾರದ ದೃಷ್ಟಿಯಿಂದ ತೂತುಗಳಿಂದ ಬಂದರೆ 20 ಬೆಳಕುಗಳು ಇದೆ ಅಂತ ಹೇಳ್ತೀವಿ ನಾವು. ಹಾಗೆ ಇಲ್ಲಿ ನಮ್ಗೆ ಹಾಗೆ ಕಾಣುತ್ತೆ. ಆದ್ದರಿಂದ ಹಾಗಿಲ್ಲ. ಅದಕ್ಕೆ ವ್ಯವಹಾರ ದೃಷ್ಟಿ, ಪರಮಾರ್ಥ ದೃಷ್ಟಿ ಎರಡು ಇಟ್ಕೋಬೇಕು. ಈಗ ನೀವು ಒಂದು ಕೋಲು ನಿಮಗೆ ತೋರಿಸ್ತೀನಿ, ಇಲ್ಲಿ ನೇರವಾಗಿದೆ. ನಾನೇನು ಮಾಡ್ತೀನಿ, ಕೋಲನ್ನು ನೀರಿನಲ್ಲಿ ಇಡ್ತೀನಿ, ಡೊಂಕ ಕಾಣುತ್ತೆ. ಈಗ ನಿಜವಾಗ್ಲೂ ಆ ಡೊಂಕು ಆ ಕೋಲಿಗೆ ಆಗಿದೆಯಾ? ಇಲ್ಲ. ಮತ್ತು ಆ ಕೋಲು ಇರೋದು ಹೇಗೆ? ನೇರವಾಗಿ. ಹಾಗೆ ಆತ್ಮನಿಗೆ ಯಾವುದು ಡೊಂಕು ಗಿಂಕು ಏನೂ ಇಲ್ಲ. ಅವನು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ. ಈ ಎಚ್ಚರಕ್ಕೆ ಬಂದಿದ್ದ ತಕ್ಷಣ ಸ್ಟಾರ್ಟ್ ಆಯ್ತು ನೋಡ್ರಿ. ಈ ಆಧ್ಯಾತ್ಮಿಕದಲ್ಲಿ ಇಷ್ಟು ಥರ ಇರುವು ತಗೊಳ್ರಿ, ಅರಿವು ತಗೊಳ್ರಿ, ಆನಂದ ತಗೊಳ್ರಿ. ಆದಿ ಭೌತಿಕ 84 ಲಕ್ಷ ಜೀವರಾಶಿಗಳು, ಒಬ್ರಿದ್ದಂಗೆ ಒಬ್ರಿರಲ್ಲ. ಅಲ್ಲಿ ಗಿಡ ಮರಗಿರ ಎಲ್ಲ ಬಂದ್ಬಿಡುತ್ತಲ್ಲ, ಕಲ್ಲು ಗಿಲ್ಲು ಎಲ್ಲ. ಆದಿ ದೈವಿಕದಲ್ಲಿ 14 ಲೋಕಗಳಲ್ಲಿ ಬೇರೆ ಬೇರೆ ಥರ, ಎಲ್ಲರೂ ಬೇರೆ ಬೇರೆ ಕಾಣ್ತಾರೆ. ಆದರೆ ಆ ಕೋಲ್ ತೆಗೀರಿ, ಅದು ಹಾಗೇ ಇದೆ, ಡೊಂಕು ಇಲ್ಲ, ಮಣ್ಣು ಇಲ್ಲ. ಹಾಗೆ ನಾವು ಹೀಗೆ ತಗೋಬೇಕು. ಅದಕ್ಕೋಸ್ಕರ ಇರವು, ಅರಿವು, ಆನಂದ ಎಲ್ಲರಲ್ಲೂ, ರಾಕ್ಷಸರಾಗಲಿ ದೇವತೆಗಳಾಗಲಿ, ಅವತಾರ ಪುರುಷರಾದರ 10 ಅವತಾರಗಳಲ್ಲಾಗಲಿ, ನಾರಾಯಣನಲ್ಲಾಗಲಿ, ಯಾರನ್ನೆಲ್ಲಾದರೂ ಆಗಲಿ, ಅದು ಹಾಗೇ ಇರುತ್ತೆ. ಅದು ಸೊಟ್ಟ ಇಲ್ಲ. ಗಾಢನಿದ್ರೆ ಅದಕ್ಕೆ ನೋಡ್ಕೋಬೇಕು. ಆದರೆ ಎಚ್ಚರದಲ್ಲಿ ನೋಡಿದಾಗ ಅದು ಡೊಂಕ್ ಆದಂತೆ ಕಾಣ್ತಾ ಇರುತ್ತೆ ಅವಸ್ಥೆಗಳಲ್ಲಿ. ಅಷ್ಟೇ. ಇಷ್ಟು ತಿಳ್ಕೊಂಡ್ರೆ ಸಾಕಾಗುತ್ತೆ. ಆದ್ದರಿಂದ ಈ ಶರೀರ ಅನ್ನೋದನ್ನು ಒಂದು ಮಡಕೆಗೆ ಹೋಲಿಸ್ತಾರೆ.
ಈ ಶರೀರದ ಮಡಿಕೆ ಒಳಗಡೆ ಒಂದೇ ದೀಪ ಇದ್ದು ಅಷ್ಟು ಬೆಳಕು ಬೇರೆ ಬೇರೆ ಕಾಣ್ತೋ, ಹಾಗೆ ನಮ್ಮ ಶರೀರದಲ್ಲಿ ಕರ್ಮೇಂದ್ರಿಯಗಳ ಜ್ಞಾನ, ಜ್ಞಾನೇಂದ್ರಿಯಗಳ ಜ್ಞಾನ, ಪ್ರಾಣಗಳ ಜ್ಞಾನ, ಇಂದ್ರಿಯಗಳ ಜ್ಞಾನ ಒಂದೊಂದು ಬೇರೆ, ಅಂತಃಕರಣದ ಹಿಂಗೆಲ್ಲ ನಾವು ಹೇಳ್ತೀವಿ. ನಂದು ಬೇರೆ, ಅವನ್ ಬೇರೆ, ಇವನ್ ಬೇರೆ, ಇವೆಲ್ಲ ಬೇರೆ ಬೇರೆ ಆಗುತ್ತೆ. ಈ ವ್ಯವಹಾರಿಕದ ಇರವು, ಅರಿವು, ಆನಂದ ಬದಲಾವಣೆ ಆಗ್ತಾ ಇರುತ್ತೆ. ಆದರೆ ಅದರ ಹಿಂತಡಿಕೆ ಇರೋ ಪಾರಮಾರ್ಥಿಕ ಇರವು, ಅರಿವು, ಆನಂದ ಒಂದೇ ಆಗಿರುತ್ತೆ. ನಿಮಗೆ ಬೇರೆ, ನನಗೆ ಬೇರೆ ಅಲ್ಲ, ಅಷ್ಟೇ. ಇಷ್ಟು ತಿಳ್ಕೊಂಡ್ರೆ ಸಾಕು. ಆದ್ದರಿಂದ ಅದು ಮನಸ್ಸಿನ ಮೂಲಕವಾಗಿಯೂ ಬೇರೆ ಬೇರೆ ನೋಡ್ರಿ, ಆತ್ಮನ ಇರವು, ಅರಿವು, ಆನಂದ ಮೂರು ಒಟ್ಟಿಗೆ ತಗೋಬೇಕು. ಅದು ಅಂತಃಕರಣದ ಮೂಲಕವಾಗಿ ಬೇರೆ ಬೇರೆಯಾಗಿ ತೋರುತ್ತೆ, ಇಂದ್ರಿಯಗಳ ಮೂಲಕವಾಗಿ ಬೇರೆ ಬೇರೆಯಾಗಿ ತೋರುತ್ತೆ, ಇನ್ನು ಕರ್ಮೇಂದ್ರಿಯಗಳ ಮುಖವಾಗಿ ಬೇರೆ ಬೇರೆ ತೋರ್ಕೊಳ್ಳುತ್ತೆ, ಅರಿವುಗಳೇ ಬೇರೆ ಬೇರೆ. ಆಗ ನಾನು ಇದನ್ನು ಅರಿಯುತ್ತೇನೆ ಎಂಬ ಅನುಭವ ನಮಗೆ ಆಗುತ್ತೆ. ಆದ ಮಾತ್ರದಿಂದ ನಾವು ಒಂದೊಂದು ಇಂದ್ರಿಯದ ಅರಿವು ಒಂದೊಂದು ಬೇರೆ ಅರಿವು ಅಂತ ಭಾವಿಸಬಹುದೇ? ಭಾವಿಸಂಗಿಲ್ಲ. ಎಲ್ಲತ್ರಲ್ಲೂ ಅದೇ ಇರೋದು. ಹೇಗೆ ಮಡಕೆ ಒಳಗಡೆ ಇರೋ ಒಂದೇ ಒಂದು ಕ್ಯಾಂಡ್ಲು ಬೇರೆ ಬೇರೆಯಾಗಿ ಹೊರಗಡೆ ದೃಷ್ಟಿಯಿಂದ ಕಾಣುತ್ತೋ ಹಾಗೆ ಅಷ್ಟೇ. ಆದ್ದರಿಂದ ಅರಿವಿನಿಂದ ವಸ್ತುಗಳು ತೋರುವುದೆಂಬುದು ಎಲ್ಲವೂ ಈ ಸಾಕ್ಷಿ ಚೈತನ್ಯದ ಬೆಳಕೆ ಅಲ್ಲದೆ ಮತ್ತೆ ಬೇರೆ ಯಾವುದೂ ಇಲ್ಲ. ಅದಕ್ಕೋಸ್ಕರನೇ ಹೊರಗಡೆ ಇರುವ ಸೂರ್ಯನ ಬೆಳಗಲಿಕ್ಕೆ ಯಾರಪ್ಪ ಬೆಳಗ್ತಾ ಇರೋದು? ಪ್ರಶ್ನೆ. ಸೂರ್ಯ ಪ್ರಪಂಚವನ್ನು ಬೆಳಗ್ತಾ ಇದ್ದಾನೆ. ಪ್ರಪಂಚ ಮಾತ್ರ ಅಲ್ಲ, ಅವಸ್ಥೆ ಒಳಗಡೆ ಇರೋ 9 ಗ್ರಹಗಳು ಅದನ್ನು ಬೆಳಗ್ತಾ ಇದ್ದಾನೆ ಸೂರ್ಯನೇ. ಎಲ್ಲೂ ಹೋದರೂ ಅದೇ ಸೂರ್ಯನೇ. ಚಂದ್ರಲೋಕಕ್ಕೆ ಹೋಗ್ರಿ, 9 ಗ್ರಹಗಳಿಗೆ ಹೋಗ್ರಿ, ಅದೇ ಸೂರ್ಯ. ಈಗ ಆ ಸೂರ್ಯನನ್ನ ಬೆಳಗೋರು ಯಾರು? ಆತ್ಮಸ್ವರೂಪ ಅಲ್ವಾ? ಅವನು ಬರೀ ನಿದ್ದೆಯಲ್ಲಿ ಮಾತ್ರ ಇರ್ತಾನ? ಎಲ್ಲ ಅವಸ್ಥೆಯಲ್ಲೂ ಅಲ್ವಾ? ಅಷ್ಟೇ, ಮುಗಿದೋಯ್ತು. ಆದ್ದರಿಂದ ಸೂರ್ಯನನ್ನೇ ಬೆಳಗುವ ಈ ಬೆಳಕು, ಅರಿವು, ಜ್ಞಾನ ಎಲ್ಲ ಒಂದೇ. ಆದ್ದರಿಂದ ಇವನ್ನ ಕೋಟಿ ಸೂರ್ಯ ಸಮಪ್ರಭಾ, ವಕ್ರತುಂಡ ಮಹಾಕಾಯೋ ಕೋಟಿ ಸೂರ್ಯ ಸಮಪ್ರಭಾ. ಕಂಟಿನ್ಯೂ ಮಾಡ್ರಿ ಯಾರಾದ್ರೂ ಹಾಗೆ ಅದನ್ನ. ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಅಷ್ಟೇ. ಸೊ ಇಲ್ಲಿ ಇವರು ಅಶ್ವಥ್ ನಾರಾಯಣ ಅವರು ಬಂದಿದ್ದಾರಾ? ಅಶ್ವಥ್ ನಾರಾಯಣ ಅವರೇ, ಹಲೋ. ಕಲ್ಪನಾ, ಹಲೋ ಕಲ್ಪನಾ ಅವರೇ. ಇವರು ಅಶ್ವಥ್ ನಾರಾಯಣ ಅವ್ರು ಬಂದಿದ್ದೀರಾ ಸರ್ ನೀವು? ಹೌದು ಸರ್, ನಾನಿದ್ದೀನಿ, ಅವರಿಲ್ಲ. ಯಾರಿದ್ದೀರಮ್ಮ? ನಾನು ರಾಜೇಶ್ವರಿ ಇದ್ದೀನಿ ಸರ್. ಓಹೋ, ರಾಜೇಶ್ವರಿ ಅವರು. ನಾನು ನಿಮ್ಮನ್ನು ನೋಡಿಲ್ಲ. ಓಕೆನಮ್ಮ. ಸ್ವಲ್ಪ ಹೋಗಬೇಡಿ, ಕೊನೆಗೆ ಒಂದು ಅನೌನ್ಸ್ ಮಾಡಬೇಕಾಗುತ್ತೆ. ಇದು ಮುಗಿಸ್ಬಿಡ್ತೀನಿ, ಅದಕ್ಕೋಸ್ಕರ ಒಂದು 5 ನಿಮಿಷ. ಆದ್ದರಿಂದ ಈ ಅರಿವಿನಿಂದ ವಸ್ತುಗಳು ತೋರುವುದೆಂಬುದು ಎಲ್ಲವೂ ಈ ಸಾಕ್ಷಿ ಚೇತನದ ಬೆಳಕೆ ಅಲ್ಲದೆ ಮತ್ತೆ ಬೇರೆ ಅಲ್ಲವೆಂದು ನಿಶ್ಚಯಿಸುವುದೇ ಯುಕ್ತವಾಗಿರುತ್ತೆ. ಈ ಗುಟ್ಟನ್ನರಿಯದೆ ಜನರು ಒಂದೊಂದು ಕರ್ಣಕ್ಕೂ ಒಂದೊಂದು ಬೆಳಕನ್ನು ಕಲ್ಪಿಸ್ತಾರೆ. ನೋಡ್ರಿ, ಇದು ಗೊತ್ತಿಲ್ಲದೆ ಇದ್ದಾಗ ನಮ್ಗೇನಾಗುತ್ತೆ? ಕಣ್ಣೇ ನೋಡ್ತು, ಕಿವಿಯೇ ಕೇಳ್ತು ಅಂತಾರೆ. ಆದರೆ ನಿಜವಾಗ್ಲೂ ಯಾವ್ದು ನೋಡಿದ್ದು? ಇದಕ್ಕೇನು ಹೇಳ್ತಾರೆ? ಯಾರಾದರೂ ಉತ್ತರ ಕೊಡ್ರಿ. ಹಿಂಗೆ ಹೇಳ್ತೀರಾ ಇದನ್ನ? ಆತ್ಮನೇ ನೋಡಿದ್ದು, ಆತ್ಮನೇ ಕೇಳಿದ್ದು. ಅದನ್ನ ಹೆಂಗೆ ಹೇಳ್ತಾರೆ? ಮೇಲೆ ಆತ್ಮ, ಕೆಳಗಡೆ ಅವನೇ, ಪಕ್ಕದಲ್ಲಿ ಅವನೇ, ಎಲ್ಲಿ ನೋಡಿದ್ರು ಅವನೇ ಅಂತ. ಅದಕ್ಕಿಂತ ಇನ್ನೂ ಚೆನ್ನಾಗಿ ಹೇಳಿ. ಅದಲ್ಲಮ್ಮ, ಅದಲ್ಲ. ಅದಕ್ಕೋಸ್ಕರ ಕರ್ಮೇಂದ್ರಿಯಗಳಿಗೆ ಕರ್ಮೇಂದ್ರಿಯಗಳು, ಕಣ್ಣಿಗೆ ಕಣ್ಣು, ಕಿವಿಗೆ ಕಿವಿ, ಹಾಗೆ ಇಂದ್ರಿಯಗಳಿಗೆ ಇಂದ್ರಿಯಗಳು, ಪ್ರಾಣಕ್ಕೆ ಪ್ರಾಣ, ಮನಸ್ಸಿಗೆ ಮನಸ್ಸು, ಬುದ್ಧಿಗೆ ಬುದ್ಧಿ, ಹೀಗೆ ತೊಗೊಂಡ್ಬರ್ತಾರೆ ಹಾಗೆ. ಆದ್ದರಿಂದ ಇಲ್ಲಿ ಕಣ್ಣು ನೋಡ್ತು ಅಂತಂದರೆ ಕಣ್ಣಲ್ಲ ನೋಡಿದ್ದು, ಕಣ್ಣಿಗೆ ಕಣ್ಣು ಆತ್ಮನ್ನೇ ಹೇಳೋದು, ಕಿವಿಗೆ ಕಿವಿ, ಹಾಗೆ ಜ್ಞಾನೇಂದ್ರಿಯಗಳಿಗೆ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳಿಗೆ ಕರ್ಮೇಂದ್ರಿಯಗಳು, ಎಲ್ಲದಕ್ಕೂ ಅಷ್ಟೇ. ಹಾಗೆ ಪ್ರಾಣಕ್ಕೆ ಪ್ರಾಣ, ಅದಕ್ಕೆ ಹಾಗೆ ಅದೇ ಥರ ಮನಸ್ಸಿಗೆ ಮನಸ್ಸು, ಅಂತಃಕರಣಕ್ಕೆ ಅಂತಃಕರಣ, ಜೀವಪ್ಪನ ಪರಮಾತ್ಮ. ಇವನ್ ಜೀವಪ್ಪ ಕೂಡ ಡೂಪ್ಲಿಕೇಟೆ, ಅವನ ಹಿಂದೆಗಡೆ ಇರೋ ಪರಮಾತ್ಮ ಅವನಿಗೆ ಅವನು ಅಲ್ವಾ?
ಹಾಗೆ ನಮ್ಗೆ ಗೊತ್ತು ಹೀಗಿದೆ, ಹೀಗೆ ಹೇಳ್ತಾರೆ ಅವರು. ಆದ್ದರಿಂದ ಆ ಬೆಳಕಿಂದಲೇ ನಾವು ನೋಡೋದು. ಈ ಬೆಳಕಿಗೆಲ್ಲ ಆಶ್ರಯವಾಗಿರುವ ಕಿರಣಗಳೆಲ್ಲ ಆಶ್ರಯನಾದ ಸೂರ್ಯ ನಿಂತಿರುವ ಬೆಳಕಿನ ರೂಪದ ಜೀವಾತ್ಮನನ್ನೂ ಬೇರೆಯಾಗಿ ಒಪ್ಪಿಕೊಂಡಿರ್ತಾರೆ. ಇನ್ನು ಕೆಲವರು ಯಾರು ತಾರ್ಕಿಕರು ಈ ಜೀವಪ್ಪನೇ ಅರಿವು ಅಂತ ಕೂಡ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇಲ್ಲಿ ಇದೊಂದು ಪ್ರಶ್ನೆ ತೆಗೆದುಬಿಟ್ಟು ಮುಗಿಸ್ಬೇಡ. ಈಗ ಜೀವಪ್ಪನೇ ಅರಿವು ಅಂತ ಹೇಳ್ತಾರೆ ಅವರು. ನೀವು ಯಾಕೆ ಅಲ್ಲಿವರೆಗೂ ಹೋಗ್ತೀರಾ ಸರ್? ನಾವು ಹೇಳ್ತೀವಿ ಈ ಜೀವಪ್ಪನೇ ಆತ್ಮ ಅಂತ ತಾರ್ಕಿಕರು ಹೇಳ್ತಾರೆ. ಅವಾಗ ಏನು ಮಾಡ್ತೀರಾ? ಅವ್ರು ಹೇಳೋದು ಸರಿಯಾಗಿದೆಯಲ್ಲ. ಇವನು ಪಿವೆಟ್ ಇದ್ದಂಗೆ, ರಾಗಿ ಬೀಸೋ ಕಲ್ಲಿಗೆ ಒಂದು ಗೂಟ ಇದ್ದರೆ ನಾನು ಆ ಗೂಟನ ಇಟ್ಕೊಂಡು ಹಿಂಗೆ ತಿರುಗಿಸ್ಬಿಟ್ರೆ ಏನು ರಾಗಿ ಬೇಕಾದರೂ ಬೀಸ್ಬೋದು, ಭತ್ತ ಬೇಕಾದರೂ ಬೀಸ್ಬೋದು, ಅಕ್ಕಿ ಎಲ್ಲ ಬೀಸ್ತೀವಲ್ಲ. ಆದ್ದರಿಂದ ಇವನೇ ಆತ್ಮ. ನೀವು ಇನ್ಯಾವುದನ್ನು ಗೊತ್ತಿಲ್ಲದೆ ಇಲ್ಲದೆ ಇರೋದನ್ನು ಯಾವ್ಯಾವುದೋ ಕಾಕಮ್ಮನ ಕತೆ ಯಾಕೆ ಹೇಳ್ತೀರಾ? ಜೀವಪ್ಪನೇ ಆತ್ಮ ಅಂತ ಯಾಕೆ ಹೇಳ್ಬಾರ್ದು? ಪ್ರಶ್ನೆ. ಅವನೇ ಇರುವ ಅರಿವ ಆನಂದ ಅಂತ ಪ್ರಶ್ನೆ ಕೇಳ್ತಾ ಇದ್ದೀನಿ. ಜೀವಪ್ಪ ನಿದ್ದೆಗೆ ಬರಲ್ಲ. ಒಂದೇ ಹೊಡೆತ ಬಿದ್ದೋಯ್ತು. ಬರಲಿ ನೋಡೋಣ ನಿಮ್ಮ ಜೀವಪ್ಪ ನಿದ್ದೆವರೆಗೂ ಹೋಗ್ಬೇಕಾ? ಇಲ್ಲೇ ಏನಾದರೂ ತೋರ್ಸಕ್ ಬರುತ್ತಾ? ಎಚ್ಚರದಿಂದ ಕನಸಿಗೆ ಬರ್ಲಿಲ್ಲ ಜನಕ ಮಹಾರಾಜ. ಕನಸಿಂದ ಹೋಗ್ಲಿ. ಕನಸ್ಗೆ ಹೋಗ್ಬೇಕಾ ನಿದ್ದೆಗೆ ಹೋಗ್ಬೇಕಾ? ನಿದ್ದೆಗೆ ಹೋಗಲ್ಲಪ್ಪ, ನನ್ಗೆ ಇಲ್ಲೇ ತೋರಿಸ್ಬೇಕು. ಈ ಜೀವಪ್ಪನ ತೋರಿಸ್ಬೇಕು. ಇಲ್ಲೇ ಇವನೇ ಆತ್ಮ ಅಂತ ಹೇಳ್ಬೇಕು. ಹೆಂಗೆ? ನಾನು ಇದ್ದೀನಿ, ನಾನು ಅರಿವಿನಿಂದ ತಿಳ್ಕೊತಾ ಇದ್ದೀನಿ ಅನ್ನೋದೇ ಒಂದು ಆಸೆ. ಆಗಲಿ. ಈ ಜೀವಪ್ಪನಿಗೆ 19 ಮುಖಗಳಿರಬೇಕು. ಹೇಗಿದೆ? ಆದ್ದರಿಂದ ಆಯಿತು, 19 ಮುಖಗಳಿಲ್ಲ. ಇವನು ಬದಲಾವಣೆ ಆಗ್ತಾ ಇದ್ದಾನೋ ಇಲ್ವ? ಜೀವಪ್ಪ ಬದಲಾವಣೆ ಆಗ್ತಾ ಇದ್ದಾನೆ. ಮತ್ತೆ ಇವನು ಆಬ್ಜೆಕ್ಟಿಫೈ ಆಗ್ತಾನೋ ಇಲ್ವೋ? ಆಗ್ತಾನೆ. ಆಬ್ಜೆಕ್ಟಿಫೈ ಆಗೋದು ಸ್ವಲ್ಪ ಕಷ್ಟ. ಆಬ್ಜೆಕ್ಟಿಫೈ ಆಗೋದಿಲ್ಲ ಅಂತಲೂ ಹೇಳ್ಬೋದು. ಏನಾದರೂ ಇರಲಿ. ಯಾಕೆ ಅಂತಂದರೆ ಇಲ್ಲಿ ಜೀವಪ್ಪನೇ ಪರಮಾತ್ಮನು, ಎರಡಕ್ಕೂ ಅಷ್ಟು ವ್ಯತ್ಯಾಸ ಇಲ್ಲ ಅಂತ ಒಂದು ಕಡೆ ತಗೊಂಡೋಗ್ತಾರೆ. ಆದರೆ ಈ ಜೀವಪ್ಪನಿಗೂ ಪರಮಾತ್ಮನಿಗೂ ಅಷ್ಟೊಂದು ಡಿಫ್ರೆನ್ಸ್ ಇಲ್ಲ. ಮತ್ತು ಏನು ಡಿಫ್ರೆನ್ಸ್ ಇದೆ? ಪರಮಾತ್ಮನಿಗೂ ಜೀವಪ್ಪನಿಗೂ ವ್ಯತ್ಯಾಸ ಏನು? ಕರ್ತೃತ್ವ ಭೋಕ್ತೃತ್ವ ಜೀವಪ್ಪನಿಗಿದೆ ಅಷ್ಟೇ. ಪ್ರಾಣಗಳು, ಪ್ರಾಣವನ್ನು ಧರಿಸಿರುವವನ್ನ ಜೀವಪ್ಪ ಅಂತೀವಿ. ಬಿಟ್ಬಿಡ್ರಿ ಇಂದ್ರಿಯಗಳು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಈ ಎಕ್ಸ್ಟ್ರಾ ಫಿಟ್ಟಿಂಗ್ ತೆಗ್ದಾಕ್ಬಿಡ್ರಿ, ಉಪಾಧಿ ತೆಗ್ದಾಕ್ರಿ. ಜೀವಪ್ಪ ಮೈನಸ್ ಉಪಾಧಿ ಪರಮಾತ್ಮ ಅಷ್ಟೇ ಅಂತ ಹೇಳ್ತಾರೆ. ಇಲ್ಲಿಗೆ ನಿಲ್ಸ್ಕೋಣ. ಅಲ್ಲಿಗೆ ನಮಗೆ ಬೇಕಾಗಿರೋದು ಇಷ್ಟೇ. ಇಂಪಾರ್ಟೆಂಟಾಗಿ ಈ ಜೀವಪ್ಪನೇ ಆತ್ಮ ಅಂತ ಕರೆಯೋಣ ಅಂದರೆ ಇವನು ನಿದ್ದೆಗೆ ಬರಲ್ಲ, ಇನ್ನು ಕನಸ್ಕೊಂಡು ಇದಕ್ಕೆ ಬರಲ್ಲ, ಬದಲಾವಣೆ ಆಗ್ತಾ ಇರ್ತಾನೆ ಅಷ್ಟೆ. ಇಷ್ಟು ತಿಳ್ಕೊಂಡ್ರು. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್.